ಓ ರಾಮ ಧನ್ಯನಾದೇನು ಧನ್ಯನಾದೇನೋ ರಾಮ ಧನ್ಯನಾದೇನೋ ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೇನೋ ರಾಮ ಧನ್ಯನಾದೇನೋ ಧನ್ಯನಾದೇನೋ ರಾಮ ಧನ್ಯನಾದೇನೋ ನಮ್ಮ ಮಾತೆ ಭೂಮಿ ಜಾತೆ ನಮ್ಮ ಮಾತೆ ಭೂಮಿ ಜಾತೆ ಸೀತೆಯನ್ನು ಕೂಡಿಕೊಂಡು ನಮ್ಮ ಮಾತೆ ಭೂಮಿ ಜಾತೆ ಸೀತೆಯನ್ನು ಕೂಡಿಕೊಂಡು ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಧನ್ಯನಾದೇನೋ ರಾಮ ಧನ್ಯನಾದೇನೋ ತಮ್ಮನಾದ ಭರತನಿಗೆ ಪಟ್ಟವನ್ನು ಬಿಟ್ಟು ಕೊಟ್ಟು ತಮ್ಮನಾದ ಭರತನಿಗೆ ಪಟ್ಟವನ್ನು ಬಿಟ್ಟು ಕೊಟ್ಟು ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಹೋಗೋದೆಲ್ಲಿಗೆ ರಾಮ ಸಾಗೋದೆಲ್ಲಿಗೆ ಧನ್ಯನಾದೇನೋ ರಾಮ ಧನ್ಯನಾದೇನೋ ಧನ್ಯನಾದೇನೋ ರಾಮ ಧನ್ಯನಾದೇನೋ ಇಂದು ನಮ್ಮ ಮನೆಯಲ್ಲಿದ್ದು ನಾಳೆ ಮುಂಜಾನೆ ಎದ್ದು ಇಂದು ನಮ್ಮ ಮನೆಯಲ್ಲಿದ್ದು ನಾಳೆ ಮುಂಜಾನೆ ಎದ್ದು ಹೋಗಬಾರದೆ ರಾಮ ಸಾಗಬಾರದೆ ಹೋಗಬಾರದೆ ರಾಮ ಸಾಗಬಾರದೆ ಹೋಗಬಾರದೆ ರಾಮ ಸಾಗಬಾರದೆ ಧನ್ಯನಾದೇನೋ ರಾಮ ಧನ್ಯನಾದೇನೋ ಧನ್ಯನಾದೇನೋ ರಾಮ ಧನ್ಯನಾದೇನೋ ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೆ ರಾಮ ನಿನ್ನ ಚರಣ ಕಮಲವನ್ನು ಕಂಡು ಧನ್ಯನಾದೇನೋ ರಾಮ ಧನ್ಯನಾದೇನೋ ಧನ್ಯನಾದೇನೋ ರಾಮ ಧನ್ಯನಾದೇನೋ ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಮಹರ್ಷಿ ಶುಶ್ರೂಷಾಸಕ್ತಂ ತದ್ವೈರಿ ಧ್ವಂಸನದ್ಯೋತಂ ಜಾನಕಿ ವಿರಹಾರ್ಥಂ ಶ್ರೀರಾಮಂ ನವಮಿ ಸಲಕ್ಷ್ಮಣಂ ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಚಿದಾತ್ಮನಿ ಇತಿ ರಾಮಪದೇನಾಸೋ ಪರಂ ಬ್ರಹ್ಮಾಭಿಧೀಯತೆ ವಾಲ್ಮೀಕಿಗಿರಿ ಸಂಭೂತ ರಾಮಸಾಗರಗಾಮಿನಿ ಪುನಾತು ಭುವನಂ ಪುಣ್ಯ ರಾಮಾಯಣ ಮಹಾನದಿ ವಾಲ್ಮೀಕೇರ್ ಮುನಿಸಿಂಹಸ್ಯ ಕವಿತಾ ವನಚಾರಿಣಃ ಶೃಣ್ವನ್ ರಾಮಕಥಾನಾದಂ ಕೋನಯಾತಿ ಪರಾಂ ಗತಿಂ ಯಃ ಪಿಬನ್ ಸತತಂ ರಾಮಚರಿತಾಮೃತ ಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಸಮಕಲ್ಮಷಂ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ಕೌಸಲ್ಯ ನಯನೋತ್ಸವೋ ದಶರಥಸ್ಯೋದ್ಯ ತಪಸ್ಯಾ ಫಲಂ ವಿಶ್ವಾಮಿತ್ರ ಮನೋರಥೋ ಜನಕ ಭೂಪಾಲಸ್ಯ ಭಾಗ್ಯೋದಯಃ ವೈದೇಹಿ ವದನಾರವಿಂದ ಮಧುಪ ಕೋದಂಡ ಶಂಕಾರಭೂಃ ಧರ್ಮಸ್ಯೈಕಪರಾಯಣಂ ವಿಜಯತೆ ಶ್ರೀರಾಮಚಂದ್ರ ಪ್ರಭು. ಸಹೃದಯ ಶ್ರೋತೃಗಳೇ, ಅಧ್ಯಾತ್ಮ ಬಂಧುಗಳೇ, ಜಿಜ್ಞಾಸುಗಳೇ, ಕವಿ ವಾಲ್ಮೀಕಿ ಪ್ರಕೃತಿ ವರ್ಣನೆಯನ್ನ ಮಾಡಿದಷ್ಟೇ ಚಲುವಾಗಿ ಪಾತ್ರಗಳ ವರ್ಣನೆಯನ್ನೂ ಮಾಡ್ತಾನೆ. ಪಾತ್ರಗಳನ್ನ ಕಟ್ಟಿಕೊಡುವುದಿದೆಯಲ್ಲ, ಒಂದು ಕಾವ್ಯದಲ್ಲಿ ಪಾತ್ರಗಳೇ ಬಹಳ ಮುಖ್ಯ. ಆ ಪಾತ್ರಗಳು ಹೇಗೆ ಇರುತ್ತವೆ, ಆ ಪಾತ್ರಗಳ ಸ್ವಭಾವ ಏನು, ಅದು ಉದಾತ್ತವಾಗಿದೆಯೇ, ನೀಚವಾಗಿದೆಯೇ, ಕೆಟ್ಟದ್ದಾಗಿದೆಯೇ, ಒಳ್ಳೆಯದಾಗಿದೆಯೇ, ಇವೆಲ್ಲವುಗಳ ಪರಿಚಯವನ್ನು ಮಾಡಿಕೊಡ್ತಾನೆ. ಆ ಪಾತ್ರಗಳ ಸ್ವಭಾವವನ್ನು ತಿಳಿಯುವುದಕ್ಕೆ ನಮಗೆ ಒಂದು ಸರಿಯಾದ ದೃಷ್ಟಿ ಬೇಕಾಗ್ತದೆ, ಯೋಗ್ಯತೆಯೂ ಕೂಡ ಬೇಕಾಗ್ತದೆ. ಅನೇಕ
ಕಾವ್ಯಗಳನ್ನ ಓದಿ ಅವುಗಳ ಅನುಸಂಧಾನದಿಂದ ಮಾತ್ರ ನಾವು ಆ ಪಾತ್ರಗಳ ಸ್ವಭಾವವನ್ನು ತಿಳಿಯುವುದಕ್ಕೆ ಸಾಧ್ಯ ಆಗ್ತದೆ. ನಾವು ಬರೀ ಕಥೆಯನ್ನು ಓದಿದರೆ ಆ ಪಾತ್ರಗಳ ಆಂತರ್ಯವೇ ಗೊತ್ತಾಗೋದಿಲ್ಲ. ಆ ಪಾತ್ರದ ಸಂಕೀರ್ಣತೆ ಏನು, ದ್ವಂದ್ವ ಏನು, ಕೆಲವೊಮ್ಮೆ ಕವಿ ಪುನರುಕ್ತಿ ಮಾಡ್ತಾನೆ, ಎಲ್ಲರಿಗೂ ಮಹಾತ್ಮ ಅಂತ ಬಳಸ್ಬಿಡ್ತಾನೆ. ಹಾಗೆಂತ ಆ ಬಳಸಿದ ಕೂಡಲೇ ನಾವು ಅವರನ್ನ ಮಹಾತ್ಮ ಅಂತ ಕರೆಯೋದಕ್ಕಾಗೋದಿಲ್ಲ. ಕೆಲವೊಮ್ಮೆ ಅನೇಕ ಪದಗಳು, ಅನೇಕ ವಾಕ್ಯಗಳು ಮತ್ತೆ ಬರುತ್ತವೆ. ಅವುಗಳ ಮಧ್ಯದಲ್ಲಿ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ಅದರ ಸ್ವಭಾವವನ್ನ ಕಂಡು ಹಿಡಿಬೇಕಾಗ್ತದೆ. ಆ ನೆಲೆಯಲ್ಲಿ ನಾವು ಈ ಹೊತ್ತು ನೋಡ್ಬೇಕಾಗಿದೆ ಅವರ ಸ್ವಭಾವ, ವ್ಯಕ್ತಿ ವೈಶಿಷ್ಟ್ಯ ಮೊದಲಾದವುಗಳನ್ನ. ದಶರಥ, ರಾಮ, ರಾವಣ, ಮಂಡೋದರಿ ಮೊದಲಾದ ಅನೇಕ ಪಾತ್ರಗಳು ರೂಪು ತಳೆಯುತ್ತವೆ. ಈ ನೆಲೆಯಲ್ಲಿ ಒಂದು 3-4 ಪಾತ್ರಗಳನ್ನ ನಿಮ್ಮ ಗಮನಕ್ಕೆ ತರ್ತೇನೆ. ನಮಗೆ ವಸಿಷ್ಠ ಮಹರ್ಷಿಗಳ ಬಗ್ಗೆ ಗೊತ್ತು. ವಸಿಷ್ಠ ಮಹರ್ಷಿಗಳು ಅಯೋಧ್ಯ ನಾಡಿನಲ್ಲಿ ತಲತಲಾಂತರದಿಂದ ಕುಲ ಪುರೋಹಿತರಾಗಿದ್ರು. ಅಷ್ಟೇ ಅಲ್ಲ, ಮಂತ್ರಿಗಳು ಕೂಡ ಆಗಿದ್ರು. 8 ಅಮಾತ್ಯರಿದ್ರು, 8 ಮಂತ್ರಿಗಳು ಕೂಡ ಇದ್ರು. ಆದರೆ ವಸಿಷ್ಠರು ಎಲ್ಲಿಯೂ ಕೂಡ ತಾನು ಅಂತ ತೋರಿಸ್ಕೊಳ್ಳೋದೇ ಇಲ್ಲ. ಎಲ್ಲಿಯೂ ಕೂಡ ಅವರು ತಾನು ಮೇಧಾವಿ, ತಾನು ಮಹಾ ತಪಸ್ವಿ ಅನ್ನುವುದು ಅವ್ರ ಕಡೆಯಿಂದ ಬರೋದೇ ಇಲ್ಲ. ಅಷ್ಟು ನಿರ್ಲಿಪ್ತವಾಗಿ ಇರುವಂತವರು, ಮತ್ತೆ ಬಹಳ ಘನವಾದ ವ್ಯಕ್ತಿತ್ವ ಉಳ್ಳವರು. ಅವರ ಶ್ರೇಷ್ಠತೆ, ಘನತೆ ಅದಾವ ಮಟ್ಟಿನದು ಅಂದ್ರೆ ನಮ್ಮ ಹತ್ರ ಊಹೆ ಮಾಡುವುದಕ್ಕೂ ಕೂಡ ಆಗೋದಿಲ್ಲ. ಅಂತಹ ಮಹನೀಯರು ವಸಿಷ್ಠರು. ಅವರು ರಾಷ್ಟ್ರಧರ್ಮದಿಂದ ಹಿರಿಯನಾಗಿ ಇದ್ದಂತಹ ದಶರಥ ಮಹಾರಾಜನಿಗೆ ಅಪಾರ ಗೌರವವನ್ನು ಕೊಡ್ತಿದ್ರು. ರಾಷ್ಟ್ರಧರ್ಮಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ದೊಡ್ಡ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ದಶರಥ ಮಹಾರಾಜ. ಅವನ ಮಕ್ಕಳಿಗೆ, ದಶರಥನ ಮಹಿಷಿಯರಿಗೆ ಗುರುವಾಗಿ ನಡೆಯುತ್ತ ಅಲ್ಲಿರುವ ಎಲ್ಲರಿಗೂ ಕೂಡ ಅವರು ಗುರುಗಳಾಗಿದ್ರು. ಕೈಕೇಯಿಗೆ ಬುದ್ಧಿ ಹೇಳಲು ನೋಡಿದರು, ಆದರೆ ಆಕೆ ವಸಿಷ್ಠರ ಮಾತನ್ನ ಕೇಳಲಿಲ್ಲ. ಕೋಪಗೊಂಡ್ರು ವಸಿಷ್ಠರು, ಒದರಿದರು, ಬೈದರು, ನಿಂದಿಸಿದರು. ರಾಮ ಕಾಡಿಗೆ ಹೋಗುವಾಗ ಹೋಗಲು ಒಪ್ಪಿ ದೊರೆ ತೀರಿಕೊಂಡ ಮೇಲೆ ಅವರು ಇಡೀ ಅಯೋಧ್ಯ ನಾಡಿನ ಸಮಸ್ತ ಹೊಣೆಗಾರಿಕೆಯನ್ನು ಹೊತ್ತುಕೊಳ್ತಾರೆ. ಭರತನನ್ನ ಕರೆಯಿಸ್ತಾರೆ. ಭರತನನ್ನ ಕರೆಯಿಸಿ ಅವನಿಗೆ ನಿರ್ದೇಶನವನ್ನ ಮಾಡ್ತಾರೆ. ವಸಿಷ್ಠರು ಮಾಡಿದ ನಿರ್ದೇಶನವನ್ನ ಆತ ಬೇಗ ಸ್ವೀಕರಿಸೋದೇ ಇಲ್ಲ. ಅವನು ವಸಿಷ್ಠರನ್ನೇ ಗುಡುಕ್ತಾನೆ. ಅವನು ಹಿರಿಯ ಅಣ್ಣ ಇರುವಾಗ ನಾನು ಪಟ್ಟಾಭಿಷಿಕ್ತನಾಗ್ಬೇಕು ಅಂತಂದ್ರೆ ಅದು ಹೇಗೆ ಸಾಧ್ಯ ಅಂತ ಗುರುಗಳ ಹತ್ರ ಕೇಳ್ತಾನೆ. ಅವನು ಪಟ್ಟು ಹಾಕುವುದನ್ನ ನೋಡ್ಬೇಕು. ಹಿರಿಯನಿರುವಾಗ ನಾನು ಪಟ್ಟಾಧಿಕಾರವನ್ನು ವಹಿಸ್ಕೊಂಡ್ರೆ ಪರಿವೇತ್ತ ಆಗ್ತೇನೆ, ನಾನು ಕಳಂಕಿತನಾಗ್ಬೇಕಾ? ಹಿರಿಯರಾಗಿ, ಶಾಸ್ತ್ರಜ್ಞರಾಗಿ ನೀವು ಹೀಗೆ ನಡೆದುಕೊಳ್ಳುವುದು ಉಚಿತವಾ ಅಂತ ಕೇಳ್ತಾನೆ. ಯಾರು? ಭರತ. ಅಷ್ಟು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸ್ತಾನೆ ಆತ. ಅವನನ್ನ ಅರಸನನ್ನಾಗಿ ಮಾಡಿ ಪ್ರಭುವಿನ ಮನೆತನದ ಮಂಗಳಕ್ಕೆ ಹಾರೈಸಿದವರು ವಸಿಷ್ಠರು. ವಸಿಷ್ಠರ ಹಿರಿಮೆ ಮತ್ತು ರಾಜನೀತಿಜ್ಞತೆಯನ್ನ ನೀವು ನೋಡ್ಬೇಕು. ಎಷ್ಟು ಸೂಕ್ಷ್ಮ ಅಂತಂದ್ರೆ ನೋಡಿ, ಯಾರಿಗೂ ಹೊಳೆಯದೇ ಇದ್ದಂತಹ ಒಂದು ವಿಚಾರವನ್ನ ಅವರು ಹೊಳೆಯಿಸ್ತಾರೆ. ಕೈಕೇಯಿ ಹಠ ಮಾಡಿಬಿಟ್ಲು, ರಾಮನಿಗೆ ವನವಾಸ ಪ್ರಾಪ್ತಿಯಾಗಬೇಕು, ತನ್ನ ಮಗ ಭರತನಿಗೆ ರಾಜ್ಯಪಟ್ಟ ಆಗ್ಬೇಕು. ಹೀಗೆ ಹೇಳಿದಾಗ ಅವರು ಕೈಕೇಯಿ ಗುಡುಗುವುದನ್ನ ನೋಡ್ಬೇಕು ನೀವು. ಚೀರೆ ಗ್ರಹೀತೇತುತಯ ಸಮೀಕ್ಷ ನೃಪತೇರು ಗುರು ನಿವಾರ್ಯ ಸೀತಾಂ ಕೈಕೇಯಿಂ ವಸಿಷ್ಠೋ ವಾಕ್ಯಮಬ್ರವೀತ್. ನಿನ್ನೆ ನಾನು ಸೀತೆಯ ಆ ಸೀರೆ ಉಡುವ ಪ್ರಕರಣವನ್ನ ಹೇಳಿದ್ದೆ, ನಾರು ಬಟ್ಟೆಯನ್ನ. ಅದೇ ಪ್ರಕರಣದ ಮುಂದುವರಿದ ಭಾಗ. ನಾನು ಕೊನೆಗೆ ಹೇಳಿದ್ದೆ, ಅರಮನೆಯ ಅಂತಃಪುರದಲ್ಲಿರುವ ಸ್ತ್ರೀಯರು ಎಲ್ಲರೂ ಅತ್ತು ಬಿಟ್ರು, ಪ್ರಜೆಗಳೆಲ್ಲ ಅತ್ತು ಬಿಟ್ರು ಅಂತ ಹೇಳಿದೆ. ಆ ಸನ್ನಿವೇಶವನ್ನ ವಸಿಷ್ಠರಿಗೆ ತಡೆದುಕೊಳ್ಳೋದಕ್ಕಾಗೋದಿಲ್ಲ. ಆಗ ಅವ್ರು ಹೇಳ ಚೀರೆ ಗ್ರಹೀತೇತು ತಯ ಸಮೀಕ್ಷ್ಯ. ಯಾವಾಗ ಶ್ರೀರಾಮಚಂದ್ರ ಸೀತೆಗೆ ಅವಳು ಉಟ್ಟುಕೊಂಡ ಬಟ್ಟೆಯ ಮೇಲೆ ನಾರು ಬಟ್ಟೆಯನ್ನು ಉಡಿಸಿದನೋ ಆಗ ನೃಪತೇಹೇ ಗುರುಹು, ನೃಪತಿಯ ಗುರುವಾದಂತಹ ವಸಿಷ್ಠ ಮಹರ್ಷಿಗಳು ಇದಂ ವಾಕ್ಯಂ ಅಬ್ರವೀತ್, ಈ ವಾಕ್ಯವನ್ನ ಹೇಳಿದ್ರು.
ನಿವಾರ್ಯ ಸೀತಾಮು ಕೈಕೇಯಿಯನ್ನ ತಡೆದು ಹೇಳಿದ್ರಂತೆ. ಅತಿ ಪ್ರವೃತ್ತಿ ದುರ್ಮೇಧೆ ಕೈಕೇಯಿ ಕುಲಪಾಂಸನಿ. ಅತಿ ಪ್ರವೃತ್ತಿ ನಿಂದು ಓವರ್ ಆಗಿ ಹೋಯ್ತು. ಅತಿ ಪ್ರವೃತ್ತಿ ಅಂದ್ರೆ ನಿಂದು ಅತಿರೇಕ ಆಯಿತು. ದುರ್ಮೇಧೆ ನಿನ್ನ ಮೇಧಾಶಕ್ತಿ. ದುರ್ಮೇಧೆ ಅಂದ್ರೆ ದುಷ್ಟ ಬುದ್ಧಿಯವಳೆ ಅಂತ ಅರ್ಥ. ಸಂಸ್ಕೃತದಲ್ಲಿ ಈ ಇಂತಹ ಶಬ್ದಗಳನ್ನ ಟ್ರಾನ್ಸ್ಲೇಷನ್ ಮಾಡುವಾಗ ಬಹಳ ಕಷ್ಟ ಆಗ್ತದೆ. ದುರ್ಮೇಧೆ ಅಂದ್ರೆ ನಮ್ಗೆ ಅರ್ಥವೇ ಆಗೋದಿಲ್ಲ. ದುಷ್ಟಳು ಅಂತ, ದುಷ್ಟಳೆ. ಕುಲಪಾಂಸನಿ ಕುಲಘಾತಕಿ. ಅಶ್ವಪತಿಯ ನಗರದಿಂದ ಬಂದವಳು ನೀನು, ಕೇಕೆಯ ರಾಜ್ಯದಿಂದ ಬಂದವಳು. ಈ ಕುಲಕ್ಕೆ ಭೂಷಣಪ್ರಾಯಳಾಗಿ ಇರಬೇಕಾದ ನೀನು ಕುಲಘಾತಕಿ ಆಗಿಬಿಟ್ಟೆ ಅಂತ ಬೈತಾರೆ ಅವರು. ವಂಚಯಿತ್ವಾಚ ರಾಜಾನಂ ನ ಪ್ರಮಾಣಿ ಅವತಿಷ್ಠಸೆ. ರಾಜನಿಗೆ ಮೋಸ ಮಾಡಿದೆ, ದಶರಥ ಮಹಾರಾಜನಿಗೆ ನೀನು ಮೋಸ ಮಾಡಿದವಳು. ನ ಪ್ರಮಾಣೆ ಅವತಿಷ್ಠಸೆ. ನಗಂತವ್ಯಂ ವನಂ ದೇವಿಯ ಸೀತೆಯ ಶೀಲವರ್ಜಿತೆ ಅನುಷ್ಠಾಸ್ಯತೆ ರಾಮಸ್ಯ ಸೀತಾ ಪ್ರಕೃತಂ ಆಸನಂ. ನಗಂತವ್ಯಂ ವನಂ ದೇವ್ಯಾ. ಏನ್ ಹೇಳ್ತಾ ಇದೀಯ ನೀನು? ರಾಮ ವನವಾಸಕ್ಕೆ ಹೋಗ್ಬೇಕು, ಭರತನಿಗೆ ಪಟ್ಟ ಆಗ್ಬೇಕು ಅಂತ. ನೀನ್ ಹೀಗೆ ಹಠ ಮಾಡಿದ್ರೆ ಸೀತೆಯನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸ್ತೇನೆ. ಏನ್ ಮಾಡ್ಲಿಕ್ಕಾಗ್ತದೆ ರೀ? ಸೀತೆಯನ್ನ ಸಿಂಹಾಸನದ ಮೇಲೆ ಕುಳ್ಳಿರ್ತಿದ್ರೆ ನಗಂತವ್ಯಂ ವನಂ ದೇವ್ಯಾ ಸೀತೆಯ ಶೀಲವರ್ಜಿತೆ. ಗಂಡನ ಶ್ರೀರಾಮನ ಹೆಂಡತಿಯವಳು. ಭರತನು ಪ್ರಶ್ನೆ ಮಾಡುವಾಗಿಲ್ಲ, ದಶರಥನು ಪ್ರಶ್ನೆ ಮಾಡುವಾಗಿಲ್ಲ, ಯಾರೂ ಪ್ರಶ್ನೆ ಮಾಡುವಾಗಿಲ್ಲ. ಗಂಡ ಇಲ್ಲದೆ ಇದ್ದಾಗ ಆ ಜಾಗವನ್ನು ತುಂಬುವವರು ಯಾರು ಕೇಳಿದ್ರೆ ಹೆಂಡತಿಯೇ. ಇದು ಶಾಸ್ತ್ರವಾಕ್ಯವನ್ನು ಹೇಳ್ತಾರೆ. ನಗಂತವ್ಯಂ ವನಂ ದೇವ್ಯಾ ಸೀತೆಯ ಶೀಲವರ್ಜಿತೆ. ನಾನೀಗ ಸೀತೆಯನ್ನು ಸಿಂಹಾಸನದಲ್ಲಿ ಕುಳ್ಳಿತಿದ್ರೆ ಏನು ಮಾಡ್ತೀಯೇ ನೀನು? ಅಧಿಕಾರ ಬರೋದು ಅವಳಿಗೆ. ಅನುಷ್ಠಾಸ್ಯತಿ ರಾಮಸ್ಯ ಸೀತಾ ಪ್ರಕೃತಂ ಆಸನಂ. ಪ್ರಕೃತಂ ಆಸನಂ. ಸೀತಾ ಅನುಷ್ಠಾಸ್ಯತಿ, ಅವಳು ತೆಗೆದುಕೊಳ್ತಾಳೆ. ಆತ್ಮಾಹಿದಾರಾಹ ಸರ್ವೇಶಾಂ ಅಧ್ವವ ಆತ್ಮನಃ ಯತ್ಮತ್ನಿ ಅಂತ ಮತ್ತೆ ಹೇಳ್ತಾ ಇದ್ದೇನೆ ನಾನು. ಹೆಂಡತಿ ಅಂದ್ರೆ ಗಂಡನ ಆತ್ಮದ ಅರ್ಧ, ಅವಳಿಗೆ ಅಧಿಕಾರ. ಸರ್ವೇಶಾಂ ದಾರ ಸಂಗ್ರಹವತ್ತಿನಾಂ ಆತ್ಮೇಯಮಿತಿ ರಾಮಸ್ಯ ಪಾಲಯಿಷ್ಯತಿ ಮೇದಿನಂ. ರಾಮನ ನಗರವನ್ನ, ಮೇದಿನಿ ಆ ದೇಶವನ್ನ ಸೀತೆ ಆಳ್ತಾಳೆ. ಏನು ಮಾಡ್ತೀಯ ಅಂತ ಗದರಿಸ್ತಾನೆ ಅವಳನ್ನು. ಇದು ವಸಿಷ್ಠ ಮಹರ್ಷಿಗಳ ಯೋಗ್ಯತೆ. ನಾವು ಇದನ್ನ ಗಮನಿಸಬೇಕು. ಇಂತಹ ಮಹಾನು ವ್ಯಕ್ತಿತ್ವ ಉಳ್ಳವರು ವಸಿಷ್ಠ ಮಹರ್ಷಿಗಳು. ನಮ್ಮಲ್ಲಿ ಬಹಳ ಜನಕ್ಕೆ ವಸಿಷ್ಠರ ಬಗ್ಗೆ ಪರಿಚಯವೇ ಇಲ್ಲ. ಅದೇ ವಿಶ್ವಾಮಿತ್ರರಿಂದ ಅಷ್ಟೋ ಇಷ್ಟೋ ಪರಿಚಯ ನಮಗಾಗ್ತದೆ. ವಸಿಷ್ಠರು ಶ್ರಮಪೂರ್ಣವಾಗಿ ದುಡಿಯುವಂತಹ ಒಂದು ಆಶ್ರಮದ ಅಧಿಪತಿಯಾಗಿದ್ರು. ಅಲ್ಲಿ ವಟುಗಳೆಲ್ಲರೂ ತಮ್ಮ ತಮ್ಮ ಜೀವನಕ್ಕೆ ಬೇಕಾಗುವ ದವಸ ಧಾನ್ಯಗಳನ್ನ ಅವರೇ ಬೆಳ್ಕೊಳ್ತಿದ್ರು. ಒಂದು ಗಮನದಲ್ಲಿರಲಿ, ಆಶ್ರಮ ಶ್ರಮಪೂರ್ವಕವಾಗಿ ದುಡಿದು ತಮಗೆ ಬೇಕಾದಂತಹ ಅನ್ನವನ್ನ ಪಡೆದುಕೊಳ್ಳುವ ತಾಣಕ್ಕೆ ಆಶ್ರಮ ಅಂತ ಕರೀತಾರೆ. ನಮ್ಮಲ್ಲಿ ಬೌದ್ಧರು ಬಂದ ಮೇಲೆ, ಆ ಭಿಕ್ಷುಗಳು ಬಂದ ಮೇಲೆ ಈ ಆಶ್ರಮದ ಕಾನ್ಸೆಪ್ಟ್ ಸ್ವಲ್ಪ ಮಟ್ಟಿಗೆ ಹೊರಟೋಯ್ತು. ಭಿಕ್ಷುಗಳು, ಬೌದ್ಧರ ಸನ್ಯಾಸಕ್ಕೂ ವೈದಿಕ ಸನ್ಯಾಸಕ್ಕೂ ಬಹಳ ವ್ಯತ್ಯಾಸ ಇದೆ. ನಮ್ಮಲ್ಲಿ ಬಹಳ ಜನಕ್ಕೆ ಇದು ಗೊತ್ತಿಲ್ಲ. ಸನ್ಯಾಸಿಗಳು ಅಂದ್ರೆ ನಾವು ಭಿಕ್ಷುಗಳು ಅಂತ ತಿಳ್ಕೊಂಡ್ ಬಿಡ್ತೇವೆ, ಹಾಗಲ್ಲ. ಆಮೇಲೆ ಭಾರತೀಯ ಸಂಸ್ಕೃತಿಯಲ್ಲಿ, ಅದರಲ್ಲೂ ವೈದಿಕ ಸಂಸ್ಕೃತಿಯಲ್ಲಿ ಸನ್ಯಾಸಿಗಳು ಬಹಳ ಕಡಿಮೆ, ವಿರಕ್ತರು ಬಹಳ ಕಡಿಮೆ. ಎಲ್ಲೋ ಒಬ್ಬ ಶುಕ, ಒಬ್ಬ ನಾರದರು, ಒಬ್ಬ ದುರ್ವಾಸರಂತಹ ಕೆಲವು ಜನರನ್ನ ಬಿಟ್ರೆ ಉಳಿದವರೆಲ್ಲರೂ ಕೂಡ ಗೃಹಸ್ಥರೇ ಆಗಿದ್ರು. ಅಗಸ್ತ್ಯರು, ಜಮದಗ್ನಿಗಳು, ಅತ್ರಿಗಳು ಎಲ್ಲರೂ ಕೂಡ ಗೃಹಸ್ಥರೇ. ವಸಿಷ್ಠರು, ಅಲ್ಲಿ ಯಾರೂ ಕೂಡ, ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಅಡವಿಯಲ್ಲಿ ಇರುವವರು, ಆಶ್ರಮದಲ್ಲಿ ಇರುವವರು, ಅಡವಿಯಲ್ಲಿ ಇರುವ ಋಷಿ ಮುನಿಗಳೆಲ್ಲರೂ ವಿರಕ್ತರು, ಸನ್ಯಾಸಿಗಳು ಎನ್ನುವ ತಪ್ಪು ಕಲ್ಪನೆ ಇದೆ. ಅವ್ರು ಯಾರು ವಿರಕ್ತರಾಗಿರ್ಲಿಲ್ಲ, ಸನ್ಯಾಸಿಗಳು ಕೂಡ ಆಗಿರ್ಲಿಲ್ಲ. ಅವರೆಲ್ಲರೂ ಗೃಹಸ್ಥಾಶ್ರಮವನ್ನೇ ವಹಿಸ್ಕೊಂಡಿದ್ರು. ಇದನ್ನ ನಾವು ಗಮನಿಸಬೇಕು. ಹಾಗಾಗಿ ಋಷಿ ಜೀವನ ಕ್ರಮವನ್ನ ಶಿಸ್ತುಬದ್ಧವಾಗಿ ವಸಿಷ್ಠರ ಆಶ್ರಮದಲ್ಲಿ ಇರುವವರೆಲ್ಲರೂ ಕೂಡ ಅನುಸರಿಸ್ತಿದ್ರು, ಶಿಸ್ತುಬದ್ಧವಾಗಿ ಆಚರಿಸ್ತಿದ್ರು. ವಸಿಷ್ಠರು ಕೇವಲ ತಪಸ್ವಿಗಳಷ್ಟೇ ಆಗಿರ್ಲಿಲ್ಲ, ಒಂದು ವಿದ್ಯಾಕೇಂದ್ರದ ಕುಲಪತಿ ಆಗಿದ್ರು. ಅವರು ಅದರ ಮಾರ್ಗದರ್ಶಕರಾಗಿದ್ರು, ಅಧ್ಯಾತ್ಮ ವಿದ್ಯೆಯನ್ನು ಬೋಧನೆ ಮಾಡ್ತಿದ್ರು. ಜೊತೆಗೆ
ಆ ಅಧ್ಯಾತ್ಮ ವಿದ್ಯೆಯ ಅಂಗಗಳಾದ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಮೊದಲಾದವುಗಳ ಬಗ್ಗೆ ಅವರು ವಿವರಣೆಯನ್ನ ಕೊಡ್ತಿದ್ರು, ಅವುಗಳನ್ನು ಕೂಡ ಬೋಧಿಸ್ತಿದ್ರು. ಆಮೇಲೆ ಶಿಲ್ಪ, ಗಾಂಧರ್ವ, ಚಿತ್ರಕಲೆ, ನಾಟ್ಯ ಮೊದಲಾದಂತ ಲೌಕಿಕ ವಿದ್ಯೆಗಳ ತಿಳುವಳಿಕೆಯನ್ನು ಕೂಡ ಕೊಡ್ತಿದ್ರು. ವಸಿಷ್ಠರು ಕೊಡ್ತಿದ್ರು, ಆಮೇಲೆ ವಿಶ್ವಾಮಿತ್ರರು ಕೊಟ್ಟರು, ವಾಲ್ಮೀಕಿಗಳು ಕೊಡ್ತಿದ್ರು. ಇವರೆಲ್ಲರೂ ಕೂಡ ಲೌಕಿಕ ಅಲೌಕಿಕ ಎರಡೂ ವಿದ್ಯೆಗಳನ್ನ ರೂಢಿಸ್ಕೊಂಡಿದ್ರು. ಲವಕುಶರಿಗೆ ಗುರುಗಳು ಯಾರು ಕೇಳಿದರೆ ವಾಲ್ಮೀಕಿ ಮಹರ್ಷಿಗಳು, ರಾಮಲಕ್ಷ್ಮಣರಿಗೆ ಗುರುಗಳು ಯಾರು ಕೇಳಿದರೆ ವಿಶ್ವಾಮಿತ್ರರು, ಪಾಂಡವರಿಗೆ ಗುರುಗಳು ಯಾರು ಕೇಳಿದರೆ ದ್ರೋಣರು. ಈ ಬ್ರಾಹ್ಮಣರಲ್ಲಿ ಬ್ರಾಹ್ಮ ಮತ್ತು ಕ್ಷಾತ್ರ ಎರಡೂ ಮೇಳೈಸಿರ್ತಿತ್ತು. ಬ್ರಹ್ಮವೇದ ವಿಧಾಮಪಿ ಕ್ಷಾತ್ರವೇದ ವಿಧಾಮಪಿ ಅಂತಲೇ ಇವರಿಗೆ ಬಿರುದಿರೋದು ವಸಿಷ್ಠರಿಗೆ. ಇದನ್ನೆಲ್ಲ ಗಮನಿಸ್ಬೇಕು. ಬ್ರಾಹ್ಮಣರು ಅಂದ್ರೆ ಕೇವಲ ವೈದಿಕ ವೃತ್ತಿ ಮಾಡ್ಕೊಂಡಿರುವವರು, ಬರೀ ಜಪತಪ ಮಾಡ್ಕೊಂಡಿರುವವರು ಅಂತ ಅಲ್ವೇ ಅಲ್ಲ. ಅವರೆಲ್ಲ ಅಗಸ್ತ್ಯರು, ಪರಶುರಾಮರು ದಿಗ್ವಿಜಯ ಮಾಡ್ತಾ ಹೋದ್ರು, 21 ಸಾರಿ ಭೂಪ್ರದಕ್ಷಿಣೆ ಮಾಡಿದ್ರು, ದುಷ್ಟ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿಬಿಟ್ರು. ಅದ್ರಲ್ಲಿ ಅನೇಕ ಯುವಕರಿದ್ರು. ಯುವಕರ ಹೆಂಡತಿಯರು ಏನ್ ಮಾಡ್ಬೇಕು, ಮುಂದೆ ಸಂತಾನವೇ ಇಲ್ಲದೆ ಇದ್ದಂತ ಸ್ಥಿತಿ ನಿರ್ಮಾಣ ಆಯ್ತಲ್ಲ. ಆಗಲೇ ಅಗಸ್ತ್ಯರು ನಿಯೋಗ ಸಂತಾನದ ಮೂಲಕ ಪ್ರಜಾಸಂತತಿಯನ್ನ ಉಂಟು ಮಾಡಿಸಿದರು. ಅಗಸ್ತ್ಯರು ಕೊಟ್ಟ ಕೊಡುಗೆ ಸಾಮಾನ್ಯದ್ದಿಲ್ಲ, ಬಹಳ ದೊಡ್ಡ ಕೊಡುಗೆ ಅಗಸ್ತ್ಯರಿಂದು. ವಾತಾಪಿ ಇಲ್ವಲ್ಲಂತಹ ದುಷ್ಟರನ್ನ ಸಂಹಾರ ಮಾಡಿದವರು. ರಾಮರಾವಣರ ಯುದ್ಧದಲ್ಲಿ ರಾಮನಿಗೆ ಶ್ರೇಯಸ್ಸಾಗಲಿ ಅಂತೇಳಿ ರಣಕಣಕ್ಕೆ ಹೋಗಿ ಆದಿತ್ಯ ಹೃದಯವನ್ನ ರಾಮನಿಗೆ ಬೋಧನೆ ಮಾಡಿದವರು. ವಿಂಧ್ಯ ಪರ್ವತವನ್ನ ಅಡ್ಡ ಹಾಕಿದವರು. ಒಂದೇ ಎರಡೇ ಅವರು ಮಾಡಿರುವಂತ ಕೆಲಸ ಅಷ್ಟಿಷ್ಟಲ್ಲ. ಜಮದಗ್ನಿ ಮಾಡಿರುವ ಕೆಲಸ, ಪರಶುರಾಮನ ಮಾಡಿರುವ ಕೆಲಸ ಒಂದೊಂದೂ ಕೂಡ ಅಪೂರ್ವವಾಗಿದೆ. ಹೀಗೆ ವಸಿಷ್ಠರು ಕೂಡ ಅಂತಹ ಕುಲಪತಿಗಳಾಗಿದ್ರು. ವಸಿಷ್ಠರ ಆಶ್ರಮ ಬ್ರಹ್ಮಸಭೆ ಇದ್ದಂಗೆ ಇತ್ತಂತೆ. ಅವರ ತೇಜಸ್ಸನ್ನ ಏನಂತ ಕೊಂಡಾಡೋದು, ಅಷ್ಟು ದೊಡ್ಡ ವ್ಯಕ್ತಿಗಳಾಗಿದ್ರು. ವಸಿಷ್ಠ ಎನ್ನುವ ಶಬ್ದಕ್ಕೆ ಅರ್ಥವನ್ನ ನಾವು ತಿಳ್ಕೊಳ್ಬೇಕು. ನಮ್ಮಲ್ಲಿ ಬಹಳ ಮಂದಿಗೆ ಆಮೇಲೆ ಪ್ರತಿಯೊಂದು ಶಬ್ದಕ್ಕೂ ಒಂದು ಡೆರಿವೇಶನ್ ಅಂತ ಇರ್ತದೆ, ವ್ಯುತ್ಪತ್ತಿ, ನಿಷ್ಪತ್ತಿ ಅಂತ, ಅದರ ಹುಟ್ಟು. ಅವುಗಳನ್ನು ತಿಳ್ಕೊಂಡಾಗ ನಮಗೆ ಹೆಚ್ಚು ಆನಂದ ಆಗ್ತದೆ. ಈಗ ನೋಡಿ, ವಸಿಷ್ಠ ಅವ್ರ ಹೆಸರಿಗೆ ತಕ್ಕಂತೆ ವಸಿಷ್ಠ ಎನ್ನುವ ಶಬ್ದಕ್ಕೆ ಪ್ರಕಾಶಿಸುವವರು ಅಂತ ಅರ್ಥ. ವಸುಧಾತುವಿಗೆ ಪ್ರಕಾಶ, ವಾಸ ಮಾಡು, ಆಚ್ಛಾದನೆ ಮಾಡು, ಮುಚ್ಚು, ಹೀಗೆ ನಾನಾ ಅರ್ಥಗಳಿವೆ. ವಸಿಷ್ಠರೆಂದ್ರೆ ಅತಿಶಯವಾಗಿ ಬೆಳಗುವವರು, ತಮ್ಮ ತೇಜೋ ವಿಶೇಷತೆಯಿಂದ ಎಲ್ಲರ ಮಧ್ಯದಲ್ಲಿ ಎದ್ದು ಕಾಣುವವರು, ಅಥವಾ ಸಮಸ್ತರಿಗೂ ಆಶ್ರಯ ರೂಪವಾಗಿದ್ದು ನಿರ್ವಾಸಿತರಿಗೆ ವಸತಿಯನ್ನು ಕಲ್ಪಿಸಿಕೊಡುವ ಮೂಲಕ ವಸಿಷ್ಠ, ನಿರ್ವಾಸಿತರಿಗೆ ವಸತಿಯನ್ನು ಕಲ್ಪಿಸಿಕೊಟ್ಟವರು. ಇವೆಲ್ಲ ಅವರ ಆ ವಸಿಷ್ಠ ಎನ್ನುವ ಶಬ್ದದ ಅರ್ಥವನ್ನು ಹೇಳ್ತದೆ. ಇಂದ್ರಿಯಾಣಂ ವಶಕರ ವಶಿಷ್ಠ ಇತಿ ಉಚ್ಯತೆ. ವಸಿಷ್ಠ ಅಂತ ಹೇಳ್ಬೋದು, ವಶಿಷ್ಠ ಅಂತ ಹೇಳ್ಬೋದು. ಇಂದ್ರಿಯಾಣಂ ವಶಕರ, ಇಂದ್ರಿಯಗಳನ್ನ ನಿಗ್ರಹ ಮಾಡಿದ್ರಿಂದ ಅವರನ್ನ ವಶಿಷ್ಠ ಅಂತ ಕರೀತಿದ್ದಾರೆ. ಅಗ್ನಿರ್ವೈ ದೇವಾನಾಂ ವಸಿಷ್ಠ, ದೇವಲೋಕದಲ್ಲಿ ವಸಿಷ್ಠ ಯಾರು ಕೇಳಿದ್ರೆ ಅಗ್ನಿಯಂತೆ. ಅಂದ್ರೆ ಅಷ್ಟು ಹೆಗ್ಗಳಿಕೆಯನ್ನ ಪಡೆದವರು ಆಗಿದ್ರು ನಮ್ಮ ವಸಿಷ್ಠ ಮಹರ್ಷಿಗಳು. ಇಂತಹ ವಸಿಷ್ಠರು ಎಲ್ಲಿಯೂ ಕೂಡ ತಾನು ಅಂತ ತೋರಿಸ್ಕೊಳ್ಳೋದಿಲ್ಲ. ಇಡೀ ಅಯೋಧ್ಯ ನಾಡಿನ ಆ ಸಂಸ್ಕೃತಿಯನ್ನ ಕಾಪಾಡುವುದಕ್ಕೆ, ಅಲ್ಲಿ ನ್ಯಾಯ ಸ್ಥಾಪನೆ ಆಗುವುದಕ್ಕೆ ಬಹಳವಾಗಿ ಹೋರಾಡಿದಂತಹ ಮಹನೀಯರು ನಮ್ಮ ವಸಿಷ್ಠರು. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಸುಮಂತ್ರ ನೋಡಿ, ನಮಗೆ ಸುಮಂತ್ರ ಅಂದ್ರೆ ಗೊತ್ತೇ ಇರುವುದಿಲ್ಲ ನಮಗೆ. ಅವನು ದಶರಥ ಮಹಾರಾಜನ ಸಾರಥಿ, ಆಪ್ತ ಸೇವಕ, ಆಪ್ತ ಗೆಳೆಯ. ವಸಿಷ್ಠನಿಗೆ ಎಲ್ಲರ ಮೇಲೆಯೂ ವಾಲ್ಲಭ್ಯ ಇತ್ತು ಅಂತ ಹೇಳ್ತಾರೆ. ವಾಲ್ಲಭ್ಯ ಅಂದ್ರೆ ಎಲ್ಲರ ಮೇಲೂ ಪ್ರಭುತ್ವವನ್ನು ಸ್ಥಾಪಿಸುವಷ್ಟು ಯೋಗ್ಯತೆ ಅವರಲ್ಲಿ ಇತ್ತು. ಸುಮಂತ್ರ ಅಂದ್ರೆ ಎಲ್ಲರಿಗೂ ರೆಸ್ಪೆಕ್ಟ್, ಎಲ್ಲರೂ ಗೌರವವನ್ನು ಕೊಡ್ತಿದ್ರು. ಸುಮಂತ್ರ ದೊರೆಗೆ ಚಿಕ್ಕಂದಿನಿಂದ ಜೊತೆಯಾಗಿದ್ದವನು, ಸೂತನಾದರೂ ಕೂಡ ಸ್ನೇಹಿತನ ಎತ್ತರಕ್ಕೆ ಹೋದವನು. ರಾಮ ಕಾಡಿಗೆ ಹೋಗುವ ಮಾತು ಬಂದಾಗ ಕೈಕೇಯಿ ಮೇಲೆ ಕೋಪಗೊಂಡವನು, ಕೈಕೇಯಿ ಬೈತಾನೆ ಅವನು. ನೋಡಿ, ಅಂದ್ರೆ ಬೈಯೋದು ಅಂದ್ರೆ ಕೈಕೇಯಿಗೆ, ದಶರಥನ ಹೆಂಡತಿ ಕೈಕೇಯಿಗೆ ಬೈತಾನೆ ಅಂದ್ರೆ ಎಷ್ಟು ಸಲುಗೆ ಇತ್ತು ಅಂತ ಯೋಚನೆ ಮಾಡಿ. ನ್ಯಾಯಕ್ಕಾಗಿ ಬೈಯೋದು, ಮತ್ಯಾತಕ್ಕೂ ಅಲ್ಲ. ನಿನಗೆ ತಾಯಿ ಸ್ವಭಾವವೇ ಬಂತು ಅಂತ ಹೇಳ್ತಾನೆ. ಕೈಕೇಯಿಯ ತಾಯಿ ಹಠಮಾರಿ ಆಗಿತ್ತು. ಆ ಹಠಮಾರಿತನ ನಿನಗೂ ಬಂದು ಹೋಯ್ತಲ್ಲೇ ಅಂತ ಹೇಳ್ತಾನೆ ಅವನು. ಆ ಕಥೆಯನ್ನೆಲ್ಲ ಹೇಳ್ತಾನೆ ಅವನು. ಇವತ್ತಾದ್ರೂ ವಿಸ್ತರಿಸಿಕ್ ಹೋಗಲ್ಲ ನಾನು. ಆ ರೀತಿಯಲ್ಲಿ ಬೈತಾನೆ ಅವನು. ಆಗ ಸೀತಾರಾಮ ಲಕ್ಷ್ಮಣರು ಆಮೇಲೆ ವನವಾಸಕ್ಕೆ ಹೊರಟರು.
ಸರಿಯು ನದಿಯ ತಟದಲ್ಲಿ ನಿಂತುಕೊಂಡ್ರು. ಆ ಸಂದರ್ಭದಲ್ಲಿ ಅವರನ್ನ ಬೀಳ್ಕೊಡುವಾಗ ಅವನು ಪಟ್ಟ ವೇದನೆ, ಆಮೇಲೆ ಅವರು ಕೊಟ್ಟಂತ ಸಂದೇಶವನ್ನ ದಶರಥನಿಗೆ ತಂದು ಹೇಳುವುದು ಎಲ್ಲವನ್ನೂ ಮಾಡಿದ, ಯಶಸ್ವಿಯಾಗಿ ಮಾಡಿದ ಆತ. ಯಾವುದನ್ನು ಮುಚ್ಚಬೇಕು, ಯಾವುದನ್ನು ಬಹಿರಂಗಪಡಿಸಬೇಕು ಅನ್ನುವುದರ ಅರಿವು ಅವನಿಗೆ ಬಹಳ ಇತ್ತು. ಅಂತಹ ಒಬ್ಬ ವೃದ್ಧ ಅಯೋಧ್ಯೆಗೆ ಮಂತ್ರಿ ಪದವಿಯನ್ನ ವಹಿಸಿಕೊಂಡಿದ್ದ. ಅವನು ಕೇವಲ ಸೂತನಷ್ಟೇ ಅಲ್ಲ, ಕೇವಲ ಸಾರಥಿಯಷ್ಟೇ ಅಲ್ಲ. ಸೂತ ಎನ್ನುವ ಶಬ್ದವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಇವತ್ತು ಸೂತ ಅಂದ್ರೆ ನಾವು ಕೆಳಜಾತಿಯವರು ಅಂತ ಅಂದ್ಕೊಳ್ಬಿಡ್ತೇವೆ. ಈಗ ಸೂತ ಪುರಾಣಿಕರು ಅಂತ ರಾಮಾಯಣ, ಭಾಗವತ ಮೊದಲಾದಂತ ಪ್ರವಚನವನ್ನ ಅಂದು ಮಾಡ್ತಾ ಇದ್ದವ್ರು ಯಾರು ಕೇಳಿದ್ರೆ ಸೂತ್ರೆ. ವಿದುರ ಸೂತ ಆಗಿದ್ದ, ಸಂಜಯ ಸೂತ. ಎಷ್ಟು ಜ್ಞಾನದ ಭಂಡಾರ ಅಲ್ಲ. ಅವತ್ತು ಈ ಜಾತಿಗೆ ಪೂಜ್ಯತೆ ಕೊಡ್ತಿರ್ಲಿಲ್ಲ. ವಿದ್ವತ್ತಿಗೆ, ಶಾಸ್ತ್ರಜ್ಞಾನಕ್ಕೆ, ವಿದ್ಯೆಗೆ, ಸಂಸ್ಕಾರಕ್ಕೆ ಬಹಳ ಬೆಲೆಯನ್ನು ಕೊಡ್ತಿದ್ರು. ವಿದುರನಿಗೆ ಎಲ್ಲೆಲ್ಲದ ಮರ್ಯಾದೆ ಇತ್ತು. ಪಾಂಡವರು, ಕೃಷ್ಣನೇ ಮೊದಲಾದವರು ವಿದುರನಿಗೆ ಆ ಗೌರವವನ್ನು ಕೊಟ್ಟರು. ಹಸ್ತಿನಾವತಿಗೆ ಶ್ರೀಕೃಷ್ಣ ಸಂಧಾನಕ್ಕೆ ಬಂದಾಗ ಹೋಗಿ ಉಳ್ಕೊಂಡಿದ್ದು ಯಾರ ಮನೆಯಲ್ಲಿ ಕೇಳಿದ್ರೆ ವಿದುರನ ಮನೆಯಲ್ಲಿ. ಅದು ಅವನ ಕೆಂಗಣ್ಣಿಗೆ ಗುರಿಯಾಯಿತು, ದುರ್ಯೋಧನ ಕೆಂಗಣ್ಣಿಗೆ. ನೀನು ಯಾಕೆ ಸೂತನ ಮನೆಯಲ್ಲಿ ಉಳ್ಕೊಂಡೆ ಅಂತ ಕೇಳ್ತಾನೆ, ಜಾತಿ ವಿಹೀನ ಅಂತ ಹೇಳ್ತಾನೆ ಅವನು. ಇದು ನಾವು ಗಮನಿಸಬೇಕಾದ್ದು. ಜಾತಿ ಎನ್ನುವುದು ಅದು ತುಂಬಾ ಮೂರ್ಖತನದ ವಾದ. ಜಗತ್ತಿನಲ್ಲಿ ಜಾತಿ ಎನ್ನುವುದು ಇದ್ದೇ ಇದೆ. ಜಾತಿಯನ್ನು ಮೀರಿ ನಾವು ಹೋಗ್ತೇವೆ ಎನ್ನುವುದು ಅದು ಆಗೋದಿಲ್ಲ. ಇವತ್ತು ಸರ್ಕಾರ ಹೇಳ್ಬೋದು, ಅದು ಬೇರೆ ವಿಚಾರ. ನೀವೊಂದು ಹೂವಿನ ಅಂಗಡಿಗೆ ಹೋಗಿ, ಎಷ್ಟು ಜಾತಿ ಹೂಗಳು, ಸೇವಂತಿಗೆ ಏನು, ಮಲ್ಲಿಗೆ ಏನು, ಜಾಜಿ ಏನು, ಹಲವು ತರಹದ ಹೂಗಳು ಮಿಂಚುತ್ತಾ ಇರುತ್ತವೆ. ನೀವು ಅಕ್ಕಿ ಅಂಗಡಿಗೆ ಹೋದ್ರೆ ನಿಮಗೆ 10 ತರದ ಅಕ್ಕಿ ತೋರಿಸ್ತಾನೆ. ನಿಮ್ಗೆ ಯಾವ ಅಕ್ಕಿ ಬೇಕು ಅಂತ ಕೇಳ್ತಾನೆ. ಅದಕ್ಕೆಲ್ಲದಕ್ಕೂ ಒಂದೊಂದು ಹೆಸರು ಇದೆ. ನೀವು ಯಾವುದಕ್ಕೆ ಹೋದ್ರೂ ಕೂಡ ಜಾತಿ 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 ಅಂದ್ರೆ ವೈವಿಧ್ಯತೆ ಅಂತ ಅರ್ಥ. ಜಗತ್ತು ಇರುವುದರಲ್ಲಿ ಇರುವುದೇ ವೈವಿಧ್ಯತೆಯಲ್ಲಿ. ನಾವು ವೈವಿಧ್ಯತೆಯನ್ನ ಬೇಡ ಅಂತ ಹೇಳಿದ್ರೆ ಹೇಗಪ್ಪ? ಇದು ಎಲ್ಲ ಜಾತಿ ಒಂದಾಗ್ಬಿಡ್ಬೇಕು, ಹಿಂದುಳಿದವರಿಗೆ ಪ್ರೋತ್ಸಾಹ, ಏನೇನೇನೋ ಹೇಳ್ತಾರೆ. ಅಲ್ಲ, ಅವರವರ ಯೋಗ್ಯತೆಯಿಂದ ಅವ್ರು ಪಡ್ಕೊಳ್ತಾರೆ, ನಾವು ಅದಕ್ಕೆ ಗೌರವ ಕೊಡೋಣ, ಬೇರೆ ವಿಚಾರ. ಹಾಗಾಗಿ ಸೂತ ಜಾತಿಯಲ್ಲಿ ಹಿಂದುಳಿದವ ಅಂತ ಅನಿಸ್ಕೊಂಡ್ರು ಕೂಡ ಅವನ ವಿದ್ವತ್ತು ಬಹಳ ದೊಡ್ಡದಾಗಿತ್ತು, ಅವನಿಗಿರುವ ಗೌರವವೂ ಬಹಳ ದೊಡ್ಡದಾಗಿತ್ತು. ಸು ಅನ್ನುವ ಧಾತುವನ್ನು ನಾವು ಪರಿಶೀಲಿಸಬೇಕು. ಸುಧಾತುವಿಗೆ 4-5 ಅರ್ಥಗಳಿವೆ. ಒಂದು ಹೆಣೆಯುವುದು ಅಂತ, ಹಡೆಯುವುದು ಮತ್ತು ಬೆಸೆಯುವುದು ಅಂತ ಅರ್ಥ ಇದೆ. ಸೂತ್ರ, ಇಂಗ್ಲಿಷ್ ಯಾರ್ನ್, ಸೂತ್ರ ಅಂದ್ರೆ ಅದು. ಈ ಹಿನ್ನೆಲೆಯಲ್ಲಿ ಇದು ಬಂದಿರುವಂತಹದ್ದು. ಆಗಿನ ಕಾಲದಲ್ಲಿ ಈ ಸೂತ್ರರು ಏನ್ ಮಾಡ್ತಿದ್ರು ಅಂತ ನಾವು ಗಮನಿಸ್ಬೇಕು. ಇವತ್ತು ನಾವು ಈ ಕ್ಲಾಸಿಫೈಡ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಲ್ಲ, ಈಗ ಸರ್ಕಾರದಲ್ಲಿ ಎಷ್ಟೋ ಇನ್ಫಾರ್ಮೇಶನ್ ನ ದಾಖಲೀಕರಿಸುವುದಕ್ಕೆ ಮತ್ತು ರಹಸ್ಯವಾಗಿಡುವುದಕ್ಕೆ ಕಂಪ್ಯೂಟರ್ ಇದೆ, ಕೋಡ್ವರ್ಡ್ ಇದೆ. ಅವತ್ತಿನ ಕಾಲದಲ್ಲಿ ಕಂಪ್ಯೂಟರ್ ಇರಲಿಲ್ಲ. ಆಗ ಅಂತಹ ಈ ಕ್ಲಾಸಿಫೈಡ್ ಇನ್ಫಾರ್ಮೇಶನ್, ಮಾಹಿತಿಯನ್ನ, ಇತಿಹಾಸವನ್ನ, ಪುರಾಣವನ್ನ ಜತನವಾಗಿ ಕಾಪಾಡುವವರು ಯಾರು ಅಂತ ಕೇಳಿದ್ರೆ ಈ ಸೂತ್ರೇ ಆಗಿದ್ರು. ಇದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಆ ಹಿಂದೆ ನಡೆದಿರುವಂತ ಅನೇಕ ವೃತ್ತಾಂತಗಳನ್ನ ಸುಸಂಗತವಾಗಿ ಬೆಸೆದು ಹೆಣೆದು ಅದನ್ನ ಕಾಪಿಡುವಂತ ಕೆಲಸವನ್ನ ಸೂತರು ಮಾಡ್ತಿದ್ರು. ಮುಂದಿನ ಪೀಳಿಗೆ ಕೂಡ ಇಡ್ತಿದ್ರು. ಇದೆಲ್ಲ ಬಹಳ ಮುಖ್ಯವಾದ್ದು. ನೋಡಿ, ಇದು ದಶರಥ ಮಹಾರಾಜ ಕೈಕೇಯಿಯನ್ನು ಮದುವೆ ಆಗುವಾಗ ಕೈಕೇಯಿ ಅಪ್ಪನಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ದ. ಅದು ಒಂದು ನಿಬಂಧನೆ. ಕೈಕೇಯಿಯ ಹೊಟ್ಟೆಯಲ್ಲಿ ಹುಟ್ಟುವ ಮಗುವಿಗೆ ಪಟ್ಟಗಟ್ಟೇನೆ ಅಂತ ಒಂದು ದುಡುಕು ಆಶ್ವಾಸನೆ ಕೊಟ್ಟಿದ್ದ. ಅವನು ದುರ್ದೈವಕ್ಕೆ ಏನಾಯ್ತು, ಭರತ ಎರಡನೇವನಾದ, ರಾಮ ಹಿರಿಯವನಾದ. ಆಗೇನ್ ಮಾಡ್ಬೇಕು? ಭರತನಿಗೆ ಪಟ್ಟ ಕಟ್ಬೇಕೋ ರಾಮನಿಗೋ? ಅಲ್ಲಿ ಅಶ್ವಪತಿ ಮಾತು ಕೊಟ್ಟಿದ್ದಾನೆ. ಆ ಗೊಂದಲದಲ್ಲಿ ಅವನು ಸತ್ತಿದ್ದು. ಕೊನೆಗೂ ಏನಾಯ್ತು, ಪಟ್ಟಾಭಿಷೇಕ ನೋಡ್ಲಿಕ್ಕೆ ಆಗ್ಲೇ ಇಲ್ಲ ಅವನ ಹತ್ರ. ಅಶ್ವಪತಿಗೆ ಮಾಡಿದ ವಾಗ್ದಾನದ ವಿಚಾರ ಇತ್ತಲ್ಲ, ಅದು ಸುಮಂತ್ರನಿಗೆ ಮಾತ್ರ ಗೊತ್ತಿತ್ತು. ದಶರಥ, ಸುಮಂತ್ರ, ಅಶ್ವಪತಿ 3 ಜನರು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಈ ವಿಚಾರವನ್ನ ಸುಮಂತ್ರ ರಾಮನಿಗೆ ಯಾವಾಗ ಹೇಳಿದ ಅನ್ನುವುದನ್ನು ಕವಿ ಬರೆಯೋದೇ ಇಲ್ಲ. ಆದರೆ ರಾಮನಿಗೆ ಗೊತ್ತಿತ್ತು. ಅದು ಹೇಗೆ? ಭರತ ಬಂದಾಗ, ನೋಡು ತಮ್ಮ, ನಮ್ಮಪ್ಪ ನಿನ್ನ ಅಜ್ಜನಿಗೆ ಮಾತು ಕೊಟ್ಟಿದ್ದಾರೆ ಅಂತ ಹೇಳ್ತಾನ್ರಿ. ರಾಮನಿಗೆ ಹೇಗೆ ಗೊತ್ತಾಯ್ತು ಹಾಗಾದ್ರೆ? ರಾಮ ಹುಟ್ಟೆ ಇರ್ಲಿಲ್ವಲ್ಲ. ಬಹುಶಃ ದಾರಿಯಲ್ಲಿ ಹೋಗುವಾಗ ಹೇಳಿರ್ಬೇಕು. ಅಂದ್ರೆ ಯಾವ್ಯಾವುದೋ ವೃತ್ತಾಂತಗಳನ್ನ ಕಾಪಿಡುವಂತಹ ಕೆಲಸವನ್ನ ಸುಮಂತ್ರನಂತವ್ರು ಮಾಡ್ತಿದ್ರು. ಇದು ಬಹಳ ಸೂಕ್ಷ್ಮ. ಇದು ಕಾವ್ಯಾನುಸಂಧಾನ, ಕಾವ್ಯದ ಅಧ್ಯಯನ ಅಂದ್ರೆ ಇದು.
ಎಲ್ಲಿಂದೆಲ್ಲಿಗೂ ಹೋಗ್ತದೆ ಬರ್ತದೆ, ಇದನ್ನ ಮಾಡಿಕೊಂಡಿದ್ದ. ಹಾಗಾಗಿ ಅದನ್ನ ಇತಿಹಾಸ, ವೃತ್ತಾಂತ, ಚರಿತ್ರೆ ಎಲ್ಲವೂ ಕೂಡ ಸಂಗ್ರಹಿಸಲ್ಪಡುತ್ತಿದ್ದುದು ಯಾರಿಂದ ಅಂತ ಕೇಳಿದ್ರೆ ಸೂತರಿಂದ. ಹೀಗೆ ನಾವು ನೆನ್ಪಿಟ್ಕೊಳ್ಬೇಕು. ಇಂತಹ ಪ್ರಕರಣಗಳು ತುಂಬಾ ಬರುತ್ತವೆ. ನೀವು ವಿಭೀಷಣನ ಪಾತ್ರಕ್ಕೆ ಬನ್ನಿ. ರಾಕ್ಷಸರ ಕುಲದಲ್ಲಿಯೇ ವಿಭಿನ್ನವಾದ ನಡವಳಿಕೆ ಇದ್ದವನಾಗಿದ್ದ. ಅವನು ವರ ಕೇಳ್ದ. ಈಗ ರಾವಣ, ಕುಂಭಕರ್ಣ, ವಿಭೀಷಣ ಎಲ್ಲ ತಪಸ್ಸು ಮಾಡಿದ್ರು. ತಪಸ್ಸು ಮಾಡಿ ಆಗ ಬ್ರಹ್ಮ ಪ್ರತ್ಯಕ್ಷ ಆದ. ಬ್ರಹ್ಮ ಪ್ರತ್ಯಕ್ಷ ಆದಾಗ ಇವನೇನ್ ಮಾಡ್ತಾನೆ, ಏನ್ ವರ ಬೇಕು ಅಂತ ಕೇಳಿದಾಗ ಅವ್ರಿಗೆ ಬೇಕಾದನ್ನು ಕೇಳ್ಕೊಂಡ್ರು, ಬಿಟ್ಬಿಡಿ, ಅವ್ರ ವಿಚಾರ ಬೇಡ. ಇವನೇನ್ ಕೇಳಿದ ಗೊತ್ತಾ, ಪರಮಾಪದ್ಗತಸ್ಯಾಪಿ ಧರ್ಮೇ ಮಮ ಮತಿರ್ಭವೇತ್. ಎಂತಹ ಆಪತ್ಕಾಲದಲ್ಲಿಯೂ ಕೂಡ ನನ್ನ ಮನಸ್ಸು ಧರ್ಮದಲ್ಲಿಯೇ ಇರಬೇಕು. ಇದು ವಿಭೀಷಣ ಕೇಳಿದ ವರ. ಪರಮಾಪದ್ಗತಸ್ಯಾಪಿ, ಪರಮ ಆಪತ್, ಎಂತಹ ಆಪತ್ತೇ ಬರಲಿ ಅಂತಹ ಸಂದರ್ಭದಲ್ಲೂ ನನ್ನ ಮನಸ್ಸು ವಿಚಲಿತವಾಗದೆ ಧರ್ಮದಲ್ಲೇ ಇರುವಂತೆ ಮಾಡುವಂತ ಕೇಳ್ಕೊಳ್ತಾನೆ. ಇದನ್ನೇ ಶೂರ್ಪಣಖ ಹೇಳಿದ್ದು. ನನಗೊಬ್ಬ ತಮ್ಮ ಇದ್ದಾನೆ, ನತು ರಾಕ್ಷಸ ಚೇಷ್ಟಿತ ಅಂತ ಹೇಳ್ತಾಳೆ ಅವಳು. ಅವನಿಗೆ ರಾಕ್ಷಸ ಗುಣ ಬರಲೇ ಇಲ್ಲ ಅಂತ ಹೇಳ್ತಾಳೆ ಅವಳು. ಅವಳು ಬಹಳ ಬೇಜಾರು ಕೊಟ್ಕೊಂಡು ಹೇಳ್ತಾಳೆ ಅವಳು, ನನ್ನ ತಮ್ಮ ವಿಭೀಷಣ, ಅವನಿಗೆ ಇವಳಿಗೆ ರಾಕ್ಷಸ ಗುಣ ಇದೆ, ರಾವಣನಿಗಿದೆ, ಈ ಪುಣ್ಯಾತ್ಮನಿಗಿಲ್ಲ. ಇದು ಎಷ್ಟು ಚಂದ. ವಿಭೀಷಣಸ್ತು ಧರ್ಮಾತ್ಮ. ಮತ್ತೆ ಕವಿ ಹೇಳ್ತಾನೆ ಅವನು ಧರ್ಮಾತ್ಮನಾಗಿದ್ದ. ನತು ರಾಕ್ಷಸ ಚೇಷ್ಟಿತ, ರಾಕ್ಷಸ ಚೇಷ್ಟೆಯೇ, ರಾಕ್ಷಸಿ ಗುಣಗಳೇ ಅವನ ಬಳಿ ಇರಲಿಲ್ಲ. ಅಂದ್ರೆ ಅಂತಹ ಘನವಾದ ವ್ಯಕ್ತಿತ್ವ ಉಳ್ಳವನಾಗಿದ್ದ. ಗುಣವಾನ್ ವಾ ಪರಜನ ಸ್ವಜನೋ ನಿರ್ಗುಣೋಪಿ ವಾ ನಿರ್ಗುಣ ಸ್ವಜನ ಶ್ರೇಯ ಯ ಪರ ಏವ ಸಹ. ನೋಡಿ, ಅವನು ಯುದ್ಧಕ್ಕೆ ಹೋದ ಲಕ್ಷ್ಮಣನ ಕರ್ಕೊಂಡು. ಲಕ್ಷ್ಮಣನಿಗೆ ಇವನು ದಾರಿ ತೋರಿಸಿದ. ಇಂದ್ರಜಿತ್ತು ನಿಕುಂಬಳ ಯಾಗವನ್ನ ಮಾಡ್ತಾ ಇರುವಾಗ ಆ ನಿಕುಂಬಳ ಯಾಗ ನಡೆಯುವ ಸ್ಥಳಕ್ಕೆ ಲಕ್ಷ್ಮಣನನ್ನು ಕರ್ಕೊಂಡು ಹೋಗ್ತಾನೆ. ಇಂದ್ರಜಿತ್ತಿಗೆ ಶಾಕ್ ಆಗ್ಬಿಡ್ತದೆ. ಅರೆ, ಇವನು ಇಲ್ಲಿಗೆ ಹೇಗೆ ಬಂದ? ಓ, ಈ ಗುಟ್ಟನ್ನು ಕೊಟ್ಟವನು ವಿಭೀಷಣ ಅಂತ ಅವನಿಗೆ ಗೊತ್ತಾಯ್ತು. ಆದ್ರಿಂದ ಅವನು ವಿಭೀಷಣನನ್ನ ಬಾಯಿಗೆ ಬಂದಂತೆ ನಿಂದಿಸ್ತಾನೆ. ಅವನು ಯಾರು? ಇಂದ್ರಜಿತ್ತು. ಆಗ ಅವನು ಹೇಳ್ತಾನೆ, ಗುಣವಾನ್ವಾ ಪರಜನ ಸ್ವಜನೋ ನಿರ್ಗುಣೋಪಿ ವಾ. ಪರರು ಗುಣವಂತರಾದರೂ ಕೂಡ, ಸ್ವಜನರು ನೀಚರಾದರೂ ಕೂಡ ಆ ನೀಚ ಜನರನ್ನೇ ಆಶ್ರಯಿಸಬೇಕು. ನೋಡಿ, ಪರರು ಗುಣವಂತರಾಗಿರ್ತಾರೆ, ವಿರೋಧ ಪಕ್ಷದವರು ಅಥವಾ ನಮಗೆ ಆಗದೇ ಇದ್ದವರು. ಸ್ವಜನರು ನೀಚರಾಗಿರ್ತಾರೆ. ಆದ್ರೆ ನಾವೇನ್ ಮಾಡ್ಬೇಕು? ನೀಚ ಜನರನ್ನೇ ಆಶ್ರಯಿಸಬೇಕು. ಅಂದ್ರೆ ರಾವಣನ ಪಕ್ಷದಲ್ಲಿರುವವರೆಲ್ಲರೂ ನೀಚರಾಗಿದ್ರು. ಅಂತಹ ನೀಚರನ್ನೇ ಆಶ್ರಯಿಸಬೇಕಿತ್ತು ನೀನು ಪರರು ಗುಣವಂತರಾದ್ರು ಅಂತ ಇಟ್ಕೊಳ್ಳೋಣ. ರಾಮ ಗುಣವಂತ, ನೀನು ಅಲ್ಲಿಗೆ ಹೋಗಿ ತಪ್ಪು ಮಾಡಿದೆಯಲ್ಲ, ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿದೆಯಲ್ಲ, ನಮ್ಮ ಕುಲಕ್ಕೆ ವಂಚನೆ ಮಾಡಿದೆಯಲ್ಲ, ಮೋಸಗಾರ ನೀನು ಅಂತ ಹೇಳಿ ವಿಭೀಷಣನ ಬೈತಾನೆ ಅವನು. ಇದು ಈಗ ನೋಡಿ ನಮ್ಮಲ್ಲೂ ಇವತ್ತಿಗೂ ಇದೆ. ಪಾರ್ಟಿ ಲಾಯಲ್ಟಿ, ಹೀರೋಶಿಪ್ ಲಾಯಲ್ಟಿ ಅಂತ. ಒಂದು ಪಾರ್ಟಿಗೆ ನಿಷ್ಠರಾಗಿ ನಡ್ಕೊಳ್ಳುವ ಒಂದು ವರ್ಗ ಇಲ್ವಾ? ಎಷ್ಟೋ ವಯಸ್ಸಾದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಪಾರ್ಟಿ ಮೇಲೆ ನಿಷ್ಠೆಯಿಂದ ಪಾರ್ಟಿಯಿಂದ ಹೊರಗೆ ಬರೋದಿಲ್ಲ. ಇದನ್ನು ನಾವು ಗಮನಿಸ್ಬೇಕು. ಯಾಕಿದ್ದೀರಿ? ಪಾರ್ಟಿ ನಿಷ್ಠೆ. ನನಗೆ ಈ ಪಕ್ಷ ಏನೆಲ್ಲ ಸುಖ ಸೌಭಾಗ್ಯ ಕೊಟ್ಟಿದೆ ಅಂತ ಹೇಳ್ಕೊಂಡು ಆ ಪಾರ್ಟಿ, ಆ ಪಕ್ಷ ಎಷ್ಟೇ ಕೆಟ್ಟದ್ದನ್ನು ಮಾಡಿದ್ರು ಕೂಡ ಅಲ್ಲಿಯೇ ಸಾಯುವವರು ಬಹಳ ಮಂದಿ ಇದ್ದಾರೆ. ನಮ್ಮ ಭೀಷ್ಮನು ಅದನ್ನೇ ಮಾಡ್ಲಿಲ್ವಾ? ಕೌರವರ ಪಕ್ಷದಲ್ಲಿ ಕೂತ್ಕೊಂಡಲ್ರಿ. ಯಾಕೆ ಕೂತ್ಕೊಂಡ? ಪಾರ್ಟಿ ನಿಷ್ಠೆ ಅಂತ ಹೇಳ್ತಾರೆ. ಕೇಳಿರೋವನು ಹಾಗೆ ಹೇಳುವವನೇ ಅವನು ವಿಚಾರ ಬೇಡ. ಹೀಗೆ ಗುಣೋಯಂ ಪ್ರಥಮೋ. ಆಗ ವಿಭೀಷಣ ಅವನಿಗೆ ನೇರವಾಗಿ ಉತ್ತರವನ್ನು ಕೊಡ್ತಾನೆ. ಗುಣೋಯಂ ಪ್ರಥಮೋ ಗುಣ. ಗುಣೋಯಂ ಪ್ರಥಮ, ಗುಣವೇ ಮೊದಲನೇ ಗುಣ. ನನಗೆ ಅಧರ್ಮ ಹಿಡಿಸದು. ಕೈಯಲ್ಲಿ ಹಾವು ಇದೆ ಅಂತ ಹೇಳಿ, ಮನೆಯಲ್ಲಿ ಹಾವಿದೆ ಅಂತ ಹೇಳಿ ಅದು ಹಿತವಾಗತ್ತ ಅಂತ ಕೇಳ್ತಾನೆ. ರಾವಣನ ಪಕ್ಷದಲ್ಲಿ ಹಾವು ಯಾರು ಕೇಳಿದ್ರೆ ರಾವಣನೇ. ಕೈಯಲ್ಲಿ ಹಾವಿದೆ, ಇದು ನಮ್ಮ ಕುಲದವನು, ನಮ್ಮ ಹಿರಿಯಣ್ಣ ಅಂತ ಹೇಳಿ ನಾವು ಅವನಿಗೆ ಬೆಂಬಲ ಕೊಡ್ತಾ ಹೋದ್ರೆ ಹಾವಿಗೆ ಆಶ್ರಯ ಕೊಟ್ಟಾಗ ಆಗ್ತದೆ. ದುರಾಚಾರಿಯನ್ನು ಆಶ್ರಯಿಸುವುದು ಅಂತಂದ್ರೆ ಬೆಂಕಿ ಬಿದ್ದ ಮನೆಯಂತೆ ಅಂತ ಹೇಳ್ತಾನ ಅವನು ಕೊಡುವ ಒಂದೊಂದು ಉದಾಹರಣೆಯನ್ನ ನೋಡ್ಬೇಕು. ಎಂತೆಂತ ಮಾತುಗಳು ಬರುತ್ತವೆ ಅಂತಂದ್ರೆ, ಸುಲಭ ಪುರುಷಾಹ ರಾಜನ್ ಸತತಂ ಪ್ರಿಯವಾದಿನ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತ ಶ್ರೋತಾಚ ದುರ್ಲಭ ಅಂತ ಹೇಳ್ತಾನೆ ಅವನು. ಇದನ್ನು ನಾವು ಗಮನಿಸ್ಬೇಕು. ಇದು ರಾಮಾಯಣದಲ್ಲಿ 2-3 ಕಡೆಗೆ ಬಂದಿದೆ ಈ ಮಾತು. ಸುಲಭ ಪುರುಷಾಹ ರಾಜನ್ ಸತತಂ ಪ್ರಿಯವಾದಿನ. ಸುಲಭವಾದ ಮಾತುಗಳನ್ನ ಆಡುವವರು ಜಗತ್ತಿನಲ್ಲಿ ಬಹಳ ಮಂದಿ ಸಿಗ್ತಾರೆ. ಸುಲಭ ಪುರುಷಾಹ ಸತತಂ ಪ್ರಿಯವಾದಿನ. ಪ್ರೀತಿಯ ಮಾತುಗಳನ್ನ ಆಡುವವರು ನಮಗೆ ಬಹಳ ಮಂದಿ ಸಿಗ್ತಾರೆ. ಆದ್ರೆ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತ ಶ್ರೋತಾಚ ದುರ್ಲಭ. ಆದ್ರೆ ಅಪ್ರಿಯವಾದರೂ ಕೂಡ ಹಿತವಾದ ಮಾತುಗಳನ್ನ ಆಡುವವರು ಕಡಿಮೆ, ಕೇಳುವವರು ಕಡಿಮೆ. ಶ್ರೋತಾಚ ದುರ್ಲಭ, ವಕ್ತಾಚ ದುರ್ಲಭ. ಕೇಳುವವರು ಇಲ್ಲ,
ಹೇಳುವವರು ಇಲ್ಲ. ನಾನು ಹೇಳ್ತಾ ಇದ್ದೇನೆ ನಿನಗೆ ಒಳ್ಳೆಯದನ್ನು ಹೇಳ್ತಾ ಇದ್ದೇನೆ, ನೀನ್ ಕೇಳ್ತಾ ಇಲ್ಲ. ಈ ಸಂದರ್ಭದಲ್ಲಿ ಬಹಳ ಅಪರೂಪದ ಒಂದು ವ್ಯಾಖ್ಯಾನ ಇದೆ. ಅದನ್ನ ಡಿ.ವಿ. ಗುಂಡಪ್ಪನವರು ಬರೆದಿದ್ದಾರೆ. ಅದು ನಾನು ಬಹಳ ಮನಸ್ಸಿಗೆ ತಂದ್ಕೊಂಡಿದ್ದು. ನೋಡಿ, ಒಬ್ಬ ಒಂದು ದೇಶಕ್ಕೆ ಒಬ್ಬ ರಾಜ ಇರ್ತಾನೆ, ಅಥವಾ ಸ್ವಾಮಿ, ದೊರೆ, ಒಡೆಯ ಅಂತ ಇರ್ತಾನೆ. ಒಬ್ಬನಿಗೆ ಒಬ್ಬಳು ಪತ್ನಿ ಅಂತ ಇರ್ತಾಳೆ, ಒಬ್ಬ ಪತ್ನಿಗೆ ಒಬ್ಬ ಗಂಡ ಅಂತ ಇರ್ತಾನೆ. ಈಗ ನೀವು ಸ್ವಾಮಿ, ರಾಜ, ಪತ್ನಿ, ಪತಿ ಇದನ್ನು ಒಂದು ಭಾಗದಲ್ಲಿ ಇಟ್ಕೊಳ್ಳಿ. ಇವರು ರಾಜನೋ ಮಡದಿಯೋ ಗಂಡನೋ ದುಷ್ಟರಾದರೆ ಸಾತ್ವಿಕ ಸೇವಕನಾದವನು, ಸಾತ್ವಿಕ ಮಂತ್ರಿಯಾದವನು, ಒಳ್ಳೆಯ ಗಂಡನಾದವನು, ಒಳ್ಳೆಯ ಹೆಂಡತಿಯಾದವನು ಏನ್ ಮಾಡ್ಬೇಕು? ಗಂಡ ದುಷ್ಟ, ಹೆಂಡತಿ ಒಳ್ಳೆಯವಳು, ಹೆಂಡತಿ ಕೆಟ್ಟವಳು, ಗಂಡ ಒಳ್ಳೆಯವನು. ಈ ಸಂದರ್ಭ ಬಂದಾಗ ಏನು ಮಾಡಬೇಕು ಅನ್ನೋ ಪ್ರಶ್ನೆಗೆ ಅಂತವರನ್ನ ತ್ಯಜಿಸಿ ತಟಸ್ಥರಾಗಿರ್ಬೇಕು. ಎರಡನೇ ಆಪ್ಷನ್ ಏನು ಕೇಳಿದ್ರೆ ತ್ಯಜಿಸಿ ವಿರೋಧಿಸಬೇಕು. ಮೂರನೇ ಆಪ್ಷನ್ ಏನು ಕೇಳಿದ್ರೆ ತ್ಯಜಿಸಿ ಸಹಿಸಿಕೊಂಡು ನಿಯತ ಕರ್ತವ್ಯಗಳನ್ನು ಮಾಡಬೇಕು. ಈಗ ನೋಡಿ, ಮಹಾಭಾರತದಲ್ಲಿ ಕೌರವರ ಪಕ್ಷ ದುಷ್ಟ ಪಕ್ಷ ಅನ್ನುವುದು ವಿದುನಿಗೆ ಗೊತ್ತಿತ್ತು. ಅವನೇನ್ ಮಾಡಿದ ಕೇಳಿದ್ರೆ ತ್ಯಜಿಸಿ ತಟಸ್ಥನಾಗ್ಬಿಟ್ಟ. ಕುರುಕ್ಷೇತ್ರ ಯುದ್ಧ ಆರಂಭ ಆಗ್ತದೆ ಎನ್ನುವ ಹೊತ್ತಿಗೆ ವಿದುರ ತೀರ್ಥಯಾತ್ರೆ ಹೊರಟೋಗಿ ಆಯ್ತು. ಅವನಲ್ಲಿ ಇರ್ಲೇ ಇಲ್ಲ. ತ್ಯಜಿಸಿದ, ದುಷ್ಟ ಪಕ್ಷವನ್ನ ತ್ಯಜಿಸಿದ ಮತ್ತು ತಟಸ್ಥನಾಗಿ ಉಳಿದ. ಅವನಿಗೆ ಹಸ್ತಿನಾವತಿಯಲ್ಲಿ ಇರ್ಲಿಕ್ಕೆ ಆಗ್ಲೇ ಇಲ್ಲ. ಅವನಿಗೆ ಬಹಳ ಕಷ್ಟ ಆಯ್ತು ಅವನಿಗೆ. ಆಮೇಲೆ ಎರಡನೇದು ತ್ಯಜಿಸಿ ವಿರೋಧಿಸಬೇಕು. ವಿಭೀಷಣ ಮಾಡಿದ್ದ ಅದನ್ನ. ದುಷ್ಟ ಪಕ್ಷವನ್ನ ತ್ಯಜಿಸಿದ ಮತ್ತು ವಿರೋಧಿಸಿದ. ಹೇಗೆ ವಿರೋಧಿಸಿದ? ಧರ್ಮ ಪಕ್ಷವನ್ನ ಆಂತು, ಧರ್ಮ ಪಕ್ಷವನ್ನ ಸೇರಿ. ಧರ್ಮ ಪಕ್ಷ ಯಾವುದು? ರಾಮಂದು. ದುಷ್ಟ ಪಕ್ಷವನ್ನ ಬಿಟ್ಟ, ಧರ್ಮ ಪಕ್ಷಕ್ಕೆ ಬಂದ, ವಿರೋಧಿಸಿದ. ಹೆಜ್ಜೆ ಹೆಜ್ಜೆಗೂ ಕೂಡ ರಾವಣನನ್ನ ವಿರೋಧಿಸಿದ, ಇಂದ್ರಜಿತ್ತುವನ್ನ ವಿರೋಧಿಸಿದ, ರಾವಣನನ್ನ ವಿರೋಧಿಸಿದ. ಮೂರನೆಯದು ತ್ಯಜಿಸಿ ಸಹಿಸಿಕೊಂಡು ನಿಯತ ಕರ್ತವ್ಯಗಳನ್ನು ಮಾಡುವುದು. ತ್ಯಜಿಸಿ ಸಹಿಸಿಕೊಳ್ಬೇಕು, ತ್ಯಜಿಸದೆ ಅಲ್ಲಿಯೇ ಇರಬೇಕು. ನಿಯತ ಕರ್ತವ್ಯಗಳನ್ನ ಮಾಡಿ. ಭೀಷ್ಮಾಚಾರ್ಯ ದುಷ್ಟ ಪಕ್ಷದಲ್ಲಿ ಉಳ್ಕೊಂಡ. ನೋಡುವವರ ಕಣ್ಣಿಗೆ ನಿಯತ ಕರ್ತವ್ಯಗಳನ್ನ ಮಾಡಿದಂತೆ ತೋರ್ತದೆ, ಆದ್ರೆ ನಿಯತ ಕರ್ತವ್ಯ ಮಾಡಲೇ ಇಲ್ಲ. ಯಾಕೆಂದ್ರೆ ಅವನು ಪ್ರತಿಜ್ಞೆ ಮಾಡುವಾಗ ಹೇಳಿದ, ನಾನು ಯುದ್ಧ ಮಾಡ್ತೇನೆ, ಒಂದು ದಿನಕ್ಕೆ ನಾನು ಇಷ್ಟು 1000 ಮುಕುಟ ಮದ್ದಲರ ತಲೆ ಕತ್ತರಿಸ್ತೇನೆ, ಇಷ್ಟು ಹೊತ್ತು ಯುದ್ಧ ಮಾಡ್ತೇನೆ, ಆದ್ರೆ ಪಾಂಡವರಲ್ಲಿ ಒಬ್ಬರನ್ನು ಸಾಯಿಸುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ. ಕೌರವನಿಗೆ ಬೇಕಾದ್ದೇನಾಗಿತ್ತು? ಪಾಂಡವರು ಸಾಯಿಸುವುದು ಬೇಕಾಗಿತ್ತು ಅಂತ. ಭೀಷ್ಮರ ಬಾಯಲ್ಲಿ ಅದು ಬರಲೇ ಇಲ್ಲ. ಪಾಂಡವರು ಒಳ್ಳೆಯವರು, ಅವನಿಗೆ ಇಬ್ರು ಮೊಮ್ಮಕ್ಕಳು. ಯಾರು? ಕೌರವರು ಮೊಮ್ಮಕ್ಕಳು, ಪಾಂಡವರು. ಅವ್ನು ಹೇಳಿ ಸ್ಪಷ್ಟವಾಗಿ ಹೇಳ್ದ, ಪಾಂಡವರು ಮೈ ಮುಟ್ಟೋದಿಲ್ಲ ನಾನು. ಆಗ ಯಾರಿಗೆ ಉಪಕಾರ ಮಾಡಿದಾಗಾಯ್ತು? ಅವನು ಪಾಂಡವರಿಗೆ ಪಕ್ಷಕ್ಕೂ ಬರಲಿಲ್ಲ, ಕೌರವರ ಪಕ್ಷದಲ್ಲಿದ್ದು ಅವರಿಗೂ ಉಪಕಾರ ಮಾಡಲಿಲ್ಲ. ನಿಯತ ಕರ್ತವ್ಯ ಮಾಡಿದಂತೆ ಕಾಣುತ್ತೆ, ಆದ್ರೆ ನಿಯತ ಕರ್ತವ್ಯವನ್ನ ಮಾಡಲಿಲ್ಲ. ಆದ್ರೆ ನಿಯತ ಕರ್ತವ್ಯ ಮಾಡಿದನು ಒಬ್ಬ ಇದ್ದ ರಾಮಾಯಣದಲ್ಲಿ, ಅತಿಕಾಯ. ರಾವಣನಿಗೆ ಹೇಳುವುದನ್ನೆಲ್ಲ ಹೇಳ್ದ, ಉಪದೇಶ ಮಾಡಿದ. ಅಪ್ಪ, ಇದು ತಂದಿದ್ದ ತಪ್ಪು, ಸೀತೆಯನ್ನ ನಾವು ತರಬಾರದಿತ್ತು, ತಂದಿದ್ರ ಪರಿಣಾಮ ನಾವೀಗ ತುಂಬಾ ಕಷ್ಟ ಅನುಭವಿಸುವಂತ ಸ್ಥಿತಿ ನಿರ್ಮಾಣ ಆಗಿದೆ, ಆದ್ರಿಂದ ಸೀತೆಯನ್ನ ಕೊಟ್ಟು ಬಿಡೋಣ ಅಂತ ಹೇಳ್ದ. ರಾವಣ ಒಪ್ಪಲಿಲ್ಲ. ಆಗ ಅವನು ಹೇಳ್ತಾನೆ, ಅಪ್ಪ ಏನ್ ಮಾಡಿದ್ರು ಒಪ್ಪೋದಿಲ್ಲ, ನಾನು ಇನ್ನೇನ್ ಮಾಡ್ಲಿ ಅಂತ ಹೇಳ್ದ. ಅವನು ಪಕ್ಷದಲ್ಲೇ ಇದ್ದು ಭಯಂಕರ ಸಂಗ್ರಾಮವನ್ನ ಮಾಡಿ ಲಕ್ಷ್ಮಣನ ಬಾಣಕ್ಕೆ ಸತ್ತು ಹೋದ. ಅಂದ್ರೆ ದುಷ್ಟ ಪಕ್ಷದಲ್ಲಿ ಇದ್ದು ನಿಯತ ಕರ್ತವ್ಯವನ್ನು ಯಶಸ್ವಿಯಾಗಿ ಮಾಡಿದ್ದಾನೆ ಆತ. ಅವನು ರಾಮನ ಭಕ್ತ, ಲಕ್ಷ್ಮಣನ ಭಕ್ತ. ಇದೆಲ್ಲ ರಾಮಾಯಣದಲ್ಲಿ ಎಷ್ಟು ರೋಚಕವಾಗಿ ಬರುತ್ತೆ ಅಂತಂದ್ರೆ ಯಾರ ಹತ್ರ ಹೇಳ್ತೀರಿ ನೀವು? ಈ ನಾನು ಕಿಷ್ಕಿಂಧಾಕಾಂಡ ಮಾಡ್ಬೇಕು, ನಾನು ಯಾಕೋ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು ಚಿತ್ರಶಾಲೆ ಓದಿದೆ, ಅದನ್ನು ನೋಡಿದಾಗ ಒಂದು 4 ಪಾತ್ರಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಅದು ಎಳ್ಕೊಂಡೇ ಹೋಗುತ್ತೆ ಅಂತ. ಜಟಾಯು ಹಣ್ಣು ಮುದುಕ. ರಾಮ ಲಕ್ಷ್ಮಣರು ಅಡವಿಗೆ ಬಂದಾಗ, ಸೀತೆ ಬಂದಾಗ ತಾನು ದಶರಥನ ಸ್ನೇಹಿತ ಅಂತ ಹೇಳಿ ತನ್ನನ್ನ ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ ಅವನು. ನೀವು ಎಲ್ಲೋ ಗಡ್ಡೆ ಗೆಣಸು ತಲ್ಲಿಕ್ಕೆ ಹೋದಾಗ ಆಶ್ರಮವನ್ನು ನೋಡ್ಕೊಳ್ತೇನೆ, ಸೀತೆಯನ್ನ ನೋಡ್ಕೊಳ್ತೇನೆ ಅಂತ ಹೇಳ್ದಲ್ಲ ಅವನು. ರಾಮ ಲಕ್ಷ್ಮಣರು ಇಲ್ಲದೆ ಇದ್ದಾಗ ರಾವಣ ಅಪಹರಿಸಿಕೊಂಡು ಹೋಗ್ಲಿಕ್ಕೆ ಬಂದಾಗ, ಸೀತೆಯನ್ನ ಅಪಹರಿಸಿಕೊಂಡು ಹೊರಟಾಗ ಹಣ್ಣು ಮುದುಕ ಯುವಕನಾದ ರಾವಣನನ್ನ ಹಣ್ಣುಗಾಯಿ ನೀರುಗಾಯಿ ಮಾಡ್ತಾನಲ್ಲ. ಯಾವ ರೀತಿ ಯುದ್ಧವನ್ನು ಮಾಡಿದ ಅವನು? ರಥದಲ್ಲಿ ಹೋಗ್ತಾ ಇದ್ದಂತಹ, ಪುಷ್ಪಕ ವಿಮಾನದಲ್ಲಿ ಹೋಗ್ತಾ ಇದ್ದಂತಹ ರಾವಣನನ್ನ ಭೂಮಿಗಿಳಿಸ್ತಾನೆ ಅಂತ, ನಿಶಸ್ತ್ರನಾಗಿ ಬಿಡ್ತಾನೆ ಅಂತ, ರಾವಣ ಸೋತು ಹೋಗ್ತಾನೆ ಅಂತ. ಇದು ಜಟಾಯು ಒಬ್ಬ ಸ್ವಾಮಿ ಭಕ್ತಿಯನ್ನ ಅದಾವ ರೀತಿಯಲ್ಲಿ ಪ್ರಕಟಿಸಿದ ಅನ್ನುವುದನ್ನ ನಾವು ನೋಡ್ಬೇಕು. ಬಿಡಿ, ಕೊನೆ ಮೋಸದಿಂದ ಕೊಂತಾನೆ, ಅದು ವಿಚಾರ ಬೇರೆ. ರಾಮಾಯಣದಲ್ಲಿಲ್ಲ. ಆದ್ರೂ ಒಂದು ಸಂಗತಿ ಉಂಟು, ಅದು ಏನಾಗ್ಬಿಡ್ತದೆ ಅಂದ್ರೆ ರಾವಣ ಮೋಸಗಾರ, ಹುಟ್ಟ ಮೋಸಗಾರ. ಇವನೇನು ಕೇಳ್ಬಿಟ್ಟ,
ಏ ಪಕ್ಷಿರಾಜ, ನಿನ್ನ ಮರಣದ ಗುಟ್ಟು ಎಲ್ಲಿದೆ ಅಂತ ಕೇಳ್ಬಿಟ್ಟ. ಇವನು ಗೊತ್ತಿಲ್ಲದೇನೆ ರೆಕ್ಕೆ ಎಲ್ಲಿದೆ ಅಂತ ಹೇಳಿದ. ಅವನು ಕೇಳಿದ, ನಿನ್ನ ಮರಣದ ಗುಟ್ಟು ಎಲ್ಲಿದೆ? ಅಂಗುಷ್ಟದಲ್ಲಿದೆ ಅಂತ ಹೇಳಿದ. ಇವನು ಕೆಳಗೆ, ಅವನ ಮೇಲೆ. ಇವನೇನ್ ಮಾಡಿದ, ಅವನ ಮರಣದ ಗುಟ್ಟು ರೆಕ್ಕೆಯಲ್ಲಿದೆ ಅಂತ ಹೇಳಿ ರೆಕ್ಕೆಯನ್ನೇ ಕತ್ತರಿಸ್ಬಿಟ್ಟ. ಜಟಾಯು ಕೆಳಗೆ ಬಿದ್ದ, ಸೋತಾಯ್ತು. ಆದರೆ ಸಾಯಲಿಲ್ಲ. ರಾಮ ಲಕ್ಷ್ಮಣರು ಬರುವವರೆಗೆ ಜೀವ ಹಿಡುಕೊಂಡು ಸೀತೆ ರಾವಣನಿಂದ ಅಪಹರಿಸಲ್ಪಟ್ಟಿದ್ದಾಳೆ ಅಂತ ಹೇಳಿ ಸತ್ತು ಹೋಗ್ತಾನೆ. ಅವನಿಗೆ ಸಾಂತಾನಿಕ ಎನ್ನುವ ಸ್ವರ್ಗವನ್ನ ಕೊಡ್ತಾನೆ ಶ್ರೀರಾಮಚಂದ್ರ. ಅಲ್ಲಿ ದೇವತ್ವ ಪ್ರಕಟ ಆಯಿತು. ಇಂಥದ್ದು ಎಷ್ಟು ಇಲ್ಲರಿ. ಇನ್ನು ದಶರಥ, ಒಂದೇ ಪಾತ್ರ ಹೇಳಿ ಮುಂದಕ್ಕೆ ಹೋಗ್ತೇನೆ. ದಶರಥನ ಪಾತ್ರ ದೊಡ್ಡ ಪಾತ್ರ ಅದು. ಆದರೆ ದಶರಥ ಜೀವನದಲ್ಲಿ ಎಷ್ಟು ತಪ್ಪುಗಳನ್ನ ಮಾಡಿದ ಅಂತಂದ್ರೆ ಅದು ನಾವೆಲ್ಲ ಕಣ್ಣು ತೆರಿಬೇಕಾದದ್ದು. ಕೈಕೇಯಿಯ ಮನವೊಲಿಸ್ಲಿಕ್ಕೆ ಅಂತ ಅವಳ ಅಂತಃಪುರಕ್ಕೆ ಹೋದ. ಅವಳು ಚಂಡಿ ಅವತಾರ ತಾಳ್ಬಿಟ್ಟಿದ್ಲು. ಕಪ್ಪು ಸೀರೆ ಉಟ್ಕೊಂಡಿದ್ದಂತೆ, ಕೂದಲುಗಳನ್ನೆಲ್ಲ ಕೆದರುಕೊಂಡಿದ್ಲು, ನೆಲದ ಮೇಲೆ ಬಿದ್ದುಕೊಂಡಿದ್ಲು. ಇವ ಅವಳನ್ನ ರಮಿಸ್ಲಿಕ್ಕೆ ಹೋಗಿದ್ದಾನೆ, ಅವಳನ್ನ ಸಂತೈಸ್ಲಿಕ್ಕೆ ಹೋಗಿದ್ದಾನೆ. ಅಂದ್ರೆ ಅದು ಮಾಡೋದಕ್ಕೆ ಕಾರಣ ಇದೆ. ಅವನು ತಪ್ಪು ಮಾಡಿದ್ದ, ಅದು ಅವನ ಅಂತರಂಗಕ್ಕೆ ಮಾತ್ರ ಗೊತ್ತಿತ್ತು. ಆಗ ಅವನು ಹೇಳ್ತಾನೆ ಗೊತ್ತಾ, ಪ್ರಿಯತಮೆ, ನೀನು ಇಷ್ಟೊಂದು ಕೋಪ ಮಾಡ್ಕೊಳ್ಬೇಡ, ಏಳು ಕೂತ್ಕೋ, ನೀನು ನನ್ನ ಮಾತಿಗೆ ಗಮನವನ್ನು ಕೊಡು. ನಿನಗೆ ಏನು ತೊಂದರೆ ಆಯ್ತು? ನಿನಗೆ ಆರೋಗ್ಯ ತಪ್ಪಿತಾ? ನಾನೀಗ ವೈದ್ಯರನ್ನು ಕರೆಸ್ತೇನೆ. ನಿನಗೆ ಏನು ಪ್ರಿಯವಾದದ್ದನ್ನ ಮಾಡಬೇಕು ಅಂತ ಕೇಳ್ತಾನ್ರಿ. ಹಾಗೆ ಕೇಳುವಾಗ ವಾಲ್ಮೀಕಿ ಬರೆದಿಟ್ಟಿದ್ದು ನೋಡಿದ್ರೆ ನಮ್ಮ ಎದೆ ಒಡಿತದೆ. ಕಃ ಪ್ರಿಯಂ ಲಭತಾ ಮಧ್ಯ ಗೋವಾ ಸುಮಹದ ಪ್ರಿಯಂ ಅವಧ್ಯ ವಧ್ಯತಾಂ ಗೋವಾ ವದ್ಯ ಕೋವಾ ವಿಮುಚ್ಯತಾಂ ದರಿದ್ರ ಕೋವಾ ಭವದ್ವಾಡ್ಯ ದ್ರವ್ಯವಾನ್ ವಾಪ್ಯ ಕಿಂಚನ ಅಂತ ಅವನು ಹೇಳ್ತಾನೆ. ಅವನು ಹೇಳುವ ಮಾತು ನೋಡಿ, ನಿನಗೆ ಪ್ರಿಯವಾದುದನ್ನ ಏನು ಮಾಡಲಿ? ಹೆಣ್ಣಿನ ವ್ಯಾಮೋಹಕ್ಕೆ ಬಲಿಯಾದಂತ ದಶರಥ ಹೇಳುವ ಮಾತಿದು. ಮುಪ್ಪು, ವೃದ್ಧಾಪ್ಯ ಬಂದಿದೆ, ಅವಳು ಸ್ವಲ್ಪ ತರುಣಿ. ನಿನಗೋಸ್ಕರ ಯಾರಿಗೆ ಅಪ್ರಿಯವಾದದ್ದನ್ನ ಮಾಡಲಿ? ನಿನಗೋಸ್ಕರ ಯಾರಿಗೆ ಅಹಿತವಾದದ್ದನ್ನ ಮಾಡಲಿ? ಮುಂದುವರೆದ, ಯಾವ ನಿರಪರಾಧಿಯನ್ನ ಕೊಲ್ಲಲಿ ಅಂತ ಕೇಳಿದ ಅಂತ. ಯಾವ ನಿರಪರಾಧಿಯನ್ನ ಅವನು ಹೇಳ್ತಾನಲ್ಲ, ಅವಧ್ಯ ವಧ್ಯತಾಂ ವದ್ಯ ಕೋವಾ ವಿಮುಚ್ಯತಾಂ ಅಂತ ಕೇಳ್ತಾನೆ. ಯಾವ ಅಪರಾಧಿಯನ್ನ ಕಾರಾಗೃಹದಿಂದ ಬಿಡುಗಡೆ ಮಾಡಲಿ ಹೇಳು, ನಿನ್ನ ಮನೋರಥವನ್ನು ಈಡೇರಿಸ್ತೇನೆ. ಒಬ್ಬ ಅಪರಾಧಿಯನ್ನ ಕಾರಾಗೃಹಕ್ಕೆ ಹಾಕಿರ್ತಾನೆ, ಇವಳಿಗೆ ಪ್ರಿಯವಾಗಲಿ ಅಂತ ಹೇಳಿ ಯಾವ ಅಪರಾಧಿಯನ್ನ ಸೆರೆಮನೆಯಿಂದ ಬಿಡುಗಡೆ ಮಾಡಲಿ ನಾನು? ಯಾವ ನಿರ್ಗತಿಕನನ್ನ ಶ್ರೀಮಂತನನ್ನಾಗಿ ಮಾಡಲಿ? ಯಾವ ಶ್ರೀಮಂತನನ್ನ ದರಿದ್ರನನ್ನಾಗಿ ಮಾಡಲಿ ಹೇಳು ಅಂತ ಹೇಳ್ತಾನೆ. ನೋಡಿ, ಅವನೇ ಹೇಳೋದು, ದರಿದ್ರ ಕೋವಾ ಭವತ್ವಾಢ್ಯ, ಯಾವ ಶ್ರೀಮಂತನನ್ನ ನಿರ್ಗತಿಕನನ್ನಾಗಿ ಮಾಡಲಿ? ದ್ರವ್ಯವಾನ್ ಅಪಿಕಿಂಚನ, ಯಾವ ಶ್ರೀಮಂತನನ್ನ ಈ ಕ್ಷಣದಲ್ಲಿ ಅವನು ಭಿಕಾರಿಯನ್ನಾಗಿ ಮಾಡ್ಬಿಡ್ತೇನೆ ಅಂತ ಹೇಳ್ತಾನಲ್ಲ ದಶರಥ ಮಹಾರಾಜ. ಇದನ್ನೇ ಹೇಳೋದು ಶ್ರೀರಾಮನ ಮತ್ತೆ ಪಕ್ಕದಲ್ಲಿ ತಂದು ನಿಲ್ಲಿಸ್ಬಿಡ್ತಾನೆ ವಾಲ್ಮೀಕಿ. ನಾಸ್ಯ ಕ್ರೋಧ ಪ್ರಸಾದಶ್ಚ ದಿರತ್ತೋ ಕದಾಚನ ಹಂಕೇವ ನೇಮಾತೋಧ್ಯಾನ ಅವಧ್ಯೇಶನ ಗುಪ್ಯತಿ. ಅಪ್ಪನ ಈ ಹೆಣ್ಣು ಮಕ್ಕಳ ಸಹವಾಸ ನೋಡಿ ಅವನು ಏಕಪತ್ನಿ ವ್ರತ ಮಾಡಿದ ಅಂತ ಹೇಳ್ತಾರೆ. ಇವನಿಗೆ 350 ಹೆಣ್ಮಕ್ಕಳು ಮದುವೆ ಆಗಿದ್ದ ಇವನು. ಅವರು ಬೇರೆ ಇದ್ರು, ಇದು ಬೇರೆ. 3 ಜನ ಪಟ್ಟದ ರಾಣಿಯರು. ರಾಮನ ಕೋಪಕ್ಕೂ ಅನುಗ್ರಹಕ್ಕೂ ಅರ್ಥ ಇರ್ತಿತ್ತು. ರಾಮ ಏನೇ ಕೋಪ ಮಾಡಿಕೊಳ್ಳಿ ಅದಕ್ಕೊಂದು ಮೀನಿಂಗ್ ಅಂತಿತ್ತು. ಅವನು ಅನುಗ್ರಹ, ಯಾರಿಗಾದ್ರೂ ಅನುಗ್ರಹ ಮಾಡುವುದ್ರೆ ಅದಕ್ಕೂ ಅರ್ಥ ಇರ್ತಿತ್ತು. ವಧೆಗೆ ಅರ್ಹರಾದ ಪಾತಕಿಗಳನ್ನ ನಿಯಮ ತಪ್ಪದೆ ಶಿಕ್ಷಿಸುತ್ತಿದ್ದ. ವಧೆಗೆ ಅರ್ಹರಾದ ಪಾತಕಿಗಳನ್ನ ನಿಯಮ ತಪ್ಪದೇನೆ ಅವರಿಗೆ ಪನಿಷ್ಮೆಂಟ್ ಅನ್ನು ಕೊಡ್ತಿದ್ದ. ವಾಲಿ, ಖರ, ದೂಷಣ ಮೊದಲಾದವರಿಗೆ. ನಿರಪರಾಧಿಗಳ ಮೇಲೆ ಯಾವ ಕಾರಣಕ್ಕೂ ಕೋಪಗೊಳ್ಳುತ್ತಿರಲಿಲ್ಲ. ಇದು ರಾಮನ ವ್ಯಕ್ತಿತ್ವ. ಇಂತಹದ್ದು ಒಂದಲ್ಲ ಎರಡಲ್ಲ, ಒಂದೊಂದು ಪಾತ್ರವೂ ಕೂಡ ನಮ್ಮ ಕಣ್ಣು ತೆರೆಸುವ ಕೆಲಸವನ್ನ ಮಾಡ್ತದೆ. ಇನ್ನು ಸುಮಿತ್ರೆ ಬಡಪಾಯಿ ಹೆಣ್ಣುಮಗಳು ಅಂತ ನಮಗನಿಸ್ತದೆ ರೀ. ಯಾವ ಗೋಜಲಿಗೆ ಹೋಗ್ಲಿಲ್ಲ, ಯಾವ ತಂಟೆಗೆ ಹೋಗ್ಲಿಲ್ಲ. ಕೌಸಲ್ಯಗೆ ದುಃಖ ಉಂಟಾದಾಗೆಲ್ಲ ಅವಳನ್ನ ಸಮಾಧಾನ ಪಡಿಸ್ತಾನೆ ಕಾಲ ಕಳೆದು. ಅವಳು ನಿಂತುಕೊಳ್ಳೋದು ಎಲ್ಲಿ ಕೇಳಿದ್ರೆ ಕೌಸಲ್ಯ ಹಿಂಭಾಗದಲ್ಲಿ ನಿಂತುಕೊಳ್ತಿದ್ದಂತೆ ಮಹಾರಾಣಿ. ಅವಳು ಹೇಳ್ತಾಳೆ, ಕೌಸಲ್ಯ ಅಳುವಾಗ, ಕೌಸಲ್ಯ ನಮ್ಮ ನಿಮ್ಮಂತೆ ಸಾಮಾನ್ಯದವಳು. ಕೌಸಲ್ಯ ಏನ್ ಮಾಡ್ತಾಳೆ ಅಂತಂದ್ರೆ ಸಿಟ್ಟು ಬಂದ ಬೈದೇ ಬಿಡ್ತಾಳೆ, ಗಂಡನಿಗೂ ಬೈತಾಳೆ, ಯಾರಿಗೂ ಹೆದರಲ್ಲ ಅವಳು. ಅವಳು ಹೇಳ್ತಾಳೆ, ನಿನ್ನ ಅಪ್ಪನಿಂದ ನಾನು ಯಾವ ಸುಖವನ್ನು ಪಡಲಿಲ್ಲ ಅಂತ. ಕೌಸಲ್ಯ ಹೇಳೋ ಮಾತಿದು. ನಾನು ಇಳಿ ವಯಸ್ಸಿನಲ್ಲಿ ನಿನ್ನನ್ನು ಮಗನನ್ನ ಪಡೆದೆ, ನಾನು ನಿನ್ನನ್ನು ಪಡೆದಿದ್ರು ಆಗ್ತಿತ್ತು. ಯಾಕೆ? ಅವನು ವನವಾಸಕ್ಕೆ ಹೊರಟಲ್ಲ,
ತನಗೆ ಯಾವ ಸುಖವೂ ಸಿಗಲಿಲ್ಲ ಅಂತ. ಈಗ ನಾನು ಕೌಸಲ್ಯ ಒಂದು ಕಾದಂಬರಿ ಬರೆದಿದ್ದೇನೆ ನಾನು. ಇದನ್ನೆಲ್ಲ ಈ ವಿಷಯಗಳೆಲ್ಲ ಬರುತ್ತವೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ಸುಮಿತ್ರೆ ಎನ್ನುವಳು ಚಿತ್ತ ವಿಕಾರ ಇಲ್ಲದವಳಾಗಿದ್ದಳು. ಅವಳು ಸಮಚಿತ್ತತೆಯನ್ನ ಸಂಪಾದನೆ ಮಾಡಿದ್ಲು. ಬಂದ ಕಷ್ಟವನ್ನ ಧೈರ್ಯದಿಂದ ಎದುರಿಸಿದಳು. ಮಹಾ ತಪಸ್ವಿನಿ. ಅವಳು ಹೇಳ್ತಾಳೆ, ಲಕ್ಷ್ಮಣ ವನವಾಸಕ್ಕೆ ಹೊರಟಾಗ ರಾಮಂ ದಶರಥಂ ವಿದ್ಧಿ, ರಾಮನನ್ನ ತಂದೆ ದಶರಥ ಅಂತ ತಿಳಿ, ಮಾವಿದ್ಧಿ ಜನಕಾತ್ಮಜಾಂ, ನೀನು ಸೀತೆಯನ್ನ ನಾನು ಅಂತ ತಿಳಿ, ಸೀತೆಯನ್ನ ನಿನ್ನ ತಾಯಿ ಅಂತ ತಿಳಿ, ಅಯೋಧ್ಯಾಂ ಅಟವೀಂ ವಿದ್ಧಿ, ಅಯೋಧ್ಯೆಯನ್ನ ಅಡವಿಯನ್ನ ಅಯೋಧ್ಯೆ ಅಂತ ತಿಳಿ, ವಿದ್ಧಿ ಗಚ್ಚ ತಾತ ಯಥಾ ಸುಖ, ಹೋಗುವ ಮಗನೇ, ಸಂತೋಷದಲ್ಲಿ ಹೋಗ್ಬಾ ಅಂತೇಳಿ ಮಗನನ್ನ ಬೀಳ್ಕೊಡ್ತಾಳಲ್ಲ. ಇಂತಹ ಪಾತ್ರಗಳು ಸಿಕ್ಕಾಪಟ್ಟೆ ಇವೆ. ಈ ರೀತಿಯಲ್ಲಿ ಶ್ರೀರಾಮಚಂದ್ರನ ಕಥೆಯಲ್ಲಿ ಬರುವ ಅನೇಕ ಕಥೆಗಳು ಅತ್ಯಂತ ಸ್ವಾರಸ್ಯ ಪೂರ್ಣವಾದದ್ದು. ಹೀಗೆ ನೂರಾರು ಪಾತ್ರಗಳ ಬಗ್ಗೆ ನಾವು ಹೇಳಬಹುದು. ಆದರೆ ನಾವಿಲ್ಲಿ ಹೋಗ್ಬೇಕಾದ್ದು ಕಿಷ್ಕಿಂಧ ಕಾಂಡಕ್ಕೆ. ಪ್ರಕೃತಿಯ ವರ್ಣನೆ ಅಂತ ನಾನು ಹೇಳಿದೆ. ಶರದ್ ವರ್ಣನೆ, ವಸಂತ ಋತು, ಹೀಗೆ ಬೇರೆ 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 ವರ್ಣನೆಗಳನ್ನ ಕವಿ ಮಾಡ್ತಾನೆ. ಒಂದು ಸುಂದರವಾದ ಒಂದು ಪ್ರಕೃತಿ ವರ್ಣನೆಯನ್ನ ಮಾಡಿ ನಾನು ತಾರಾ ಪ್ರಕರಣಕ್ಕೆ ಬರ್ತೇನೆ. ಅದು ಹೇಗೆ ಡಿ ವಿ ಗುಂಡಪ್ಪನವರು ಬರೀತಾರೆ ಅಯೋಧ್ಯ ಕಾಂಡದ ಮುನ್ನುಡಿಯಲ್ಲಿ. ಅಯೋಧ್ಯ ಕಾಂಡ ಶ್ರೀರಾಮ ಸೀತೆಯರ ರಸಿಕ ಜೀವನದಲ್ಲಿ ಮುಕ್ತಾಯಗೊಂಡಿದೆ ಅಂತ. ಆ ವಾಕ್ಯ ಎಷ್ಟು ಮನೋಜ್ಞವಾದದ್ದು, ಎಷ್ಟು ಸುಂದರವಾದದ್ದು ಅಂತಂದ್ರೆ ಕವಿ ಅದರ ಚಿತ್ರಿಸುವ ಬಗೆಯನ್ನ ನೋಡಬೇಕು. ಅನುಸೂಯಾತು ಧರ್ಮಜ್ಞ ಶ್ರುತ್ವ ತಾಂ ಮಹತೀಂ ಕಥಾಂ ಪರ್ಯಶ್ವಜತ ಬಾಹುಭ್ಯಾಂ ಶಿರಸ್ಯಾಘ್ರಾಯ ಮೈಥಿಲೀಂ. ಸೀತೆ ಅವಳ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡ್ತಾಳೆ. ಆಗ ಅವಳ ತಲೆಯನ್ನು ಅಘ್ರಾಣಿಸಿ ಅವಳು ಹೇಳ್ತಾಳೆ, ವ್ಯಕ್ತಾಕ್ಷರ ಪದಂ ಚಿತ್ರಂ ಭಾಷಿತಂ ಮಧುರಂ ತ್ವಯ ಯಥಾ ಸ್ವಯಂವರಂ ವೃತ್ತಂ ತತ್ ಸರ್ವಂ ಹಿ ಶ್ರುತಂ ಮಯ. ಮಗಳೇ, ಎಷ್ಟು ಚೆನ್ನಾಗಿ ನೀನು ಮಾತಾಡ್ತೀಯೇ. ವ್ಯಕ್ತಾಕ್ಷರ ಪದಂ ಅಂದ್ರೆ ಸ್ಫುಟವಾಗಿ ಸ್ಪಷ್ಟವಾಗಿ ಮಾತನಾಡ್ತಿದ್ಲು ಸೀತೆ. ನೋಡಿ, ನಾವು ಸ್ಪಷ್ಟವಾಗಿ ಸ್ಫುಟವಾಗಿ ಸುಂದರವಾಗಿ ಮಾತನಾಡುವುದನ್ನ ಕಲ್ತ್ಕೊಳ್ಬೇಕು. ನಮ್ಮಲ್ಲಿ ಬಹಳ ಮಂದಿಗೆ ಮಾತನಾಡುವುದಕ್ಕೆ ಬರೋದಿಲ್ಲ. ವೇಗವಾಗಿ ಮಾತಾಡ್ತಾರೆ, ಇಲ್ಲ ನಿಧಾನ ಮಾತಾಡ್ತಾರೆ, ಇಲ್ಲದೆ ಇದ್ರೆ ಯಾವುದೋ ಒಂದು ವಾಕ್ಯದಲ್ಲಿ ಪೂರ್ಣ ಚಿತ್ರ ಸಿಗದೆ ಇದ್ದಂತೆ ಯಾವುದೋ ಒಂದು ವಾಕ್ಯದಲ್ಲಿ ಒಂದು ಪದವನ್ನು ಬಿಟ್ಟು ಬಿಡ್ತಾರೆ. ಆಗ ಏನು ಅಂತ ಕೇಳಬೇಕಾಗ್ತದೆ. ಹಾಗಾಗಿ ವಾಕ್ಯವನ್ನು ಹೇಳುವಾಗ ಸಮಗ್ರವಾಗಿ ಅದು ಬೋಧ ಆಗುವಂತೆಯೇ ನಾವು ಹೇಳಬೇಕಾಗ್ತದೆ. ವ್ಯಕ್ತಾಕ್ಷರ ಪದಂ, ನೀನು ಅಷ್ಟು ಚೆನ್ನಾಗಿ ಮಾತಾಡ್ತೀಯ. ದೃಢಂ ಮಧುರ ಭಾಷಿಣಿ, ಹೇಳುವುದನ್ನ ಸ್ಫುಟವಾಗಿ ಸ್ಪಷ್ಟವಾಗಿ ಮಾತನಾಡ್ತೀಯ. ನೋಡು, ರವಿಹಿ ಅಸ್ತಂಗತಃ, ಈಗ ಸಂಜೆ ಆಯಿತು. ಶ್ರೀಮಾನ್ ಉಪೋಹ್ಯ ರಜನೀಂ ಶಿವಾಂ, ಮಂಗಳಕರವಾದ ಸಂಜೆ ಬರ್ತಾ ಇದೆ. ದಿವಸಂ ಪ್ರತಿ ಕೀರ್ಣಾನಾಂ ಆಹಾರಾರ್ಥಂ ಪತತ್ರಿಣಾಂ. ನೋಡು, ಆ ಪಕ್ಷಿಗಳೆಲ್ಲ ಹೊರಗಡೆ ಹೋಗಿದ್ದು ಆಹಾರ ತರುವುದಕ್ಕೆ, ಅವೆಲ್ಲ ಬಂದಿವೆ. ಚಿಲಿಪಿಲಿ ಗುಡ್ತಾ ಈಗ ಬಂದಿವೆ. ಸಂಧ್ಯಾಕಾಲೇ ನಿಲೀನಾಂ ನಿದ್ರಾರ್ಥಂ ಶ್ರೂಯತೆ ಧ್ವನಿ, ನಿದ್ರೆ ಮಾಡುವುದಕ್ಕೋಸ್ಕರ ತಮ್ಮ ಗೂಡುಗಳಲ್ಲಿ ಸೇರುವುದಕ್ಕೋಸ್ಕರ ಓಡೋಡಿ ಬಂದಿವೆ. ಚಿಲಿಪಿಲಿ ನಾದ ಮಾಡ್ತಾ ಇವೆ, ಅವುಗಳನ್ನ ಕೇಳು. ಏತೇ ಚಾಪ್ ಅಭಿಷೇಕಾರ್ದ್ರ ಮುನಯ ಕಲಶೋದ್ಯತ. ಅಲ್ಲಿ ನೋಡು, ಸಂಜೆ ಆಗಿದೆ. ಈಗ ಮುನಿಗಳು ಕೈಯಲ್ಲಿ ಕಲಶ ಅಂದ್ರೆ ನೀರಿನ ತಂಬಿಗೆ ಹಿಡ್ಕೊಂಡು ಬರ್ತಾ ಇದ್ದಾರೆ. ವಲ್ಕಲ ನಾರು ಬಟ್ಟೆಯನ್ನು ಉಟ್ಕೊಂಡಿದ್ದಾರೆ. ಸಹಿತ ಉಪವರ್ತಂತೆ ಸಲಿಲಾಪ್ಲುತ ವಲ್ಕಲಾಹ, ಒದ್ದೆಯಾದ ಬಟ್ಟೆಯನ್ನು ಉಟ್ಕೊಂಡು ಬರ್ತಾ ಇದ್ದಾರೆ. ಋಷೀಣಾಂ ಅಗ್ನಿಹೋತ್ರೇಶು, ಋಷಿಗಳು ಅಗ್ನಿಹೋತ್ರಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ. ವಿಧಿಪೂರ್ವಕವಾಗಿ ಹೋಮವನ್ನ ಮಾಡ್ತಾರೆ. ಕಪೋತಾಂಗಾರುಣೋ ಧೂಮೋ ದೃಶ್ಯತೆ ಪವನೋದ್ಧತಃ ಅಲ್ಪಪರ್ಣಾಹಿತರವೋ ಘನೀಭೂತ ಸಮಂತತಃ ವಿಪ್ರಕೃಷ್ಟೇಪಿ ದೇಶೇಸ್ಮಿನ್ ಪ್ರಕಾಶಂತಿ ವೈದಿಶಃ ರಜನೀಚರ ಸತ್ವಾನಿ ಪ್ರಚರಂತಿ ಸಮಂತತಃ ತಪೋವನ ಮೃಗಾಹ್ಯೇತೆ ವೇದಿತೀರ್ಥೇಶು ಶೇರತೆ. ಈ ತಪೋವನದಲ್ಲಿ ಇರುವಂತಹ ಹಕ್ಕಿ ಪಕ್ಷಿಗಳನ್ನ ನೋಡು, ಪ್ರಾಣಿಗಳನ್ನ ನೋಡು. ಈ ವೇದಿಕೆಯ ಹತ್ರ ಮಲ್ಕೊಳ್ಳಿಕ್ಕೆ ಓಡೋಡಿ ಬರ್ತಾ ಇವೆ. ಅಂದ್ರೆ ಅನಸೂಯೆಯ ಆಶ್ರಮದಲ್ಲಿ ರಾಮ ಲಕ್ಷ್ಮಣ ಸೀತೆ ಇದ್ರು. ಆಗ ಇವಳು ಸೀತೆಯನ್ನು ಕುರಿತು ಹೇಳೋಳು. ಅವಳಿಗೆ ಎಂತ ಆಸೆ ಆಗ್ಬಿಡುತ್ತಂತೆ ಗೊತ್ತಾ ಅನಸೂಯಿಗೆ. ಅಮ್ಮ, ನಿನ್ನ ಮದುವೆ ವಿಚಾರ ಕೇಳಿದೀನಿ, ಆದ್ರೆ ಸಮಗ್ರವಾಗಿ ಗೊತ್ತಿಲ್ಲ. ನೀನು ನಿನ್ನ ಮದುವೆಯ ವಿಚಾರವನ್ನ ನನಗೆ ಹೇಳುವಂತ. ಆಗ ಸೀತೆ ತನ್ನ ಮದುವೆಯ ವಿಚಾರವನ್ನ ಹೇಳ್ತಾಳೆ. ಅದನ್ನ ಕೇಳಿ ಆ ಮಹಾತಾಯಿ ಹೇಳುವವಳು, ನೀನು ಎಷ್ಟು ಚೆನ್ನಾಗಿ ಮಾತಾಡ್ತೀಯೇ. ಅಷ್ಟು ಹೇಳಿದ ಮೇಲೆ ಅವಳಿಗೆ ಒಂದಿಷ್ಟು ಬಟ್ಟೆಯನ್ನು ಕೊಡ್ತಾಳೆ, ಆಭರಣಗಳನ್ನು ಕೊಡ್ತಾಳೆ. ಮಗಳೇ, ನಿನ್ನ ರೂಪ ಸೌಂದರ್ಯವನ್ನು ನಾನು ಕಣ್ಣಾರೆ ಕಾಣಬೇಕು. ನೀನು ಈ ಬಟ್ಟೆಯನ್ನು ಉಟ್ಟುಕೋ, ಈ ಆಭರಣವನ್ನು ಧರಿಸ್ಕೊ ಅಂತ ಹೇಳ್ತಾಳೆ. ಆಗ ಸೀತೆ ಆ ಬಟ್ಟೆಯನ್ನ ಉಟ್ಟು ಆಮೇಲೆ ಆಭರಣಗಳ ಧರಿಸಿ ಅವಳು ಮುಂದೆ ನಿಂತ್ಕೊಳ್ತಾಳೆ. ಆಗ ಅವಳು ಹೇಳ್ತಾಳೆ, ಅಲಂಕುರುಚ ತಾವತ್ವಂ ಪ್ರತ್ಯಕ್ಷಂ ಮಮ ಮೈಥಿಲಿ
ಪ್ರಿಯಂ ಜನಯಮೇವತ್ಸೆ ದಿವ್ಯಾಲಂಕಾರ ಶೋಭಿತ. ಹೀಗೆ ದಿವ್ಯಾಲಂಕಾರವನ್ನು ಮಾಡಿಕೊಂಡು ಶ್ರೀರಾಮನ ಬಳಿಯಲ್ಲಿ ಇರು ಹೋಗು ಅಂತ ಹೇಳ್ತಾಳೆ. ಇದನ್ನು DVG ಬರೆದಿದ್ದು. ಶ್ರೀರಾಮನ ಸೀತೆಯರ ರಸಿಕ ಜೀವನದಲ್ಲಿ ಅಯೋಧ್ಯಾಕಾಂಡ ಮುಕ್ತಾಯ ಆಯಿತು ಅಂತ. ಎಂತಹ ಚಂದ, ಎಷ್ಟು ಸುಂದರ ಅನ್ನುವುದನ್ನ ನಾವು ನೋಡ್ಬೇಕು. ಇಂಥದ್ದು ಬೇಕಾದಷ್ಟು ಬಂದಿದೆ. ಇನ್ನು ಹೇಮಂತ ಋತುವಿನ ವರ್ಣನೆಯನ್ನೂ ಮಾಡ್ತಾನೆ. ಇವೆಲ್ಲ ನಾನೀಗ ತಗೊಳ್ಳಲ್ಲ. ಈಗ ಮುಂದಕ್ಕೆ ಹೋಗೋಣ. ಈಗ ತಾರಾ ಸಾಂತ್ವ ವಚನಂ ಅನ್ನುವ ಒಂದು ಭಾಗವನ್ನ ತಗೊಳ್ತೇನೆ. ಏನು ಅಂದ್ರೆ, ರಾಮ ವಿರಹತಪ್ತನಾಗಿದ್ದಾನೆ. ಮತ್ತೆ ರಾಮ ಸ್ವಲ್ಪ ಮನಸ್ಸಿಗೆ ಬೇಸರ ಮಾಡಿಕೊಂಡ. ಯಾಕೆ ಬೇಸರ ಮಾಡಿಕೊಂಡ? ಈ ಸುಗ್ರೀವ ಕೊಟ್ಟ ಮಾತಿನಂತೆ ನಡ್ಕೊಳ್ತಾ ಇಲ್ಲ. ಸೀತೆ ಹುಡುಕ್ಲಿಕ್ಕೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿದವನು ಸಹಾಯ ಮಾಡದೇನೆ ತನ್ನ ಹೆಂಡತಿ ರುಮೆ ಮತ್ತು ತಾರೆಯೊಡನೆ ಕಾಮಲೋಲುಪನಾಗಿ ಕಾಲ ಕಳೀತಾ ಇದ್ದಾನೆ. ಅಲ್ಲಿ ನೋಡಿ ಎಂತಹ ಮಾತುಗಳು ಬರುತ್ತವೆ ಅಂತಂದ್ರೆ, ಬಹುಶಃ ನನ್ನ ಬಗ್ಗೆ ಅವನು ಹೀಗೆ ತಿಳ್ಕೊಂಡಿರಬಹುದು ಅಂತ ಹೇಳ್ತಾನೆ. ಅವನು ಏನ್ ತಿಳ್ಕೊಂಡಿರಬಹುದು? ಈ ರಾಮನಿಗೆ ಹೆಂಡತಿ ಇಲ್ಲ, ಇವನು ಊಹೆ ಮಾಡುವುದು. ರಾಮ ಮನುಷ್ಯ ಅಂತ ಹೇಳುವುದಕ್ಕೆ ನಾನು ಹೇಳ್ತಾ ಇರೋದು. ಈತ ನನ್ನ ಬಗ್ಗೆ, ಇವನಿಗೆ ಹೆಂಡತಿ ಇಲ್ಲ, ಹೆಂಡತಿ ಕಳ್ಕೊಂಡಿದ್ದಾನೆ, ನನ್ನನ್ನ ಆಶ್ರಯಿಸಿದ್ದಾನೆ, ಇವನು ಏನಾದ್ರೂ ಇರ್ಲಿ ಅನ್ನುವ ರೀತಿಯಲ್ಲಿ ಆತ ಯೋಚಿಸಿರಬಹುದು ಅಂತ ರಾಮ ಹೇಳ್ಕೊಳ್ಳೋದು. ಇವನು ದುಷ್ಟ ಅಂತ ರಾಮನ ಮನಸ್ಸಿಗೆ ಬಂದ್ಬಿಡ್ತದೆ. ರಾಮನ ಮನಸ್ಸಿಗೆ ದುಷ್ಟ ಅಂತ ಬಂದ ಕೂಡಲೇ ರಾಮ ಸುಮ್ಮನೆ ಇರುವುದಿಲ್ಲ. ಕೂಡಲೇ ಲಕ್ಷ್ಮಣನನ್ನ ಕರೆದು ಆತ ಹೇಳ್ತಾನೆ, ಲಕ್ಷ್ಮಣ, ನೀನು ಹೋಗು, ಸುಗ್ರೀವನನ್ನ ಎಚ್ಚರಿಸು, ಅವನಿಗೆ ಹೇಳು ಒಂದೇ ಮಾತು. ನೀ ಹೇಳ್ಬೇಕಾದ ಏನು ಕೇಳಿದ್ರೆ, ವಾಲಿಗೆ ನಾನು ಯಾವ ದಾರಿಯನ್ನ ಮಾಡಿಕೊಟ್ಟಿದ್ದೇನೋ ಆ ದಾರಿ ಇನ್ನು ಇಕ್ಕಟ್ಟಾಗಿಲ್ಲ ಅಂತ ಹೇಳು. ಅದ್ರ ಅರ್ಥ ಏನು? ವಾಲಿಗೆ ನಾನು ಮಾಡಿಕೊಟ್ಟ ದಾರಿ ಏನು ಸಂಕುಚಿತ ಆಗಿಲ್ಲ, ನ ಸಂಕುಚಿತ, ತೆರಕೊಂಡೇ ಇದೆ. ನಾನು ನನ್ನ ಬಾಣದಿಂದ ವಾಲಿಯನ್ನ ಮುಗಿಸ್ದೆ. ಈಗ ನೀನೇನಾದ್ರೂ ತಪ್ಪಾಗಿ ನಡ್ಕೊಂಡ್ರೆ ನಿನ್ನನ್ನಷ್ಟೇ ಅಲ್ಲ, ನಿನ್ನ ಬಂಧು ಬಾಂಧವರನ್ನು ಮುಗಿಸ್ತೇನೆ ಅಂತ ಹೇಳು, ಹೋಗಿ ಹೇಳು ಅಂತ ಹೇಳ್ತಾನೆ. ಲಕ್ಷ್ಮಣ ಏನಂತ ಗೊತ್ತಾ? ಅಣ್ಣ, ನೀನಿಷ್ಟು ಹೇಳಿದ್ಮೇಲೆ ನಾನು ಸುಮ್ಮನೆ ಇರೋದಿಲ್ಲ, ಅಪ್ಪಣೆ ಕೊಡೋ, ಮುಗಿಸಿಯೇ ಬರ್ತೇನೆ ಅಂತಂದ. ಕೂಡಲೇ ರಾಮ ಹೇಳ್ದ, ಹಾಗೆಲ್ಲ ಮಾಡಬಾರ್ದು, ಇದು ರಾಮನ ವಿವೇಕ. ಅವನಿಗೆ ಹೇಳುವುದನ್ನು ಹೇಳು, ಮನಸ್ಸಿಗೆ ನಾಟುವಂತೆ ಹೇಳು. ಆದರೆ ಅವನು ನಮಗೆ ಸ್ನೇಹಿತ, ಅಗ್ನಿಸಾಕ್ಷಿಕವಾಗಿ ಮೈತ್ರಿ ಉಂಟಾಗಿದೆ, ಅವನು ನಮ್ಮವನು, ಅವನಿಗೆ ತಿಳುವಳಿಕೆಯನ್ನು ಕೊಡು, ಎಚ್ಚರಿಸು, ಸಾಮ ಮಾರ್ಗದಿಂದ ಹೋಗು, ಅವನನ್ನು ಮತ್ತೆ ಇನ್ನೇನು ಮಾಡಬೇಡ ಅಂತ ಅವನನ್ನು ಎಚ್ಚರಿಸ್ತಾನೆ. ಇದು ರಾಮ. ಅವನ ಕೋಪಕ್ಕೂ ಅರ್ಥ ಇದೆ, ಅವನ ಅನುಗ್ರಹಕ್ಕೂ ಅರ್ಥ ಇದೆ ಅನ್ನೋದು ಇಲ್ಲಿಯೇ ಬಂತಲ್ಲ. ಅವನು ಹೇಳಿದ ಸಿಟ್ಟು ಬಂದ ತಕ್ಷಣದಲ್ಲಿ ವಿವೇಕ ಕಳ್ಕೊಂಡಿಲ್ಲ ಅವನು. ಸುಗ್ರೀವನ ಬಿಡುವುದ ಪ್ರಶ್ನೆಯೇ ಇಲ್ಲ. ಅವನು ಸುಗ್ರೀವನ ಇಟ್ಕೊಳ್ತಾನೆ. ಆಗ ಲಕ್ಷ್ಮಣ ಹೊರಟಾಗ ನೋಡ್ಬೇಕೀಗ. ಲಕ್ಷ್ಮಣ ಸುಗ್ರೀವನ ಗುಹೆಯನ್ನ ಪ್ರವೇಶಿಸಿದ. ಗುಹೆ ಅಂದ್ರೆ ಅದು ಅಂತಃಪುರವೇ, ನಾವು ಗುಹೆ ಅಂತ ಅರ್ಥ ಮಾಡುವುದೇ ಬೇಡ. ಅಲ್ಲಿ ಮಹಾಬಲಿಷ್ಠರಾದ ಕೆಲವು ವಾನರರಿದ್ರಂತೆ, ಬಹಳ ಗಟ್ಟುಮುಟ್ಟಾದ ಶರೀರ ಉಳ್ಳವರು. ಲಕ್ಷ್ಮಣನನ್ನ ನೋಡಿ ಅವರು ಹೆದರಿದರು. ಲಕ್ಷ್ಮಣನನ್ನ ಯಾವಾಗಲೂ ಮಹಾಬಲ ಅಂತಲೇ ಕರೀತಾರೆ. ಮಹಾಬಲ ಅನ್ನುವುದಕ್ಕೆ ಅವನು ಆದಿಶೇಷದ ಅವತಾರ. ಆದಿಶೇಷ ಅಂದ್ರೆ ಅದು ಬಹಳ ಶಕ್ತಿಶಾಲಿ, ಇಡೀ ಭೂಮಿಯನ್ನೇ ಹೊರಬಲ್ಲದ್ದು. ಅಂತ ಶಕ್ತಿ ಉಳ್ಳವನು ಲಕ್ಷ್ಮಣ. ಗುಹೆ ವಿಶಾಲವಾಗಿತ್ತಂತೆ. ಗುಹೆ ಅಂದ್ರೆ ನಾವು ಅದನ್ನು ಒಂದು ಸಣ್ಣ ನಗರ ಅಂತ ಕನ್ಸಿಡರ್ ಮಾಡಬೇಕು. ಅದರಲ್ಲಿದ್ದ ತೋಟಗಳಲ್ಲಿ ಹೂಗಳು ಅರಳಿದ್ವು. ಆ ಗುಹೆ ಸಂಪದ್ಭರಿತವಾಗಿತ್ತು. ಅಲ್ಲಿ ಮನೆ, ದೇವಾಲಯಗಳಿದ್ವು. ಇದು ನೋಡಿ ಕಿಷ್ಕಿಂಧೆಯ ವರ್ಣನೆ ಇದು. ಅಲ್ಲಲ್ಲಿ ಜನ ಸಂಚರಿಸ್ತಾ ಇದ್ರು. ಅಗರು, ಚಂದನ, ಪದ್ಮಕ ಮೊದಲಾದ ಪರಿಮಳ ದ್ರವ್ಯಗಳು ಇದ್ವು. ಮೈರೇಯ, ಮಧು ಮೊದಲಾದ ಉತ್ಕೃಷ್ಟವಾದ ಮದ್ಯಗಳು ಇದ್ವು. ಹೀಗೆ ಅದನ್ನೆಲ್ಲ ನೋಡ್ತಾ ಲಕ್ಷ್ಮಣ ಹೋದ. ಅಲ್ಲಿ ಹೋದಾಗ ಏನಾಯ್ತಂತೆ ಅಂದ್ರೆ, ಬಹ್ವೀಶ್ಚ ವಿವಿಧಾಕಾರ ರೂಪ ಯೌವನ ಗರ್ವಿತ ಸ್ತ್ರೀಯ ಸುಗ್ರೀವ ಭವನೆ ದದರ್ಶಸ ಮಹಾವನ. ಚಂದದ ಹೆಣ್ಣು ಮಕ್ಕಳು ಯೌವನ ಭರಿತರಾಗಿ ಓಡಾಡ್ಕೊಂಡಿದ್ರಂತೆ. ಅದನ್ನ ನೋಡಿ ಇವನಿಗೆ ನಾಚಿಕೆ ಆಗ್ಬಿಡ್ತಂತೆ. ಯಾರಿಗೆ? ಲಕ್ಷ್ಮಣ. ಯಾಕೆಂದ್ರೆ ಇವನು ಬ್ರಹ್ಮಚಾರಿ ಅಲ್ಲ. ಆಗ ನಾತೃಪ್ತಾನಾಪಿ ನ ಮೃಗ್ವಾನ್ ಸುಗ್ರೀವಾನುಚರಾಂಶ್ಚಾಪಿ ಲಕ್ಷಯಾಮಾಸ ಲಕ್ಷ್ಮಣ ಪೂಜಿತಂ ನೂಪುರಾಣಾಂಚ ಕಾಂಚೀನಾಂ ನಿನದಂ ತಥಾ ನ ನಿಶಮ್ಯ ತಥ ಶ್ರೀಮಾನ್ ಸೌಮಿತ್ರಿ ಲಜ್ಜಿತೋಭವತ್. ಸೌಮಿತ್ರಿಗೆ ನಾಚಿಕೆ ಆಯಿತು. ನಾನಾ ವಿಧದ ಉಡುಗೆ ತೊಡುಗೆಗಳನ್ನು ಧರಿಸ್ಕೊಂಡು ಹೆಣ್ಣು ಮಕ್ಕಳು ಓಡಾಡ್ಕೊಂಡಿದ್ರು. ಅದನ್ನ ಕಂಡು ಇವನಿಗೆ ನಾಚಿಕೆ ಆಯಿತು. ಆದರೆ ಒಬ್ಬರೂ ಕೂಡ
ಅಶ್ಲೀಲವಾಗಿ ನಡ್ಕೊಳ್ಳಿಲ್ವಂತೆ, ಕೆಳಮಟ್ಟದ ವಸ್ತ್ರಾಭರಣಗಳನ್ನ ಧರಿಸಿರ್ಲಿಲ್ವಂತೆ. ನೋಡಿ ಎಷ್ಟು ಚಂದ ಕವಿ ಹೇಳ್ತಾನೆ ಅಂತ. ಅಲ್ಲಿ ನಾತೃಪ್ತಾನ್ನಾಪಿ, ಯಾರೂ ಕೂಡ ಕೆಳಬಟ್ಟೆಯನ್ನು ಧರಿಸಿರ್ಲಿಲ್ಲ, ಮೈ ಕೈಗಳು ಕಾಣುವಂತೆ ಇರಲಿಲ್ಲ, ಮೈ ಮುಚ್ಕೊಂಡಿತ್ತು. ಆಮೇಲೆ ಅಂತಃಪುರದ ಸ್ತ್ರೀಯರು ಘಲ್ ಘಲ್ ಅಂತ ಶಬ್ದ ಮಾಡ್ತಿದ್ದಂತೆ ತಮ್ಮ ಕಾಲ ಗೆಜ್ಜೆಗಳಿಂದ, ಕಾಲಂದುಗೆಗಳಿಂದ. ಅದನ್ನು ಕೇಳಿ ಅವನಿಗೆ ಸಂಕೋಚ ಆಯಿತು. ಮರುಕ್ಷಣದಲ್ಲಿ ಅವನು ರೋಷಾವಿಷ್ಟನಾದ, ಧನುಸ್ಸನ್ನ ಮೀಟಿ ಝಂಕಾರ ಮಾಡಿದ್ದಂತೆ. ಅದನ್ನ ಕೇಳಿ ಸುಗ್ರೀವನಿಗೆ ಭಯ ಆಯಿತು. ಲಕ್ಷ್ಮಣ ಬಂದ ಅಂತ ಗೊತ್ತಾಯ್ತು. ಅಷ್ಟ್ರಲ್ಲಿ ಅಂಗದ ಎಲ್ಲ ತಿಳಿಸಿದ್ರು ಅವನಿಗೆ. ದಿಗ್ಗದ ಎದ್ದು ನಿಂತನಂತೆ, ಮುಖ ಬಾಡಿತು, ಉದ್ವೇಗದಿಂದ ಮನಸ್ಸು ಕಳವಳಿಸಿತು. ಆದರೂ ಕರ್ತವ್ಯಾಂಶದಲ್ಲಿ ಜಾಗರೂಕನಾಗಿ ಹೇಳಿದ್ನಂತೆ. ಅವನು ಹೇಳಿದ್ ಯಾರ ಹತ್ರ ಗೊತ್ತಾ? ತಾರೆ ಹತ್ರ. ಲಕ್ಷ್ಮಣ ಕೋಪಿಷ್ಠನಾಗಿ ಬಂದಿದ್ದಾನೆ, ಇವನು ಒಂದಿಷ್ಟು ಮದ್ಯಪಾನ ಮಾಡಿದ್ದಾನೆ, ಹೆಂಡತಿಯರನ್ನ ಬಿಟ್ಟಿರ್ತಾನೆ ಇಲ್ಲ, ತಾರೆಯೂ ಹೌದು ರುಮಿಯೂ ಹೌದು, ಇನ್ನೂ ಅನೇಕ ಹೆಣ್ಣುಮಕ್ಕಳ ಜೊತೆಯಲ್ಲಿ ಇವನು ಕಾಲ ಕಳ್ಕೊತ್ ಕೂತಿದ್ದಾನೆ ಅವನು. ಆಗ ಲಕ್ಷ್ಮಣ ಬಂದಿದ್ದು. ಈಗ ಅವನು ಬುದ್ಧಿವಂತ ಅನ್ನೋದಕ್ಕೆ ಪ್ರಕೃತ್ಯ ನಿಪುಣಶ್ಚೈವ ಅಂತ ಹೇಳಿದ್ದಲ್ಲ ತಾರೆ, ಅವನು ಸ್ವಾಭಾವಿಕವಾಗಿ ಬುದ್ಧಿವಂತ ಅಂತ. ಈ ಸಂದರ್ಭದಲ್ಲಿ ತಾನು ನೇರವಾಗಿ ಲಕ್ಷ್ಮಣ ಹತ್ರ ಹೋದ್ರೆ ಹೊಡ್ತಾ ತಿನ್ಬೇಕಾಗತ್ತೆ ಅಂತ ಗೊತ್ತಾಯ್ತು ಅವನಿಗೆ. ತಾರೆಯನ್ನು ಕರೆದ. ಕಿನ್ನು ತತ್ ಕಾರಣಂ ಸುಬ್ರು ಪ್ರಕೃತ್ಯ ಮೃದು ಮಾನಸ ಸರೋಷಃ ಇವ ಸಂಪ್ರಾಪ್ತೋ ಏನಾಯಂ ರಾಘವಾನುಜ. ನೋಡಲ್ಲಿ ಲಕ್ಷ್ಮಣ ಬಂದಿದ್ದಾನೆ, ಅವನು ಸ್ವಾಭಾವಿಕವಾಗಿಯೇ ಮೃದು ಸ್ವಭಾವದವನು. ಯಾಕೋ ಇವತ್ತು ಸಿಟ್ಟು ಮಾಡ್ಕೊಂಡು ಬಿಟ್ಟಿದ್ದಾನೆ. ಅದು ಯಾಕೆ ಅಂತ ಗೊತ್ತಾಗಲ್ಲ ಅಂತಾನೆ. ಕಳ್ಳನಿಗೆ ಗೊತ್ತಿದೆ ಯಾಕೆ ಅಂತ. ಅದು ಅವನು ಹೇಳ್ತಾನೆ ಇಲ್ಲಿ, ಏನಾಯಂ ರಾಘವಾನುಜ, ಯಾಕೆ ಇವನಿಷ್ಟು ಕೋಪಗೊಂಡಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ. ಕಿಂ ಪಶ್ಯಸಿ ಕುಮಾರಸ್ಯ ರೋಷಸ್ಥಾನಂ ಅನಿಂದಿತೆ. ಕುಮಾರ ಅಂದ್ರೆ ಲಕ್ಷ್ಮಣ, ಅವನ ಚಿಕ್ಕವನು. ನ ಖಲ್ವ ಕಾರಣೇ ಕೋಪಂ ಆಹರೇ ನರಸತ್ತಮಃ ಯದಸ್ಯ ಕೃತಂ ಅಸ್ಮಾಭಿ ಬುದ್ಧ್ಯಸೆ ಕಿಂಚಿದ ಪ್ರಿಯಂ ತದ್ಬುದ್ಧಿಯ ಸಂಪ್ರದಾರ್ಯ ಆಶು ಕ್ಷಿಪ್ರಮರ್ಹಸಿ ಭಾಷಿತಂ. ನೀನು ಹೋಗು ಲಕ್ಷ್ಮಣ ಹತ್ರ ಮಾತಾಡ, ಅಥವಾ ಸ್ವಮೇವೇನೈವಂ ದ್ರಷ್ಟುಮರ್ಹಸಿ ಭಾಮಿನಿ ವಚನೈ ಸಾಂಪಯುಕ್ತೈ, ಅವನನ್ನ ಒಳ್ಳೆಯ ಮಾತುಗಳಿಂದ ಅವನನ್ನ ಸಮಾಧಾನ ಪಡಿಸು, ಸಾಂತ್ವನ ವಚನಗಳನ್ನ ಹೇಳು, ಅವನ ಕೋಪವನ್ನ ಶಮನಗೊಳಿಸು. ತದ್ದರ್ಶನ ವಿಶುದ್ಧಾತ್ಮ ನಸಕೋಪಂ ಕರಿಷ್ಯತಿ. ಅವನು ಮುಂದೆ ಹೇಳ್ತಾನೆ, ನಹಿ ಸ್ತ್ರೀಷು ಮಹಾತ್ಮನಃ ಕ್ವಚಿತ್ ಕುರುವಂತಿ ದಾರುಣಂ. ನೋಡು, ತದ್ದರ್ಶನ ವಿಶುದ್ಧಾತ್ಮ, ನಿನ್ನ ದರ್ಶನ ಆಗ್ಬಿಟ್ರೆ ಸಾಕು, ಅವನು ಕೋಪಗೊಳ್ಳೋದೇ ಇಲ್ಲ. ಮತ್ತೆ ಮಹಾತ್ಮರು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಕೋಪಗೊಳ್ಳೋದಿಲ್ಲ. ನೋಡಿ ಎಷ್ಟು ಬುದ್ಧಿವಂತಿಕೆ ಮಾತಾಡ್ತಾನೆ ಅಂತ. ಮಹಾತ್ಮರು, ಸಜ್ಜನರು, ಸುಶಿಕ್ಷಿತರು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸುಮ್ಮನೆ ಎಲ್ಲ ಕೋಪಗೊಳ್ಳೋದಿಲ್ಲ. ನಿನ್ನ ನೋಡಿದ ಮೇಲೆ ಅವನು ಸಂತುಷ್ಟನಾಗ್ತಾನೆ. ಹೋಗಿ ಮಾತಾಡು. ತ್ವಯ ಸಾಂತ್ವೈಹಿ ಉಪಕ್ರಾಂತಂ ಪ್ರಸನ್ನೇಂದ್ರಿಯ ಮಾನಸಂ ತಥ ಕಮಲಪತ್ರಾಕ್ಷಂ ದ್ರಕ್ಷಾಮಿ. ಎಳೆಬಿಟ್ಟ, ನೀನು ಹೋಗಿ ಮಾತಾಡು, ನೀನು ಮಾತು ಮುಗಿಸ್ತೀವಿ, ನಾನು ಹೋಗಿ ಲಕ್ಷ್ಮಣನ ನೋಡ್ತೇನೆ ಅಂತಾನೆ. ಯಾವ ರೀತಿ ಬುದ್ಧಿವಂತಿಕೆ ಇರಬೇಕು ನೋಡಿ. ಅಂದ್ರೆ ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಟು ಕಾರ್ಯ ಸಾಧನೆ ಮಾಡುವ ಗುಣ ಅಂತ ಹೇಳ್ತಾರೆ. ಇದು ಇವನಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ತಾರೆಯನ್ನ ಮುಂದೆ ಬಿಟ್ಟ, ನೀನು ಹೋಗು ಲಕ್ಷ್ಮಣ ಹತ್ರ ಮಾತಾಡು ಅಂತ. ಯಾಕೆಂದ್ರೆ ಈ ಸ್ಥಿತಿಯಲ್ಲಿ ಹೋಗುವಾಗಿಲ್ಲ ಅವನು. ಆಗ ಸುಗ್ರೀವ ಹೇಳಿದ ಹಾಗೆ ತಾರೆ ಹೊರಟ್ಲಂತೆ. ತಾರೆ ಸ್ನೇಹಪೂರ್ವಕವಾಗಿ ಲಕ್ಷ್ಮಣ ಬಳಿ ಮಾತಾಡಿದಳು. ಹೇಳ್ತಾಳೆ ಒಂದೊಂದು ಮಾತನ್ನ, ರಾಜಕುಮಾರ ನಿನ್ನ ಕೋಪಕ್ಕೆ ಕಾರಣ ಏನು? ನಿನ್ನ ಆಜ್ಞೆಯನ್ನ ಮೀರತಕ್ಕವರು ಯಾರು? ನೋಡಿ, ಆ ಮೊದಲನೇ ಮಾತೆ ಅವನನ್ನ ತುಷ್ಟೀಕರಿಸುವ ಮಾತು, ಅವನನ್ನ ಸಂತೋಷ ಪಡಿಸುವ ಮಾತು. ಅಮ್ಮ ಲಕ್ಷ್ಮಣ ಕುಮಾರ, ನಿನ್ನ ಆಜ್ಞೆಯನ್ನ ಮೀರತಕ್ಕವ್ರು ಯಾರು? ಒಣ ಮರಗಳಿರುವ ಕಾಡಿಗೆ ದಾಳಿ ಇಡುವ ದಾವಾಗ್ನಿಯಲ್ಲಿ ಅಂಜಿಕೆ ಇಲ್ಲದೆ ಬರುವ ಯೋಗ್ಯತೆ ಇದ್ರದು ಯಾರಿಗೆ? ಕಾಳ್ಗಿಚ್ಚು. ಕಾಳ್ಗಿಚ್ಚನ್ನು ಪ್ರವೇಶಿಸಿ ಬರುವ ಯೋಗ್ಯತೆ ಇದ್ರೆ ನಿನಗೆ ಮಾತ್ರ. ನೀನು ಬಂದಿದೀಯ ನೀನು. ಆದ್ರಿಂದ ನೀನು ಕೋಪಗೊಳ್ಳಬೇಡ. ಅದಕ್ಕೆ ಲಕ್ಷ್ಮಣ ಹೇಳಿದಂತೆ, ನಿನ್ನ ಗಂಡ, ಈ ಗಂಡ ಅಂದ್ರೆ ಸುಗ್ರೀವ, ನಿನ್ನ ಗಂಡ ಕಾಮಲೋಲುಪನಾಗಿದ್ದಾನೆ, ಧರ್ಮಾರ್ಥಗಳನ್ನು ಉಪೇಕ್ಷಿಸಿದ್ದಾನೆ. ಲುಪ್ತ ಧರ್ಮಾರ್ಥ ಸಂಗ್ರಹ. ನೋಡಿ ಆ ಪದ, ಲುಪ್ತ ಧರ್ಮಾರ್ಥ ಸಂಗ್ರಹ. ಅವನ ಹಿತದಲ್ಲಿ ನಿರತಳಾದ ನೀನು ಈ ವಿಷಯವನ್ನ ಗಮನಿಸಿದೆ ಇದ್ದೀಯಲ್ಲ. ಇಷ್ಟೆಲ್ಲ ಗೊತ್ತಿದ್ದು ಕೂಡ ನೀನು ಗಮನವಿಲ್ಲದವರಂತೆ ನಡೆದುಕೊಳ್ತಾ ಇದ್ದೀಯಲ್ಲ. ನಾವು ದುಃಖದಲ್ಲಿದ್ದೇವೆ ಅನ್ನೋದು ನಿನಗೆ ಗೊತ್ತಿಲ್ವಾ? ಸಚಿವ ಪರಿವಾರದೊಂದಿಗೆ ಮದ್ಯಪಾನದಲ್ಲಿ ಆಸಕ್ತನಾಗಿದ್ದಾನೆ ಅಂತ ಒಂದಿಷ್ಟು ಮಾತುಗಳನ್ನ ಆಡ್ತಾನೆ. ಆಗ ಅವಳು ಆಡುವ ಮಾತನ್ನ ನೀವು ಗಮನಿಸಬೇಕು. ಗುಣಶ್ರೇಷ್ಠರಾದವರು ತಮಗಿಂತ ನಿಕೃಷ್ಟರಾದವರಲ್ಲಿ ಕೋಪಿಸಬಡಬಾರದು. ನೋಡಿ ಅವಳು ಎಂತ ಮುತ್ತನಂತ ಮಾತಾಡ್ತಾ ಇದ್ದಾಳೆ ಅಂತ. ಗುಣಶ್ರೇಷ್ಠರಾದವರು ತಮಗಿಂತ ನಿಕೃಷ್ಟರಾದವರಲ್ಲಿ, ತಮಗಿಂತ ಕೆಳಗೆ ಇರುವವರಲ್ಲಿ ಕೋಪಿಸಬಡಬಾರದು.
ನೀನು ಅತ್ಯಂತ ಸಾತ್ವಿಕ, ಧರ್ಮದ ಜನ್ಮಭೂಮಿ. ನೋಡಿ ಆಡು, ಧರ್ಮಕ್ಕೆ ಜನ್ಮಭೂಮಿ ನೀನು. ಶ್ರೀರಾಮನ ಕೋಪಕ್ಕೆ ನಿಮಿತ್ತವೇನೆಂಬುದು ನನಗೆ ಗೊತ್ತು. ಅವನ ಕಾರ್ಯ ವಿಳಂಬ ಆಗ್ತದೆ ಅಂತಲ್ವಾ? ನಿನ್ನಿಂದ ಸುಗ್ರೀವನಿಗೆ ಆದ ಉಪಕಾರ ನಾನು ಬಲ್ಲೆ. ನಿನಗೆ ಗೊತ್ತಿಲ್ಲ ಕುಮಾರ, ಮನ್ಮಥನ ಬಲವು ದುರ್ವಾರ ಎಂಬುದು. ಅಂದ್ರೆ ಮನ್ಮಥನ ಕಾಮವಿಕಾರ ಎನ್ನುವುದು ಬಹಳ ದೊಡ್ಡದು, ಅದನ್ನು ಮೀರ್ಲಿಕ್ಕಾಗೋದಿಲ್ಲ. ಕಾಮವಶನಾಗಿ ಸುಗ್ರೀವ ಅನವರತವೂ ಯಾರಲ್ಲಿ ಆಸಕ್ತನಾಗಿದ್ದಾನೆ ಎಂಬುದೂ ಕೂಡ ನಿನಗೆ ಗೊತ್ತು. ನಿನಗೆ ಕಾಮತಂತ್ರದ ಪರಿಚಯವೇ ಇಲ್ಲ ಅಂತ ಹೇಳ್ರಿ ಅವಳು. ಲಕ್ಷ್ಮಣಿ ಕಾಮತಂತ್ರದ ಪರಿಚಯವೇ ಇಲ್ವಂತೆ, ಅವನಿಗೆ ಸೆಕ್ಸ್ ಅಂದ್ರೆ ಏನು ಗೊತ್ತೇ ಇಲ್ವಂತೆ. ಆದ್ದರಿಂದ ನೀನು ಹೀಗೆ ಕೋಪವಶನಾಗಿದ್ದೀಯ. ಕಾಮಾಸಕ್ತನಿಗೆ ದೇಶಕಾಲಗಳ ಪರಿವೇ ಇರುವುದಿಲ್ಲ. ಕಾಮುಕರಿಗೆ ದೇಶ ಕಾಲಗಳ ಪರಿವೇ ಇರುವುದಿಲ್ಲ, ಅರ್ಥಧರ್ಮಗಳ ಗಣನೆ ಇರುವುದಿಲ್ಲ. ಸುಗ್ರೀವನು ಕಾಮಲೋಲುಪನಾಗಿ ನನ್ನ ಬಳಿ ಇದ್ದಾನೆ, ಅದರ ಆವೇಶದಲ್ಲಿ ನಾಚಿಕೆ ಬಿಟ್ಟಿದ್ದಾನೆ. ಅವನನ್ನ ನೀನು ನಿನ್ನ ಸಹೋದರ ಅಂತ ಪರಿಭಾವಿಸಬೇಕು. ತಪೋಧರ್ಮಗಳಲ್ಲಿರುವ ಮುನಿಗಳು ಋಷಿಗಳೇ ಕೂಡ ಕಾಮಕ್ಕೆ ವಶರಾಗಿ ಹೋಗಿದ್ದಾರೆ, ಸ್ತ್ರೀ ವ್ಯಾಮೋಹಕ್ಕೆ ಸಿಲುಕಿದವರುಂಟು. ನೀನೀಗ ಈ ವಿಚಾರದಲ್ಲಿ ಸುಗ್ರೀವನನ್ನ ಕ್ಷಮಿಸು ಅಂತ ಹೇಳ್ತಾಳೆ. ಮತ್ತೆ ಯಾವ ಸಂದರ್ಭದಲ್ಲಿ ಉದ್ಯೋಗವನ್ನು ಆರಂಭಿಸಬೇಕು ಅಂತ ಗೊತ್ತಿದೆ, ಅವನೇನು ಸುಮ್ಮನೆ ಕೂತಿಲ್ಲ. ಈ ದೇಶದಲ್ಲಿ ಇರುವಂತಹ ಕಪಿ ಸೈನ್ಯವನ್ನ ಸಂಗ್ರಹಿಸುವುದಕ್ಕಾಗಿ ಅವನು ಈಗಲೇ ಆಜ್ಞೆ ಮಾಡಿದ್ದಾನೆ, ಸುಗ್ರೀವಾಜ್ಞೆ ಮಾಡಿದ್ದಾನೆ. ಸುಗ್ರೀವಾಜ್ಞೆ ಅಂದ್ರೆ ಏನು ಅದು ನಿಮ್ಮ ಮೊನ್ನೆ ಹೇಳಿದೆ. ಅವನು ಹೇಳ್ತಾನೆ, ನೀಲನಿಗೆ ಹೇಳಿದ್ದ, ಇನ್ನು 15 ದಿನಗಳ ಒಳಗೆ ಕಪಿಗಳೆಲ್ಲರೂ ಬಂದು ಸೇರತಕ್ಕದ್ದು ಕಿಷ್ಕಿಂಧೆಗೆ. 1 ದಿನ ವಿಳಂಬ ಮಾಡಿರೋ ತಲೆ ಕತ್ತರಿಸ್ತೇನೆ ಅಂತ ಸುಗ್ರೀವಾಜ್ಞೆ ಮಾಡಿದ್ದ ಅವನು. ಅದನ್ನೇ ಸುಗ್ರೀವಾಜ್ಞೆ ಅಂತ ಕರೆಯೋದು. ಇವತ್ತು ಸರ್ಕಾರಿ ಭಾಷೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಆದ್ರೆ ಸುಗ್ರೀವಾಜ್ಞೆ ಅಂದ್ರೆ ಅಷ್ಟು ಕಠೋರವಾಗಿತ್ತು ಅಂತ ಅರ್ಥ. ಹಾಗಾಗಿ ಅವನು ಏನ್ ಮಾಡಿದಾನೆ ಅಂತಂದ್ರೆ, ಈ ರೋಡು ಈಗ ಇಲ್ಲೇನೋ ನಮ್ಮ ಜೊತೆಯಲ್ಲಿ ಇದ್ದಾನೆ, ಆದ್ರೆ ಕಪಿಗಳೆಲ್ಲ ಬಂದು ಸೇರ್ಬೇಕಲ್ಲ, ಒಂದು 15 ದಿನ ಆದ್ರೂ ಬೇಕು. ಅಲ್ಲಿವರೆಗೆ ಅವನು ನಮ್ಮ ಜೊತೆಯಲ್ಲಿ ಇದ್ದಾನೆ, ಆದ್ರಿಂದ ನೀನು ಕ್ಷಮಿಸ್ಬೇಕು ಅಂತ ಹೇಳಿ ಲಕ್ಷ್ಮಣನನ್ನ ಸಮಾಧಾನ ಪಡಿಸ್ತಾಳೆ. ಇಲ್ಲಿ ಇಡೀ ತಾರೆಯ ಘನ ವ್ಯಕ್ತಿತ್ವವೇ ನಮಗೆ ಪರಿಚಯ ಆಗ್ತದೆ. ಅಂದು ವಾಲಿ ಸುಗ್ರೀವರೊಡನೆ ಯುದ್ಧಕ್ಕೆ ಹೊರಟಾಗ ಅವಳು ಹೇಳಿದ್ದು, ಬೇಡ ಅವನ ಜೊತೆಯಲ್ಲಿ ಯುದ್ಧ ಮಾಡೋದು ಬೇಡ ಅಂತ. ಅದನ್ನು ಮತ್ತೆ ನಾನು ರಿಪೀಟ್ ಮಾಡೋದಿಲ್ಲ. ಆಮೇಲೆ ವಾಲಿಗೆ ಅವಶ್ಯಕವಾದ ಬುದ್ಧಿವಾದವನ್ನು ಕೂಡ ಹೇಳಿದ್ಲು. ಅವನು ಮಡಿದಾಗ ಬಾಳಲ್ಲಿ ಬೇಸತ್ತು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಹೋದಾಗ ಅದನ್ನ ತಡೆದಾಗ ಅವಳು ಒಪ್ಪಲಿಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ. ಹಾಗೆ ಆತ್ಮಹತ್ಯೆ ಮಾಡಿಕೊಳ್ಳದೆ ತನ್ನ ಕುಲದ ಶ್ರೇಯಸ್ಸಿಗಾಗಿ ಜೀವ ಹಿಡ್ಕೊಂಡ್ಳು. ಚಿಕ್ಕವನಾದ ಮಗ ಅಂಗದನ ಕಡೆ ಗಮನ ಕೊಟ್ಟಳು. ಕುಲಧರ್ಮದಂತೆ ಮೈದುನನ ಹೆಂಡತಿಯಾದಳು. ಅವನ ಮೇಲೆ ಕೋಪಗೊಂಡು ಬಂದ ಲಕ್ಷ್ಮಣನೊಡನೆ ಸಂಕೋಚ ಉಳಿದು ಮಾತನಾಡಿದ್ಲು. ಕಷ್ಟದಲ್ಲಿದ್ದ ರಾಜನಾದ ನಿನ್ನ ಸೋದರ ಅವನು ಅಂತ ಹೇಳಿದ್ಲು. ಹೀಗೆ ದೊಡ್ಡ ಮಾತುಗಳನ್ನು ಆಡಿದ್ಲು. ಇಲ್ಲಿ ನಾವು ಗಮನಿಸಬೇಕಾದ್ದು, ತಾರೆ ಎಂದರೆ ಅವಳೊಬ್ಬಳು ಶ್ರೇಷ್ಠ ಮಹಿಳೆ, ಅವಳು ಬಹಳ ದೊಡ್ಡ ಗುಣದವಳು. ವಾಲಿ ದುಷ್ಟನಾಗಿದ್ದ, ಸುಗ್ರೀವ ಸಜ್ಜನನಾಗಿದ್ದ. ಅವಳು ತನ್ನ ಮೈದುನನನ್ನ ಬಹಳ ಪ್ರೀತಿಯಿಂದ ಅಕ್ಕರೆಯಿಂದ ಕಂಡಳು. ಅವರ ಸಂಪ್ರದಾಯದ ಪ್ರಕಾರ ಅವಳು ಸುಗ್ರೀವನಿಗೆ ಹೆಂಡತಿ ಆಗ್ತಾಳೆ ಮುಂದೆ, ಅದು ಬೇರೆ ವಿಚಾರ, ಅದೆಲ್ಲ ಕವಿ ಹೇಳೋದಿಲ್ಲ, ಮುಗಿಸ್ತಾನೆ ಅದನ್ನು. ಆದರೆ ಇಲ್ಲಿ ನಾವು ಗಮನಿಸಬೇಕಾದ್ದು ಬಂಧುಗಳೇ, ನಮ್ಮಲ್ಲಿ ಪ್ರಾಚೀನರು ಒಂದು ಮಾತನ್ನ ಹೇಳಿದ್ದಾರೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ನಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ಅಹಲ್ಯೆ, ದ್ರೌಪದಿ, ಸೀತಾ, ತಾರಾ ಮತ್ತು ಮಂಡೋದರಿ, ಈ 5ರನ್ನ ಬೆಳಿಗ್ಗೆ ಎದ್ದು ಸ್ಮರಿಸಿದ್ರೆ ನಮ್ಮ ಪಾಪ ನಾಶ ಆಗ್ತದೆ ಅಂತ. ಅಂದ್ರೆ ತಾರೆ ಆ ರೀತಿ ನಡ್ಕೊಂಡ್ರು ಕೂಡ ಅವಳು ತನ್ನ ಘನತೆಯಿಂದ ತನ್ನ ವ್ಯಕ್ತಿತ್ವದಿಂದ ದೊಡ್ಡವಳಾದಳು. ಇದನ್ನ ನಮ್ಮ ಪ್ರಾಚೀನರು ಒಂದು ಸೂತ್ರಪ್ರಾಯದಲ್ಲಿ ಶ್ಲೋಕದಲ್ಲಿ ಹಿಡಿದಿಟ್ರು. ಬಂಧುಗಳೇ, ಕಿಷ್ಕಿಂಧಾ ಕಾಂಡದಲ್ಲಿ ಬರುವಂತಹ ವಾಲಿಯ ಕಥೆ, ಸುಗ್ರೀವನ ಕಥೆ, ತಾರೆಯ ಕಥೆ, ಅಂಗದನ ಕಥೆ, ಇವೆಲ್ಲವೂ ನಮ್ಮನ್ನ ಸೆರೆ ಹಿಡಿಯುವಂತಹದ್ದು. ಇದನ್ನ ಹೇಳ್ತಾ ಇದ್ರೆ ಇದು ಮುಗಿಯೋದಿಲ್ಲ, ಆದರೂ ನಾವು ಅದನ್ನು ಸಂಕ್ಷಿಪ್ತಗೊಳಿಸ್ಬೇಕು. ನಾವು ಇವತ್ತು ಹಮ್ಮಿಕೊಂಡಿರುವಂತೆ ನಮ್ಮ ಸಪ್ತಾಹದ 8ನೇ ಸರಣಿಯ ಕೊನೆಯ ದಿವಸ, ನಾವು ಇವತ್ತು ಒಂದು ಸಮಾರೋಪ ಸಮಾರಂಭವನ್ನ ಮಾಡಬೇಕಾಗಿದೆ, ಮುಕ್ತಾಯಗೊಳಿಸಬೇಕಾಗಿದೆ. ಅದಕ್ಕೆ ನಾನು ಇದನ್ನ ತೆರವುಗೊಳಿಸ್ತೇನೆ. ತೆರವುಗೊಳಿಸುವುದಕ್ಕೆ ಮೊದಲು ಈ ಸಭಾ ಕಾರ್ಯಕ್ರಮದ ನೀತಿ ನಿಯಮಾವಳಿಗಳನ್ನ ಹೇಳ್ತೇನೆ ನಾನು. ಆಮೇಲೆ ಅದು ಸಾಂಗವಾಗಿ ನೆರವೇರ್ತದೆ. ಆಮೇಲೆ ಯಾರೂ ಕೂಡ
ಆತುರ ಪಟ್ಕೊಂಡು ಹೋಗ್ಬಾರ್ದು. ಒಂದು 10-15-20 ನಿಮಿಷ ಹೆಚ್ಚು ಕಡಿಮೆ ಆಗ್ಬಹುದು. 6:45ಕ್ಕೆ ನಾನು ಈ ಪ್ರವಚನ ಮುಗಿಸ್ತೇನೆ ಅಂತ ಹೇಳಿದ್ದೇನೆ. 15 ನಿಮಿಷ ಹೆಚ್ಚಿಗೆ ತಗೊಂಡ್ಬಿಡ್ತು. ಇನ್ನೂ ಒಂದು ಅರ್ಧ ಗಂಟೆ 3/4 ಗಂಟೆ ಅದು ತಗೊಳ್ತದೆ. ಮತ್ತೆ ನಿಮಗೆಲ್ಲ ಉಪಹಾರದ ಏರ್ಪಾಟು ಇದೆ, ಅದನ್ನು ಸ್ವೀಕರಿಸಿ ಹೋಗ್ಬೇಕು. ಈಗ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸಭಾ ಕಾರ್ಯಕ್ರಮ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣಾ ಸಂತು ನಿರ್ಭಯಾಃ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣ ಆತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲ ಮೂರ್ತಯೇ ಪುಂಸಾಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಲಂ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾಃ. ರಾಮಭೂತಂ ಜಗದಭೂತ ರಾಮೇ ರಾಜ್ಯಂ ಪ್ರಶಾಸತಿ. ವಿಶ್ವಾಮಿತ್ರಾಂತರಂಗಾಯ ಮಿಥಿಲಾ ನಗರೀಪತೇಃ ಭಾಗ್ಯಾನಾಂ ಪರಿಪಾಕಾಯ ಭವ್ಯರೂಪಾಯ ಮಂಗಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸಂಭಾವಿತರು, ಸ್ನೇಹ ಸಂಜೀವನಿ, ಸಜ್ಜನರು, ಹೀಗೆ 35ಕ್ಕೂ ಹೆಚ್ಚು ಕೃತಿಗಳು ಅವರ ಪೆನ್ನಿನಿಂದ ಹೊರಬಂದಿವೆ. ಅವರು ಸ್ನೇಹ ಸಂಜೀವಿನಿಯ ಟೈಟ್ಲ್ ಕೆಳಗಡೆಗೆ ಕ್ಯಾಪ್ಷನ್ ಅಲ್ಲಿ ಬರೀತಾರೆ ಸಂಪರ್ಕ ಮತ್ತು ಒಡನಾಟ ಅಂತ. ಅವರು ತಮ್ಮ ವೃತ್ತಿ ಜೀವನದಲ್ಲಿ ಮತ್ತು ತಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವ ಯಾವ ಹಿರಿಯರೊಡನೆ ಕಾಲ ಕಳೆದಿದ್ದಾರೆ, ಯಾರ ಜೊತೆಯಲ್ಲಿ ಸಂಪರ್ಕ ಇತ್ತು ಅನ್ನುವುದರ ಕುರಿತು ಬರೆಯುವಾಗ ಅನೇಕ ಮಹನೀಯರ ಒಡನಾಟ ಅವರಿಗಿತ್ತು. ಅವರೆಲ್ಲರ ವ್ಯಕ್ತಿ ಪರಿಚಯವನ್ನ ಸ್ನೇಹ ಸಂಜೀವನಿ ಪುಸ್ತಕದಲ್ಲಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈಗ ಹೆಚ್ಚು ಕಡಿಮೆ 88 ವರ್ಷ. ಈ 84 ಕಳೆದು 85ಕ್ಕೆ ಪದಾರ್ಪಣೆ ಮಾಡಿದ್ದಾರೆ. ದೈಹಿಕವಾಗಿ ಸ್ವಲ್ಪ ಕುಗ್ಗಿದಂತೆ ಕಂಡ್ರು ಕೂಡ ಅವರು ಮೆಂಟಲಿ ಭಾರಿ ಪವರ್ಫುಲ್ ಆಗಿಯೇ ಇದ್ದಾರೆ, ತುಂಬಾ ಆರೋಗ್ಯವಂತರಾಗಿ ಇದ್ದಾರೆ. ಅವರ ಒಡನಾಟಕ್ಕೆ ಬಂದ ಮಹನೀಯರನ್ನ ಒಂದು 3-4 ಜನರ ಹೆಸರನ್ನು ಹೇಳ್ತೇನೆ. SV ರಂಗಣ್ಣ ಅವರು, ಪುತಿನ, ಕುವೆಂಪು, ದೇಜಗೌ, ತಸು ಶಾಮರಾಯರು, KS ನಾರಾಯಣಾಚಾರ್ಯರು, ಹಾಮಾನಾಯ್ಕರು, JR ಲಕ್ಷ್ಮಣರಾವ್, GT ನಾರಾಯಣರಾವ್, ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು, ಡಾಕ್ಟರ್ ಚಿದಾನಂದ ಮೂರ್ತಿ, ಹೀಗೆ ಅನೇಕ ಮಹನೀಯರು. ಅಂತ ಮಹನೀಯರನ್ನ ಕುರಿತು ಸ್ನೇಹ ಸಂಜೀವನಿ ಅಂತ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಸುಮಾರು 80ಕ್ಕೂ ಹೆಚ್ಚು ಜನರ ಪರಿಚಯ ಅದರಲ್ಲಿ ಇದೆ. ಇದು ಅವರ ಒಡನಾಟಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಅವರಿಗೆ ತೃಪ್ತಿ ಆಗ್ಲಿಲ್ಲ, ಮತ್ತೊಂದು ಅದೇ ಬಗೆಯ ಪುಸ್ತಕವನ್ನ ಬರೆದ್ರು. ಅದರ ಹೆಸರು ಸಜ್ಜನರು ಅಂತ. ಅವರು ಹೇಳ್ಕೊಳ್ತಾರೆ ತಮ್ಮ ಮುನ್ನುಡಿಯಲ್ಲಿ, ನನಗೆ ಅವರೆಲ್ಲರ ಒಡನಾಟ ಇತ್ತು, ಆಮೇಲೆ ಇನ್ನೂ ಅನೇಕ ಮಹನೀಯರು ನನ್ನ ಒಡನಾಟಕ್ಕೆ, ನನ್ನ ತೆಕ್ಕೆಗೆ ಸಿಕ್ಕಿದ್ರು. ಅವರ ಬಗ್ಗೆ ನನಗೆ ಬರೀಲಿಕ್ಕಾಗ್ಲಿಲ್ಲ. ಆಮೇಲೆ ನಾನು ಬರೆಯುವುದಕ್ಕೆ ಕೂತ್ಕೊಂಡೆ ಕೊರೋನಾ ಸಂದರ್ಭದಲ್ಲಿ ಅಂತ ಹೇಳಿ ಅವರ ಸ್ನೇಹದ ವಲಯದಲ್ಲಿ ಯಾರ್ಯಾರು ಸಿಕ್ಕಿದಾರೋ ಅವರೆಲ್ಲರನ್ನು ಕುರಿತು ಒಂದು ಪುಸ್ತಕವನ್ನ ಮಾಡಿದ್ದಾರೆ. ಅದರ ಕ್ಯಾಪ್ಷನ್ ಏನು ಅಂತ ಕೇಳಿದ್ರೆ, ಗಣ್ಯ ವ್ಯಕ್ತಿಗಳ ಕುರಿತು ಸ್ಥೂಲ ಚಿತ್ರ ಅಂತ ಬರೆದಿದ್ದಾರೆ. ಅಲ್ಲಿ 80 ಜನರ ವ್ಯಕ್ತಿ ಚಿತ್ರ ಇದೆ. ಅದರಲ್ಲಿ ನನ್ನ ಬಗ್ಗೆಯೂ ಬರೆದಿದ್ದಾರೆ. ಅವರಿಗೆ ನಾನು ಚಿರ ಋಣಿಯಾಗಿದ್ದೇನೆ. ಹೀಗೆ ಅನೇಕ ಅವರು ಹೇಳ್ತಾರೆ ಈ ಪುಸ್ತಕವನ್ನ ಬರೆಯುವಾಗ, ಸಜ್ಜನರ ಸಂಘವದು ಹಾಲ್ಜೇನ ಸವಿದಂತೆ, ದುರ್ಜನರ ಸಂಘದೊಡನಾಟ ಬಯಸುವುದು ಹೆಜ್ಜೇನು ಕಡಿದಂತೆ. ಅಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ಕೊಂಡಿದ್ದಾರೆ. ಸಜ್ಜನರ ಒಡನಾಟ ಎಷ್ಟು ಮಾಧುರ್ಯದಿಂದ ಕೂಡಿರ್ತದೆ, ಅದೇ ದುರ್ಜನರ ಒಡನಾಟ ಯಾವ ಬಗೆಯಿದು ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಸ್ಥೂಲ ನೋಟವನ್ನ ಕೊಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಮಾನವೀಯ ಸಂಬಂಧ ಬಹಳ ದೊಡ್ಡದು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದರೂ ಕೂಡ ಅವರು ಅದನ್ನ ಲೆಕ್ಕಿಸೋದಿಲ್ಲ. ಒಂದು ಸ್ವಲ್ಪ ದಿನದಲ್ಲೇ ಆ ಭಿನ್ನಾಭಿಪ್ರಾಯವನ್ನು ಮರೆತು ಮತ್ತೆ ಸ್ನೇಹಕ್ಕೆ ತಿರುಗುತ್ತಾರೆ. ಇದು ನಾನೇ ಸ್ವತಃ ಕಂಡುಕೊಂಡಿದ್ದು. ಅವರು ಮೈಸೂರಿನಲ್ಲಿರುವ ಅನೇಕ ಸಂಘ ಸಂಸ್ಥೆಗಳಿಗೆ, ಸಾವಿರಾರು ಸಂಘ ಸಂಸ್ಥೆಗಳಿಗೆ ಅವರು ಆರ್ಥಿಕ ನೆರವನ್ನ ನೀಡಿದ್ದಾರೆ. ಈ ಆರ್ಥಿಕ ನೆರವು ನೀಡುವುದು ಅಂದ್ರೆ ಅದು ಸುಲಭದ ಕೆಲಸವಲ್ಲ. ಯಾರೇ ಹೋಗಿ ಕೇಳಿದ್ರು ಕೂಡ ಅವರು ನಾಸ್ತಿ ಅಂತ ಹೇಳಿದವರೇ ಅಲ್ಲ. ಅದು ನನ್ನ ಅನುಭವದಲ್ಲಂತೂ ಬಹಳ ದಟ್ಟವಾಗಿ ಇದೆ. ರಾಮ್ ಪ್ರಸಾದ್ ಅವರು ಈ ರಾಮಾಯಣದ ಪ್ರವಚನ ಆರಂಭ ಆಗುವುದರಿಂದ ಹಿಡಿದು ಈವರೆಗೂ ಕೂಡ ನಮ್ಮ ಬೆನ್ನಿಗೆ ನಿಂತವರು. ಅವರ ವೈಜ್ಞಾನಿಕ ಮನೋಭಾವ, ಆ ಸ್ನೇಹಪರತೆ,
ಛಾಯಾಗ್ರಹಣ ಮಾಡುವ ಪ್ರವೃತ್ತಿ, ಯಾರು ಕಂಡ್ರೂ ಕೂಡ ಪ್ರೀತಿಯಿಂದ ಮಾತನಾಡಿಸುವ ಬಗೆ, ಇವೆಲ್ಲವೂ ಕೂಡ ನಮಗೆ ಸಂತೋಷವನ್ನ ಕೊಡುವಂತಹದ್ದು. ಅಂಥವರು ನಮ್ಮೊಡನೆ ಇರುವುದು, ಜೊತೆಗೆ ಇವತ್ತಿನ ಸಮಾರಂಭಕ್ಕೆ ಅಧ್ಯಕ್ಷತೆ ವಹಿಸಿರುವುದು ನಮಗೆ ಬಹಳ ಸಂತೋಷವನ್ನ ಕೊಟ್ಟಿದೆ. ಅವರು ಹೇಳಿದರು, ಇವತ್ತು ಬೆಳಿಗ್ಗೆ ನನಗೆ ಫೋನ್ ಮಾಡಿದ್ರು, ನಾನು ಈ ಪ್ರವಚನ ಮಾಡಿದವರಿಗೆ ಸನ್ಮಾನ ಮಾಡಬಹುದಾ ಅಂತ. ನಾನು ಅದರ ನಿರೀಕ್ಷೆಯಲ್ಲೇ ಇರಲಿಲ್ಲ. ಪ್ರಿಯದರ್ಶನ ಸಾಂಸ್ಕೃತಿಕ ವೇದಿಕೆಯಿಂದ ನಾನೇ ಸ್ವತಃ ಮುಂದಾಗಿ ಈ ಕಾರ್ಯಕ್ರಮ ಮಾಡ್ತಾ ಇರುವಂತಹದ್ದು. ನನಗೆ ಯಾರು ಸನ್ಮಾನ ಮಾಡಬೇಕು ಅಂತ ಬಯಸಲೇ ಇಲ್ಲ ನಾನು. ನಾನು ಹೇಳಿದೆ, ನನಗೆ ಬೇಕಾಗಿಲ್ಲ, ನಾವೇ ನೀವು ಸನ್ಮಾನ ಮಾಡ್ತೇವೆ. ಅಲ್ಲ ಭಟ್ರೆ, ಅದೆಲ್ಲ ಮಾಡಬೇಡಿ, ನೀವು ಪ್ರವಚನಕಾರರು, ನಾವು ನಿಮ್ಮನ್ನ ಆನರ್ ಮಾಡಬೇಕು, ಒಂದು ಗುರುಕಾಣಿಕೆ ಕೊಡಬೇಕು, ನಾವು ಪ್ರೀತಿಯಿಂದ ಕೊಡ್ತೇವೆ, ಅದು ಮುಕ್ತಕ ಸಾಹಿತ್ಯ ಅಕಾಡೆಮಿಯಿಂದ ಕೊಡ್ತೇನೆ ಅಂತ ಹೇಳಿದ್ರು. ಅವರು ಮುಕ್ತಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಕೂಡ ಹೌದು. ಅದನ್ನ ಇವತ್ತಿಗೂ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆ ಮುಕ್ತಕ ಸಾಹಿತ್ಯ ಅಕಾಡೆಮಿಯ ಮೂಲಕ ಅನೇಕ ಸಾಹಿತಿಗಳಿಗೆ ಅವರು ಸನ್ಮಾನ ಮಾಡಿದ್ದಾರೆ, ಅವರನ್ನು ಗುರುತಿಸಿದ್ದಾರೆ, ಅವರಿಗೆ ಸನ್ಮಾನ ಪತ್ರ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ. ಇದು ಅವರ ಒಂದು ಶಿಸ್ತಿನ ಜೀವನ. ವರ್ಷಕ್ಕೆ ಒಂದಾವರ್ತಿ ಅವರ ಒಂದು ಬರ್ತಡೇ, ಅದು ನೆಪಕ್ಕೆ ಇರುವುದು ಬರ್ತಡೇ ಅನ್ನುವುದು. ಆದರೆ ಅವತ್ತು ಅವರು ಒಂದು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ನಿರಂತರವಾಗಿ ತೋರಿಸ್ಕೊಂಡಿರ್ತಾರೆ. ಆ ಹೊತ್ತು ಅನೇಕರನ್ನ ಆಹ್ವಾನಿಸುವುದು, ಒಂದಿಷ್ಟು ಕೃತಿಗಳನ್ನ ಬಿಡುಗಡೆ ಮಾಡುವುದು, ಒಂದು ಮೃಷ್ಟಾನ್ನ ಭೋಜನವನ್ನು ಕೂಡ ಕೊಟ್ಟು ಕಳಿಸ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ರಸಭೋಜನ ಅಂತಲೇ ಬರೀತಾರೆ. ಅದು ಒಂದು ಮದುವೆ ಮನೆಯ ಊಟ ಉಂಡಷ್ಟು ತೃಪ್ತಿ ನಮಗೆ ಆಗ್ತದೆ. ಅಲ್ಲಿ ಅವರ ಎಲ್ಲಿ ನೋಡಿದರೂ ಕೂಡ ಒಂದು ಅಚ್ಚುಕಟ್ಟುತನ, ಶಿಸ್ತು, ಇವೆಲ್ಲವೂ ನಮ್ಮ ಕಣ್ಣಿಗೆ ಕಂಡು ಬರ್ತದೆ. ಅಂತಹ ಮಹನೀಯರು ಈ ಹೊತ್ತು ಒಂದು ಸನ್ಮಾನವನ್ನು ಮಾಡ್ಲಿಕ್ಕಿದ್ದಾರೆ. ನಾನು ಅದನ್ನ ತುಂಬಾ ಸಂಕೋಚದಿಂದ, ಮುಜುಗುರದಿಂದ ಒಪ್ಕೊಂಡಿದ್ದೇನೆ ಅವರ ದಾಕ್ಷಿಣ್ಯಕ್ಕೆ. ನಿಜವಾಗ್ಲೂ ನಾನು ಸನ್ಮಾನವನ್ನ ಬಯಸಿಲ್ಲ, ಆದರೆ ನಾವೊಂದು ಕಿರು ಸನ್ಮಾನವನ್ನ ಆಮೇಲೆ ಮಾಡ್ತೇವೆ. ಬಂಧುಗಳೇ, ಇಷ್ಟು ಆದ್ಮೇಲೆ ನನ್ನ ಮನಸ್ಸಿಗೆ ಬಂದದ್ದು, ನಮ್ಮ ಆಪ್ತ ವಲಯದಲ್ಲಿ ಇರುವಂತಹ ಎಲೆಮರೆಯ ಕಾಯಿಯಂತೆ ಕೆಲಸ ಮಾಡ್ತಾ ಇರುವಂತಹ ಒಂದು 3 ಜನಕ್ಕೆ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಅದರಲ್ಲಿ ಮೊದಲನೆಯವರು ಆದಿತ್ಯ ಲೋಕೇಶ್. ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಇರ್ಲಿ, ಒಂದ್ ನಿಮಿಷ ಸರ್, ಓದ್ಬಿಡ್ತೀನಿ, ಒಂದ್ ನಿಮಿಷ. ಆದಿತ್ಯ ಲೋಕೇಶ್ ಅವರನ್ನ ನಾನು ನಿಮಗೆ ಪರಿಚಯಿಸಬೇಕು. ಈಗ 7 ದಿವಸದಿಂದ ಅವರು ಈ ವಿಡಿಯೋವನ್ನ ಮಾಡ್ತಾ ಇದ್ದಾರೆ, ನಮ್ಮ ಕಾರ್ಯಕ್ರಮವನ್ನ. ಇವರು ಮೈಸೂರಿನವರು. ತಂದೆ ಎನ್ ನಾಗಣ್ಣ ಅನ್ನುವರು ಬನುಮಯ್ಯ ಹೈಯರ್ ಪ್ರೈಮರಿ ಸ್ಕೂಲಲ್ಲಿ ಉಪಾಧ್ಯಾಯರಾಗಿ ಇದ್ರು. ತಾಯಿ ಕಮಲಮ್ಮ. ಅವರ 4 ಪುತ್ರರಲ್ಲಿ ಇವರು ಒಬ್ಬರು. 1ರಿಂದ 4ನೇ ತರಗತಿಯವರೆಗೆ ಅವರು ದಳವಾಯಿ ಸ್ಕೂಲಲ್ಲಿ ಓದಿದ್ರು. ಆಮೇಲೆ 5ರಿಂದ 10ನೇ ತರಗತಿಯವರೆಗೆ ಬನುಮಯ್ಯ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ರು. ತೀರಾ ಬಡತನ ಇತ್ತು. ತಮ್ಮ 14ನೇ ವಯಸ್ಸಿನಲ್ಲೇ ಅವರು ಜನತಾ ಬಜಾರದಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಜನತಾ ಬಜಾರದಲ್ಲಿ ಕೆಲಸಕ್ಕೆ ಸೇರಿಕೊಂಡು ಒಂದು 2-3 ವರ್ಷ ಕೆಲಸ ಮಾಡಿದ್ದಾರೆ. ಆಮೇಲೆ 1977ರಿಂದ 2015ರ ತನಕ 15ರವರೆಗೆ ಬನುಮಯ್ಯ ಬಾಲಕರ ಪ್ರೌಢಶಾಲೆಯಲ್ಲಿ ಬರೋಬ್ಬರಿ 38 ವರ್ಷ ಸೈನ್ಸ್ ಲ್ಯಾಬ್ ಅಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಅಲ್ಲಿ ಈ ತನ್ಮಧ್ಯೆ 2 ವರ್ಷ ಗುಮಾಸ್ತರಾಗಿಯೂ ಕೂಡ ಆ ಶಾಲೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ನಾನು 2009ರಿಂದ 11ರ ತನಕ ಬನುಮಯ್ಯ ಹೈಸ್ಕೂಲ್ ಅಲ್ಲಿ ಇದ್ದೆ. ಇವರು ನನಗೆ ಸಹೋದ್ಯೋಗಿ ಕೂಡ ಹೌದು. ಆಗ ನಾನು ಇವರನ್ನು ಗಮನಿಸ್ತಿದ್ದೆ. ಇವರಿಗೆ ಒಂದು ಸೈನ್ಸ್ ಲ್ಯಾಬ್ ಇತ್ತು, ಒಂದು ಕೊಠಡಿಯನ್ನು ಕೊಟ್ಟಿದ್ದು, ಒಂದು ಕೊಠಡಿ. ಅದು ದೊಡ್ಡದಾಗಿತ್ತು, ವಿಶಾಲವಾಗಿತ್ತು. ಆದ್ರೆ ಸೈನ್ಸ್ ಚಟುವಟಿಕೆಗಳು ಏನೂ ಅಲ್ಲಿ ನಡೀತಿರ್ಲಿಲ್ಲ, ಅದು ಬೇರೆ ವಿಚಾರ. ಆದ್ರೆ ಇವರು ಒಂಟಿಯಾಗಿ ಇರುವುದನ್ನ ನಾನು ಗಮನಿಸಿದೆ. ಒಂದು ದ್ವೀಪದಂತೆ ಸಪರೇಟ್ ಆಗಿ ಬದುಕ್ತಾ ಇರುವುದನ್ನ ಗಮನಿಸಿದೆ. ಆಮೇಲೆ ನನಗೆ ಅವರಿಗೆ ಪರಿಚಯ ಆಯ್ತು. ಆದ್ರೆ ಆ ಪರಿಚಯ ಗಾಢ ಏನೂ ಆಗ್ಲಿಲ್ಲ, ಅದು ಬಹಳ ಸ್ನೇಹಕ್ಕೂ ತಿರುಗಲಿಲ್ಲ. ಆದರೆ ಅವರು ನನ್ನ ಬಗ್ಗೆ ಪ್ರೀತಿ ಗೌರವ ಇಟ್ಟುಕೊಂಡಿದ್ದು ಆಮೇಲೆ ನನ್ನ ಗಮನಕ್ಕೆ ಬಂತು. ಆಮೇಲೆ ನಾನು ಕೂಡ ಅವರ ಚಟುವಟಿಕೆಯನ್ನು ಗಮನಿಸಿದಾಗ, ಅವರ ನಿವೃತ್ತಿಯ ನಂತರ ಅವರು ಎಷ್ಟು ಪ್ರತಿಭಾಶಾಲಿಗಳಾಗಿ ಏನು ಮಾಡ್ತಾ ಇದ್ದಾರೆ ಅನ್ನುವುದು ನನ್ನ ಗಮನಕ್ಕೆ ಬಂದಾಗ, ಅವರು ಮುಖ್ಯವಾಗಿ ವಿಡಿಯೋ ಅನ್ನು ತೆಗಿತಾರೆ. ಅಲ್ಲಿ ಕೆಲವು ಕಿರುಚಿತ್ರಗಳನ್ನು ಕೂಡ ಮಾಡಿದ್ದಾರೆ. ಬೆಳೆಯುವ ಪೈರು ಮೊಳಕೆಯಲ್ಲಿ, ತಾಯಿಗಾಗಿ, ತ್ರಿಕೋನ, ತ್ಯಾಗ, ಸಂಸಾರದಲ್ಲಿ ಸರಿಗಮ, ದಿನ ಭವಿಷ್ಯ ನಂಬಿದರೆ ಆಪತ್ತು, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ, ಪ್ರೀತಿ ಮಾಯೆ, ತಂದೆಗಾಗಿ, ಹೀಗೆ 10ಕ್ಕೂ ಹೆಚ್ಚು ಕಿರುಚಿತ್ರಗಳನ್ನ ಬರೆದಿದ್ದಾರೆ.
ಅವರೇ ಚಿತ್ರಕಥೆಯನ್ನ ಬರೆದು, ಸಂಭಾಷಣೆಯನ್ನ ಬರೆದು, ನಿರ್ದೇಶನ, ಛಾಯಾಗ್ರಹಣ, ಸಂಕಲನ ಎಲ್ಲವನ್ನೂ ಮಾಡಿ 1500ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದಾರೆ. ತನ್ನ ಪಾಡಿಗೆ ತಾನು ಕೆಲಸ ಮಾಡುವ ಕಾಯಕವೇ ಕೈಲಾಸ ಅಂತಾರಲ್ಲ, ಆ ದಿಕ್ಕಿನಲ್ಲಿ ಕೆಲಸ ಮಾಡುವಂತಹ ಈ ಮಹನೀಯರಿಗೆ ನಾನು ಕೇಳ್ಕೊಂಡೆ, ಸರ್ ನಿಮ್ಗೊಂದು ಗೌರವ ಅರ್ಪಿಸ್ತೇವೆ ಬರಬೇಕು ಅಂತ. ಪ್ರೀತಿಯಿಂದ ಬಂದಿದ್ದಾರೆ. ಅದು ನಮಗೆ ನಿಜಕ್ಕೂ ಹೆಮ್ಮೆಯ ಸಂಗತಿ. ಅವರಿಗೆ ಎಸ್ ರಾಮ್ ಪ್ರಸಾದ್ ಅವರು ಗೌರವವನ್ನ ನೀಡಿ ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತೇನೆ. ಬ್ಯಾಗ್ ಬೋಳೆ ಕೊಡಿಸಿ. ಅಲ್ಲ ಎದುರಿತಾಡು. ಶ್ರೀಯುತ ಎಂ.ಎನ್. ಗುಂಡೂರಾವ್ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಎಂ.ಎನ್. ಗುಂಡೂರಾವ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಎಂ.ಎನ್. ಗುಂಡೂರಾವ್ ಅವರು ನಮ್ಮ ಈ 8 ಸರಣಿಯ ರಾಮಾಯಣ ಪ್ರವಚನಕ್ಕೂ ಕೂಡ ಸಹಾಯ ಮಾಡ್ತಾ ಇದ್ದವರು. ಒಂದು ರಸೀದಿ ಬುಕ್ ಅನ್ನ ಇಟ್ಟುಕೊಂಡು ಅದನ್ನ ಬರೆದು ಹಣ ಸಂಗ್ರಹಿಸುವುದು ಮತ್ತೆ ಇತರೆ ಜವಾಬ್ದಾರಿ ಹೊತ್ತುಕೊಂಡು ನಮ್ಮೊಡನೆ ಇದ್ದುದು ನಮಗೆ ಬಹಳ ಸಂತೋಷವನ್ನ ತಂದಿದೆ. ಅವರು ಒಬ್ಬ ನಿಗರ್ವಿ, ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿತ್ವ ಉಳ್ಳವರು. ನಮಗೆ ಅವರನ್ನ ಕಂಡು ಸಂತೋಷ ಆಯಿತು, ಅಭಿಮಾನ ಕೂಡ ಹುಟ್ಟಿತು. ಅದರ ಪರಿಣಾಮವಾಗಿ ನಾವು ಅವರಿಗೆ ಗೌರವ ಸಮರ್ಪಣೆ ಅಂತ ಇಟ್ಕೊಂಡ್ವಿ. ಅವರು ಅದಕ್ಕೆ ಒಪ್ಪಿ ಬಂದದ್ದು ನಮಗೆ ನಿಜಕ್ಕೂ ಸಂತೋಷ ತಂದಿದೆ. ಅವರು KEBಯಲ್ಲಿ ಮೈಸೂರು ವಿಭಾಗದಲ್ಲಿ ಕೆಲಸ ಮಾಡಿಕೊಂಡಿದ್ರು. ಈಗ ನಿವೃತ್ತರಾಗಿದ್ದಾರೆ. ನಿವೃತ್ತಿಯ ಸಮಯದಲ್ಲಿ ಚಾಮರಾಜನಗರದಲ್ಲಿ ಸ್ವಲ್ಪ ಕಾಲ ನೌಕರಿ ಮಾಡಿದ್ರು. 10ನೇ ವಯಸ್ಸಿನಿಂದಲೇ ಸಮಾಜ ಸೇವೆಗೆ ತೊಡಸ್ಕೊಂಡವರು. PUC ತನಕ ಓದಿದವರು. ಎಲೆಕ್ಟ್ರಿಕಲ್ ಡಿಪ್ಲೊಮಾ ಕೂಡ ಮಾಡಿದವರು. ಮೈಸೂರಿನಲ್ಲಿಯೇ ವಾಸ, ಪತ್ನಿ ಮಕ್ಕಳೊಂದಿಗೆ ಸುಖ ಸಂಸಾರಿ. ಅವರು ನೀವು ಯಾರ ಪಂಗಡಕ್ಕೆ ಸೇರ್ತೀರಿ ಅಂತ ಕೇಳಿದ್ರೆ ನಾನು ಭಾಗವತ ಸಂಪ್ರದಾಯದ ಸ್ಮಾರ್ತ ಅಂತ ಹೇಳ್ತಾರೆ. ಮಾಧ್ವರ ಆಚರಣೆಯನ್ನು ಮಾಡ್ತಾರೆ. ಹೀಗೆ ಆ ಮತಗಳಲ್ಲಿ ಸಾಮರಸ್ಯವನ್ನ ಕಂಡುಕೊಂಡು ಸುಖ ಜೀವನದಲ್ಲಿ ಇರುವಂತಹ ಮಹಾವ್ಯಕ್ತಿ. ಅವರು ನಮ್ಮ ಜೊತೆಗೆ ಇರುವುದು, ಒಬ್ಬ ಹಿರಿಯರು ನಮ್ಮೊಡನೆ ಇದ್ದಾರೆ ಅನ್ನುವ ಸಂತೋಷ ನಮಗೆ ಸದಾ ಇರ್ತದೆ. ಅವರನ್ನ ನಮ್ಮ ರಘುನಂದನ ಅವರು ಬಂದು ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀಯುತ ರಘುನಂದನ ಅವರು ಒಬ್ಬ ರಾಮಾಯಣದ ಪರಮ ಅಭಿಮಾನಿ, ಜೊತೆಗೆ ನನ್ನ ಅಭಿಮಾನಿ ಕೂಡ. ನನಗೆ ಸಂಕೋಚ ಆಗ್ತದೆ. ಅವರು ಒಂದು ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿ 1 ವಾರ ರಾಮಾಯಣ ಪ್ರವಚನವನ್ನ ಏರ್ಪಡಿಸಿದ್ರು. ಸತ್ಯ ಸಾಯಿಬಾಬಾನ ಪರಮ ಭಕ್ತರು. ಸತ್ಯ ಸಾಯಿಬಾಬಾ ಅವರ ಬಗ್ಗೆ ಒಂದು ಕೃತಿಯನ್ನು ಕೂಡ ಬರೆದಿದ್ದಾರೆ. ಅವರ ಮಗ ವೈದ್ಯನಾಗಿ ಸತ್ಯ ಸಾಯಿಬಾಬಾ ಇನ್ಸ್ಟಿಟ್ಯೂಷನ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ, ಆಸ್ಪತ್ರೆಯಲ್ಲಿ ಹಾರ್ಟ್ ಸರ್ಜನ್ ಆಗಿ. ಮೈಸೂರಿನ ಶಂಕರಮಠ ರಸ್ತೆಯಲ್ಲಿ ಅವರ ಮನೆ ಇದೆ. ಗಂಡ ಹೆಂಡತಿ ತೃಪ್ತ ಸಂಸಾರಿಗಳು. ಅವರನ್ನ ಸನ್ಮಾನಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ನಾರಾಯಣ ಹೆಗಡೆ ಅಂದಳ್ಳಿ ಅವರು ವೇದಿಕೆಗೆ ಬರಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸಿಕೊಳ್ತೇನೆ. ಇವರು ಶಿರಸಿ ಸಮೀಪದ ಉತ್ತರ ಕನ್ನಡ ಜಿಲ್ಲೆ ಅಂದಳ್ಳಿ ಎಂಬ ಗ್ರಾಮದಲ್ಲಿ ಹುಟ್ಟಿದವರು. ವೆಂಕಟರಮಣ ಹೆಗಡೆ ಮತ್ತು ಸಾವಿತ್ರಿ ದಂಪತಿಗೆ ಮಗನಾಗಿ ಹುಟ್ಟಿದ ಇವರು ಸ್ವಂತ ಊರಲ್ಲೇ ಪ್ರಾಥಮಿಕ ಮತ್ತು ಪ್ರೌಢ ವಿದ್ಯಾಭ್ಯಾಸವನ್ನ ಮುಗಿಸಿ ಶಿರಸಿಯ ಡಿಗ್ರಿ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನ ಗಳಿಸಿ 1982ರಲ್ಲಿ ಉದ್ಯೋಗ ಅರಸಿ ಹೊರಟರು. ಭಟ್ಕಳ, ಬೆಂಗಳೂರು, ಚೆನ್ನೈಗಳಲ್ಲಿ ಇವರು ಕೆಲಸವನ್ನ ಹುಡುಕೊಂಡು ಹೋದ್ರು. ಅಲ್ಲಿ ಒಂದಿಷ್ಟು ವರ್ಷಗಳ ಕಾಲ ಕೆಲಸವನ್ನು ಕೂಡ ಮಾಡಿದ್ರು. ಆಮೇಲೆ 1983ರಲ್ಲಿ ಮೈಸೂರಿಗೆ ಪದಾರ್ಪಣೆ ಮಾಡಿದ್ರು. ಕೆಲವು ಹೋಟೆಲುಗಳಲ್ಲಿ ಮ್ಯಾನೇಜರ್ ಆಗಿ, ವ್ಯವಸ್ಥಾಪಕರಾಗಿ ಕೆಲಸ ಮಾಡಿದ್ರು. ಆಮೇಲೆ 1989ರಲ್ಲಿ ಅವರು ಸ್ವತಂತ್ರವಾಗಿ ಹೋಟೆಲ್ ಅನ್ನ ತೆರೆದ್ರು. 1989ರಲ್ಲಿ ನಾನು ಕೂಡ ಅದಕ್ಕೆ ಹಿಂದೆ ಸ್ವಲ್ಪ 2-3-4 ವರ್ಷಗಳ ಹಿಂದೆ ನಾನು ಮೈಸೂರಲ್ಲಿ ಇದ್ದೆ. ಆ ಸಂದರ್ಭದಲ್ಲಿ ನನಗೆ
ನಾರಾಯಣ ಹೆಗಡೆಯವರ ಪರಿಚಯ ಆದದ್ದು ಡಾಕ್ಟರ್ ರಾಮಕೃಷ್ಣ ಜೋಶಿ ಅವರ ಮೂಲಕ. ಡಾಕ್ಟರ್ ರಾಮಕೃಷ್ಣ ಜೋಶಿ ಅವರು ಹೆಬ್ಬಾಳದಲ್ಲಿ ವಾಸ ಮಾಡ್ತಾರೆ, ಅವರು ನಮ್ಮವರು. ಅವರು ಒಮ್ಮೆ ಹೇಳಿದರು, ನೀನು ಹೋಗಿ ನಾರಾಯಣ ಹೆಗಡೆಯನ್ನ ಒಮ್ಮೆ ನೋಡು ಅಂತ. ಹಾಗೆ ನೋಡು ಅಂತ ಹೇಳುವುದಕ್ಕೆ ಕಾರಣ ಇತ್ತು. ನಾನು ಆಗ ಯಕ್ಷಗಾನ ಬಯಲಾಟ ಮಾಡಿಸ್ತಿದ್ದೆ. ಅವಾಗ ಒಂದು ಸ್ಮರಣ ಸಂಚಿಕೆಯನ್ನು ತರುವುದು, ಅದಕ್ಕೊಂದು ಅಡ್ವರ್ಟೈಸ್ಮೆಂಟ್ ಸಂಗ್ರಹಿಸುವುದು ಮೊದಲಾದವುಗಳನ್ನು ಮಾಡ್ತಿದ್ದೆ. ಆಗ ನಾನು ನಾರಾಯಣ ಹೆಗಡೆಯವರನ್ನು ಹುಡ್ಕೊಂಡು ಹೋದೆ. ಆಗ ಅವರು ಯಾದವಗಿರಿಯಲ್ಲಿ ಈಗ ನಂದಿನಿ ಬೂತ್ ಅಂತಿದೆ, ಅಲ್ಲೊಂದು ಹಾಲು ಮಾರಾಟದ ಕೇಂದ್ರ, ಅದರ ಪಕ್ಕದಲ್ಲಿ ಇವರೊಂದು ಸಣ್ಣ ಹೋಟೆಲ್ ಇಟ್ಕೊಂಡಿದ್ರು. ನಾನು ಹೋದಾಗೆಲ್ಲ ನಾರಾಯಣ ಹೆಗಡೆ ಸಿಗ್ಲೇ ಇಲ್ಲ. ಅವ್ರ ಪಾರ್ಟ್ನರ್ ಸಿಕ್ತಿದ್ರು. ಅವ್ರ ಹತ್ರ ಹೇಳಿ ಏನು ಪ್ರಯೋಜನ ಆಗ್ತಿರ್ಲಿಲ್ಲ. ಆಗ ಅವ್ರ ಹತ್ರ ಕೇಳಿದ ನನಗೊಂದು 500-1000 ರೂಪಾಯಿ ಕೊಡ್ತಿದ್ರೋ ಏನೋ. ಕೊನೆಗೆ ಅವ್ರ ಪರಿಚಯ ಆಗಿದ್ದು ಸುಮಾರು ಇತ್ತೀಚೆಗೆ ಒಂದು 7-8 ವರ್ಷಗಳಿಂದ ಅವರ ಪರಿಚಯ ನನಗೆ ದಟ್ಟವಾಗಿ ಆಯಿತು. ಅದಕ್ಕೆ ಒಂದು ಕಾರಣವೂ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಅವರ ಮಗಳು ಅಶ್ವಿನಿ ಮತ್ತು ನನ್ನ ಮಗ ನಿನಾದ ಅವರು ಈ ಚಾರ್ಟೆಡ್ ಅಕೌಂಟೆಂಟ್ ಆಗಿ ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ಆರ್ಟಿಕಲ್ಶಿಪ್ ಮಾಡ್ತಾ ಇದ್ರು ಒಂದು ಸಂಸ್ಥೆಯಲ್ಲಿ. ಆಗ ನನ್ನ ಮಗ ಹೇಳ್ತಿದ್ದ, ಅಶ್ವಿನಿ ಅಂತ ಇದ್ದಾಳೆ ನಮ್ಮೂರವಳು ಅಂತ. ಆಮೇಲೆ ನನ್ನ ಮಗನೂ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಅಭ್ಯಾಸ ಮಾಡ್ತಾ ಇರುವುದು, ಅವರ ಮಗಳು ಕೂಡ ಮಾಡ್ತಾ ಇರುವುದು. ಈ ಅಪ್ಪ ಮಕ್ಕಳ ಈ ಸಂಬಂಧದಿಂದಾಗಿ ನಮ್ಮಲ್ಲೂ ಒಂದು ರೀತಿ ನೈಕಟ್ಯ ಬಂತು ಅಂತ ನಾನು ಅನ್ಕೊಳ್ತೇನೆ. ಹಾಗೆ ಕೆಲವು ದಿನಗಳಲ್ಲಿ ಅವರು ಇಬ್ಬರು ಮಕ್ಕಳಿಗೂ ಮದುವೆ ಮಾಡಿದ್ರು, ಹಿರೇ ಮಗಳು ಮತ್ತು ಕಿರೆ ಮಗಳಿಗೆ. ಆ ಮದುವೆಗೆ ಅವರು ನಮ್ಮ ಮನೆಗೆ ಬಂದು ಆಮಂತ್ರಣ ಕೊಟ್ಟು ಕರೆದಿದ್ರು, ನಾವು ಹೋಗಿದ್ವಿ. ಹೀಗೆ ನಮ್ಮಲ್ಲಿ ಒಂದು ಬಗೆಯ ನೈಕಟ್ಯ ಬೆಳೀತಾ ಬಂತು. ಆಮೇಲೆ ಅವರು ಮೈಸೂರಿನ, ಈಗ ಶಿವರಾಂಪೇಟೆಯಲ್ಲಿ ಇದೆ ನೋಡಿ ಶೃಂಗಾರ ಹೋಟೆಲ್ ಅಂತ, ಅದನ್ನ ಮೊದಲು ಸಂಜೀವ್ ಶೆಟ್ಟಿ ಅವರು ಅದನ್ನ ನಡ್ಸ್ಕೊಂಡು ಹೋಗ್ತಿದ್ರು. ಈಗ ಇವರೇ ಅದನ್ನ ತಗೊಂಡು ಅದರ ವ್ಯವಸ್ಥಾಪಕರಾಗಿ ಮಾಲೀಕರಾಗಿ ಆ ಹೋಟೆಲ್ ಅನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ನಾರಾಯಣ ಹೆಗಡೆಯವರು. ನಾರಾಯಣ ಹೆಗಡೆಯವರು ಕೇವಲ ಹೋಟೆಲ್ ಉದ್ಯಮಿಯಷ್ಟೇ ಅಲ್ಲ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಈ ಸಂಘಗಳಿಗೆ ಅವರೊಂದು ಸೇತುವೆಯಂತೆ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜಮುಖಿಯಾಗಿಯೂ ತುಂಬಾ ಕೆಲಸಗಳನ್ನ ಅವರು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾರಾಯಣ ಹೆಗಡೆಯವರು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೂ ಪರಿಚಿತರು, ಉತ್ತರ ಕನ್ನಡ ಜಿಲ್ಲೆಯವರಿಗೂ ಪರಿಚಿತರು. ಅಂದ್ರೆ ನಮ್ಮ ಊರಿಂದ ಬಂದವರು ಒಂದು ಸಂಘವನ್ನು ಕಟ್ಕೊಳ್ತಾರೆ, ಆ ಸಂಘಕ್ಕೆ ಇವರು ಸೇತುವೆಯಂತೆ ಕೆಲಸ ಮಾಡ್ತಾ ಇರುವವರು ಒಂದು. ಎರಡನೇದಾಗಿ ಪ್ರಸ್ತುತ ಹೋಟೆಲ್ ಮಾಲೀಕರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ, ದಕ್ಷಿಣ ಕನ್ನಡ ಮತ್ತು ಕರಾವಳಿ ಜಿಲ್ಲಾ ಸಂಘಗಳ ಒಕ್ಕೂಟದ ಕಾರ್ಯದರ್ಶಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಇತ್ತೀಚೆಗೆ ಉದ್ಯಮ ಮತ್ತು ಸಮಾಜ ಸೇವೆಯನ್ನ ಗುರುತಿಸಿ ಇತ್ತೀಚಿನ ಬನವಾಸಿ ಈ ಕದಂಬ ಸೇನೆಯು ಅವರಿಗೆ ಕದಂಬ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದೆ. 2022ರಲ್ಲಿ ಅರಸು ಪ್ರತಿಷ್ಠಾನ ಅವರನ್ನು ವರ್ಷದ ವ್ಯಕ್ತಿಯನ್ನು ಗುರುತಿಸಿ ಸನ್ಮಾನಿಸಿದೆ. ನಾನು ಮೊನ್ನೆ ದಿವಸ ಅವರ ಬಳಿ ಮಾತನಾಡುವಾಗ ಅವರಿಗೆ ಫೋನ್ ಮಾಡಿದೆ, ಸರ್ ನಾವು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ, ನಮಗೆ ಒಂದಿಷ್ಟು ಏನಾದ್ರು ಸ್ಪಾನ್ಸರ್ ಮಾಡ್ಲಿಕ್ಕೆ ಆಗ್ತದಂತ ತುಂಬಾ ಸಂಕೋಚದಿಂದ ನಾನು ಕೇಳಿದೆ. ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀರಿ, ಕೊನೆಯ ದಿವಸದ ಉಪಹಾರದ ವ್ಯವಸ್ಥೆ ನಾನೇ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದರಂತೆ ಇವತ್ತು ನಮಗೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅವರು ಇಲ್ಲಿ ಒಪ್ಪಿ ಬಂದದ್ದು, ನಮ್ಮ ಗೌರವ ಸ್ವೀಕರಿಸ್ತಾ ಇರುವುದು ನಮಗೆ ಅಪೂರ್ವ ಸಂತೋಷವನ್ನು ಕೊಟ್ಟಿದೆ. ಅವರನ್ನ ರಾಮ್ ಪ್ರಸಾದ್ ಅವರು ಗೌರವಿಸಬೇಕು ಅಂತ ಹೇಳಿ ನಾನು ವಿನಂತಿಸಿಕೊಳ್ತೇನೆ. ಆಮೇಲೆ ನಾನು ನಿಮ್ಮಲ್ಲಿ ವಿನಂತಿಸಿಕೊಂಡಿದ್ದೆ, ಯಾರಾದರೂ ತಮ್ಮ ಅನಿಸಿಕೆಗಳನ್ನ ಹೇಳಬಹುದು ಅಂತ. ಈಗ 3 ಅನಿಸಿಕೆಗಳು ಬಂದಿವೆ, ಅದನ್ನ ವಾಚಿಸಿ ಬಿಡ್ತೇನೆ. ಕೆ ಜೈರಾಮ್, ಕೆ ಜೆ ರುಕ್ಮಿಣಿ ಅವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಗಾನಾ ಭಟ್ರಿಗೆ, ಇದೇ ಮೈಸೂರಿನಲ್ಲಿ ವಾಸಿಸುತ್ತಿರುವ ಕೆ ಜೈರಾಮ್ನಾದ ನನ್ನ ಅನಂತ ವಂದನೆಗಳು, ಹಾಗೂ ಸಭೆಯಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ನನ್ನ ವಂದನೆಗಳು. ಇನ್ನು ವಿಷಯಕ್ಕೆ ಬರುವುದಾದರೆ, ಒಟ್ಟು 8 ದಿನಗಳಲ್ಲಿ, ಅಂದರೆ ಶನಿವಾರದಿಂದ ಶನಿವಾರಕ್ಕೆ ಮುಕ್ತಾಯವಾದ ಈ 8 ದಿನಗಳಲ್ಲಿ 1 ದಿನ ರಜಾ ನಡೆದಿರುವುದು. 7 ದಿನ ಕಿಷ್ಕಿಂಧಾಕಾಂಡ ನಡೆಯದೆ ಅದರಲ್ಲೂ ವಾಲಿವಧೆಗೆ ಮಾತ್ರ ಸೀಮಿತವಾಗಿದೆ. ಕಿಷ್ಕಿಂಧಾಕಾಂಡ ಪೂರ್ಣಗೊಳ್ಳಿಲ್ಲ ಅಂತ ಅವರು ಸಣ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಹತ್ತಿಯನ್ನ ಹೇಗೆ ಹಿಂಜಿ ಅದರಿಂದ ದೇವರ ಬತ್ತಿ ಮಾಡಲು ಉಪಯೋಗಿಸುತ್ತೇವೆಯೋ ಹಾಗೆ ವಾಲಿವಧೆಯ ವಿಚಾರ ಸವಿಸ್ತಾರವಾಗಿ ನಡೆದಿದೆ. ಸಂಪೂರ್ಣ ಕಿಷ್ಕಿಂಧಾಕಾಂಡ ನಡೆಯಲು ಅಂದ್ರೆ ನಾವೆಲ್ಲರೂ ಕೇಳಲು ಉತ್ಸುಕರಾಗಿದ್ದೇವೆ ಅಂತ ಅವರು ಬರೆದಿದ್ದಾರೆ. ಇಲ್ಲಿ ಅವರು ಕೊಟ್ಟ ಉಪಮೆ ಎಷ್ಟು ಸೊಗಸಾಗಿದೆ ಅಂತ. ಹತ್ತಿಯನ್ನ ಹಿಂಜಿ ದೇವರ ಬತ್ತಿಯನ್ನ ಮಾಡುವಂತೆ, ಅಂದ್ರೆ
ದೇವರಿಗೆ ಅರ್ಪಣೆ ಮಾಡುವುದಕ್ಕಾಗಿ ನಾವು ಹತ್ತಿಯನ್ನ ಹಿಂಜುತ್ತೇವೆ, ಆಮೇಲೆ ಬತ್ತಿಯನ್ನಾಗಿ ಹೊಸಿತೇವೆ. ಇದು ಸೊಗಸಾದ ಉಪಮೆ ನನಗೆ ತುಂಬಾ ಸಂತೋಷವನ್ನ ಕೊಟ್ಟಿದೆ. ಅಂದ್ರೆ ನಾವೆಲ್ಲರೂ ಕೇಳಲು ಕನಿಷ್ಠ 3-4 ತಿಂಗಳುಗಳ ಕಾಲ ಬೇಕಾಗುತ್ತವೆ. ಅಂದ್ರೆ ಕಿಷ್ಕಿಂಧಾಕಾಂಡ ಕೇಳುವುದಕ್ಕೆ 4 ತಿಂಗಳಾದ್ರೂ ಬೇಕು ಅಂತ ಅವ್ರು ಹೇಳ್ತಾರೆ. ನಿಮ್ಮ ನಿರೂಪಣೆ ಖಂಡಿತ ನಮ್ಮನ್ನ ಮಂತ್ರಮುಗ್ಧರನ್ನಾಗಿಸಿದೆ. KS ನಾರಾಯಣಾಚಾರ್ಯರು ಮತ್ತು ಮತ್ತೂರು ಕೃಷ್ಣಮೂರ್ತಿಯವರ ಅನೇಕ ಪ್ರವಚನಗಳನ್ನ ನಾವು ಕೇಳಿದ್ದೇವೆ, ನಾನು ಕೇಳಿದ್ದೇನೆ. ನೀವು ಅವರ ಹಾದಿಯನ್ನು ಹಿಡಿದಿದ್ದೀರಿ, ಬಹಳ ಸಂತೋಷ. ಆದರೆ ಆರಂಭ ದಿನ 24ನೇ ತಾರೀಕು, ಕಳೆದ ಶನಿವಾರ, ಏನೂ ಪ್ರವಚನ ನಡೆದಿಲ್ಲ. ನಂತರದ 3 ದಿನ ಹೆಚ್ಚಿನ ವೇಳೆ ಪೀಠಿಕೆಗೆ ಮೀಸಲಾಗಿತ್ತು. ನಂತರ ರಾಮಾಯಣದ ಈ ಕಿಷ್ಕಿಂಧಾಕಾಂಡದ ಭಾಗವಹಿಸಿದ ರಸದೌತಣ ನೀಡಿತು. ದಯಮಾಡಿ ತಾವು ಕಥಾ ಪ್ರಸಂಗಕ್ಕೆ ಹೆಚ್ಚಿನ ವೇಳೆ ಮೀಸಲಿಡಬೇಕು ಅಂತ 15-20% ಮಾತ್ರ ಇತರ ವಿಚಾರಗಳಿಗೆ ವೇಳೆಯನ್ನ ಮೀಸಲಿಟ್ಟಿರಬೇಕೆಂದು ನನ್ನ ಅನಿಸಿಕೆ. ಖಂಡಿತ ಅದನ್ನ ಸ್ವೀಕರಿಸೋಣ. ಸಂಸ್ಕೃತ ದೇವ ಭಾಷೆ, ನಾವು ಅದನ್ನ ಮಾತನಾಡದಿದ್ದರೂ ನಮ್ಮ ಕಿವಿಗೆ ಆ ಭಾಷೆಯನ್ನು ಕೇಳುವುದೇ ಮಹಾಭಾಗ್ಯ. ಯಾರೋ ಹೇಳಿದರೆಂದು ಸಂಸ್ಕೃತ ಭಾಷೆಯನ್ನ ಮಾತನಾಡುವುದನ್ನು ನಿಲ್ಲಿಸಬೇಡಿ. ನಿಮ್ಮ ಬಗ್ಗೆ ನನಗೆ ಚರ್ಚೆ ಮಾಡುವುದೇ ಆದ ನನ್ನ ಅಯೋಗ್ಯತನ. ಅದು ಅವರು ಹಾಗೆ ಹೇಳ್ಕೊಳ್ಬೇಕಾದಿಲ್ಲ. ಅವರು ತುಂಬಾ ತಮ್ಮ ಅಂತರಂಗದ ಅನಿಸಿಕೆಯನ್ನು ಸೊಗಸಾಗಿ ಹೇಳಿದ್ದಾರೆ. ಹಿಮಾಲಯದಷ್ಟು ವಿದ್ಯೆ ಸಂಪಾದಿಸಿರುವ ನೀವು, ನಾನು ಅದರ ಹತ್ತಿರ ಬರುವುದಕ್ಕೂ ನನಗೆ ಯೋಗ್ಯತೆ ಇಲ್ಲದವನು. ಆದರೂ ಸಹ ನಿಮ್ಮ ಅನುಮತಿಯಿಂದ ನಾನು ಈ ವಿಷಯ ನಿಮ್ಮ ಮುಂದಿಟ್ಟಿರುವೆ. ಅವ್ರು ಹೇಳಿರುವಂತಹದ್ದು, ದಯಾಮಯನಾದ ಪರಮಾತ್ಮನು ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ನಿಮ್ಮನ್ನ ಉದ್ಧರಿಸಲಿ. ನಿಮಗೆ ಇಂತಹ ಹೆಚ್ಚಿನ ಕಾರ್ಯಕ್ರಮಗಳಿಂದ ನಮ್ಮಂತ ಪಾಮರರನ್ನು ಪುಣ್ಯವಂತರಾಗಿ ಸನ್ಮಾರ್ಗದಲ್ಲಿ ನಾವು ನಡೆಯುವ ಹಾಗೆ ನೀವು ನಮಗೆ ಸದಾ ಪ್ರೇರಣೆಯಾಗುತ್ತೀರೆಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಅಂತ ಹೇಳಿ ಜೈರಾಮ್ KJ ರುಕ್ಮಿಣಿ ಅವರು ಇಲ್ಲಿ ಒಂದು ಪತ್ರವನ್ನ ಕಳಿಸ್ಕೊಟ್ಟಿದ್ದಾರೆ, ತಮ್ಮ ಅನಿಸಿಕೆಯನ್ನ ಹೇಳಿದ್ದಾರೆ. ಅದರಂತೆಯೇ ಇನ್ನೊಬ್ಬರು ನಮ್ಮ YM ರಘುನಂದನ ಅವರು ಹೇಳ್ತಾರೆ, ಇಂದು ಸಂಪನ್ನವಾದ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾಕಾಂಡ ಮುಂದುವರೆದ ಭಾಗ. ಪ್ರವಚನಕಾರರಾದ ಗಾನ ಭಟ್ಟರಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ. ಪ್ರಿಯದರ್ಶನ ಸಂಸ್ಥೆಯ ಈ ಕೊಡುಗೆ ನಮಗೆ ಮುಂದೆಯೂ ಸಿಕ್ಕುತ್ತಿರಲಿ. ಭಾರತೀಯರಾದ ನಮಗೆ ರಾಮಾಯಣ ಮತ್ತು ಮಹಾಭಾರತ ಬಗ್ಗೆ ಅವಶ್ಯಕವಾಗಿ ಅರಿವು ಇರಲೇಬೇಕಿದೆ. ಹೇಗೆ ಬದುಕಬೇಕು ಅಂತ ತೋರಿಸಿದರೆ ಮತ್ತೊಂದು ಹೇಗೆ ಬದುಕಬಾರದು ಎಂಬ ಬಗ್ಗೆ ಮಾರ್ಗದರ್ಶನ ಕೊಡುವ ಮಹಾಕಾವ್ಯ ಇದು. ಗಾನ ಭಟ್ಟರ ಪ್ರವಚನದಲ್ಲಿ ನಾನು ಕಂಡ ವಿಶೇಷತೆ ವಿಚಾರ ಅಂದರೆ, ಬೇರೆ ಪ್ರವಚನಕಾರರು ಅಷ್ಟೊಂದು ಗಮನ ಕೊಡದೆ ಇರುವಂತಹ ಅತಿ ಚಿಕ್ಕ ಪುಟ್ಟ ವಿಷಯಗಳನ್ನು ಹೈಲೈಟ್ ಮಾಡಿ ಅದರ ಬಗ್ಗೆ ವಿವರಿಸುವ ಅವರ ಆ ಕಲೆ ಕರಗತವಾಗಿದೆ. ವಿಶ್ವಾಮಿತ್ರ ದಶರಥನ ಅರಮನೆಗೆ ಬಂದಾಗ ಅವನು ಹೇಳಿದ ಮಾತನ್ನ ಇಲ್ಲಿ ಉಲ್ಲೇಖಿಸಿದ್ದಾರೆ. ತಾನು ವಿಶ್ವಾಮಿತ್ರ ಅಂತ ಹೇಳ್ಕೊಳ್ಳದೆ ಗಾದಿ ಅಂತ ಹೇಳ್ಕೊಂಡಿದ್ದನ್ನ ಅವರಿಲ್ಲಿ ರೆಫರ್ ಮಾಡಿದ್ದಾರೆ. ಹೀಗೆ ಅವರು ಯಜ್ಞ ಸಂರಕ್ಷಣೆ ನೆಪ, ದಶರಥನು ಗಮನಿಸದೆ ಬಿಟ್ಟಿದ್ದ ಅರಣ್ಯ ಪ್ರದೇಶ, ಅಂದ್ರೆ ದಶರಥನ ಕಾಲದಲ್ಲಿ ಅರಣ್ಯ ಪ್ರದೇಶವನ್ನು ಅಂದ್ರೆ ದುರ್ಬಲ ಆಗಿದ್ದ ಆ ಸಮಯದಲ್ಲಿ, ಸಂಪತ್ತಿನ ರಕ್ಷಣಾ ಕಾರ್ಯಗಳ ಪರಿಚಯ ರಾಮನಿಗೆ ಮಾಡಿಸುವ ಹಿನ್ನೆಲೆಯ ಯೋಜನೆ. ಅಂದ್ರೆ ವಿಶ್ವಾಮಿತ್ರರು ರಾಮನನ್ನು ಕರೆದುಕೊಂಡು ಹೋಗಿದ್ದು ಒಂದು ನೆಪವೇ ಹೊರತು ಅವರ ಉದ್ದೇಶ ಬೇರೆ ಇತ್ತು ಅನ್ನುವುದನ್ನು ಅವರು ಗುರುತಿಸಿದ್ದಾರೆ. ಅಸ್ತ್ರಗಳು, ಮಂತ್ರಶಕ್ತಿ, ರಹಸ್ಯ ಬೋಧನಾ ನಂತರ ಸೀತಾ ಸ್ವಯಂವರ ಮಾಡಿಸಿ ಹೋದ ವಿಶ್ವಾಮಿತ್ರ ಮತ್ತೆ ಬರಲಿಲ್ಲ. ಇಂತಹ ಸೂಕ್ಷ್ಮ ವಿಚಾರ ಗಾನ ಭಟ್ರು ಗಮನಕ್ಕೆ ತರ್ತಾರೆ. ಅಂದ್ರೆ ಒಂದು ವೈಶಿಷ್ಟ್ಯ ಅಂದ್ರೆ, ವಿಶ್ವಾಮಿತ್ರರು ಬರುವುದು ಬಾಲಕಾಂಡದಲ್ಲಿ, ರಾಮ ಮತ್ತು ಸೀತೆ, ಲಕ್ಷ್ಮಣ, ಭರತ ಎಲ್ಲರಿಗೂ ಮದುವೆ ಮಾಡಿಸೋರು ಅವರು. ಮದುವೆ ಮಾಡಿಸಬೇಕು ಅಂತ ಸಂಕಲ್ಪ ಮಾಡಿದವನು ದಶರಥ ಮಹಾರಾಜ, ಆದರೆ ಮದುವೆ ಮಾಡಿದವರು ವಿಶ್ವಾಮಿತ್ರರು. ರಾಮನಿಗೆ ವಿವಾಹ ಮಾಡಿಸಿದ ಮೇಲೆ ಇಡೀ ರಾಮಾಯಣದಲ್ಲಿ ವಿಶ್ವಾಮಿತ್ರರ ಆಗಮನವೇ ಆಗುವುದಿಲ್ಲ. ಇದು ಕವಿಯ ಚಾತುರ್ಯ. ಬಂದ ಹೋದ, ಏನ್ ಮಾಡ್ಬೇಕು ಅಷ್ಟನ್ನು ಮಾಡಿದ. ವಿಶ್ವಾಮಿತ್ರನ ನೆನೆಸ್ಕೊಳ್ಳುವಾಗ ನಮಗೆ ಅಳು ಬರ್ತದೆ. ಯಾಕೆಂತಂದ್ರೆ ಕಷ್ಟಪಟ್ಟು ಮಹರ್ಷಿ ಎನಿಸಿಕೊಂಡವನು. ಸಿಟ್ಟು, ಸೆಡವು, ಕೋಪ, ರೋಷ, ಆಕ್ರೋಶ ಒಂದೆರಡಲ್ಲ, ವಸಿಷ್ಠರ ಮೇಲೆ ಎಲ್ಲಿಲ್ಲದ ದ್ವೇಷವನ್ನ ಮಾಡಿದ ಅವನು. ಕೊನೆಗೆ ಅವನು ಮಹರ್ಷಿ ಆಗ್ಬಿಟ್ಟ, ಬ್ರಹ್ಮರ್ಷಿ ಆಗ್ಬಿಟ್ಟ. ಅಂತವನು ರಾಮನಿಗೆ ಗುರುವಾಗ್ತಾನೆ ಅಂತಂದ್ರೆ ಭಗವಂತನಿಗೆ ಗುರು ಆಗುವಂತಹ ಯೋಗ್ಯತೆ ವಿಶ್ವಾಮಿತ್ರರದ್ದು. ಇದನ್ನೆಲ್ಲ ನಾವು ಅನುಭವಿಸ್ಬೇಕಾಗಿದೆ. ಅಂತಹ ಒಂದು ಪ್ರಕರಣವನ್ನ ರಘುನಂದನ ಅವರು ಗುರುಸಿರೋದು ನಿಜಕ್ಕೂ ಸಂತೋಷ ತಂದಿದೆ. ಅವರಿಗೆ ನಾನು ಪ್ರಿಯದರ್ಶನ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಹಾರ್ದಿಕ ಕೃತಜ್ಞತೆಯನ್ನು ಹೇಳಲು ಇಷ್ಟಪಡ್ತೇನೆ. ಆಮೇಲೆ ಶಾರದಾ ವೆಂಕಟರಾಮು ಅವರು ಒಂದು ಪತ್ರವನ್ನು ಕಳಿಸಿದ್ದಾರೆ. ಗಾನ ಭಟ್ರಿಗೆ ನಮಸ್ಕಾರ. ತಮ್ಮ ಪ್ರವಚನದಿಂದ ಮರೆಯಲಾಗದ, ಮರೆತಂತೆ ಇದ್ದ ರಾಮಾಯಣ ಪುನಃ ನೆನಪಿಗೆ ಬಂತು. ಅದರಲ್ಲೂ ಕಿಷ್ಕಿಂಧಾಕಾಂಡದ ಭಾಗ ಚೆನ್ನಾಗಿ ಮನದಟ್ಟಾಯಿತು. ನಿಮ್ಮ ಪ್ರವಚನದಲ್ಲಿ
ಸಾಹಿತ್ಯ, ಪದವಿನ್ಯಾಸ, ಉಪಮಾನ, ಉಪಮೇಯಗಳು, ಕಥಾಭಾಗದ ವಿವರಣೆ, ಅರ್ಥಸಹಿತ ಸಂಸ್ಕೃತದಿಂದ ಕನ್ನಡಕ್ಕೆ ತರ್ಜಮೆ ಮಾಡಿ ತಿಳಿಸಿದ್ದೀರಿ. ವಾಲಿ ಮತ್ತು ತಾರಾ ಸಂಭಾಷಣೆ, ವಾಲಿ ಸುಗ್ರೀವರ ಸಂಭಾಷಣೆ, ಮಗನನ್ನ ನೋಡಿಕೋ ಚೆನ್ನಾಗಿ ಎಂದು ಹೇಳುವ ಸನ್ನಿವೇಶ ಮನಮಿಡಿಯುತ್ತದೆ. ತಾರಾಳ ದುಃಖ, ಅಂಗದನ ದೃಢ ನಿರ್ಧಾರ, ವಾಲಿಯ ದುಃಖ ತಪ್ತ ಜೀವನ, ಅವನ ಪಶ್ಚಾತ್ತಾಪ ತಮ್ಮ ಪ್ರವಚನದಿಂದ ಮನಸ್ಸಿಗೆ ಮುದ ನೀಡಿತು ಅಂತ ಕೊಂಡಾಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ವಾಲಿಯನ್ನು ಸಂಹರಿಸುವ ಸಂದರ್ಭದಲ್ಲಿ ಶ್ರೀರಾಮಚಂದ್ರನಿಗೆ ಒಂದೇ ರೀತಿ ಇದ್ದ ಸಹೋದರರು ನೋಡಿ ವಾಲಿ ಸುಗ್ರೀವರು ಯಾರೆಂದು ಅವನಿಗೆ ಸಂಶಯ ಬರಲಿಲ್ಲವೇ? ಹೇಗೆ ಗುರುತಿಸಿ ಶ್ರೀರಾಮ ವಾಲಿಯನ್ನು ಸಂಹರಿಸಲು ಮುಂದಾದ? ನೀವು ಕೊಟ್ಟ ಹಲವಾರು ಉದಾಹರಣೆಗಳು ಕಥಾಭಾಗಕ್ಕೆ ಹತ್ತಿರವೋ ದೂರವೋ ತಿಳಿಯದು, ಆದರೆ ಎಲ್ಲಾ ಉದಾಹರಣೆಗಳು ಸತ್ಯದ ತಲೆಯ ಮೇಲೆ ಹೊಡೆದಂತೆ ಇತ್ತು. ನಿಮ್ಮ ಜ್ಞಾನ ಹೆಚ್ಚಲಿ, ಹೆಚ್ಚಿನ ಜ್ಞಾನ ಜನರಿಗೆ ಪಸರಿಸಲಿ. ತಾವು ಹೇಳಿ ಕೇಳಿ ಉಪನ್ಯಾಸಕರು 50 ರಿಂದ 70 ವಯೋಮಾನದವರೆಗೂ ತಾವು ಹೇಳಿ ವಿವರಿಸಿದ ಕಿಷ್ಕಿಂಧ ಕಾಂಡ ಪ್ರವಚನ ತೂಕಡಿಕೆ ಬರುವಂತೆಯೇ ಇರಲಿಲ್ಲ, ತೂಕಡಿಕೆ ಬರುವಂತೇನೂ ಇರಲಿಲ್ಲ. ಕೊಟ್ಟ ಕಿವಿ ಕೊಟ್ಟು ಆಲಿಸುವಂತಿತ್ತು. ವಿಳಾಸ, ದೂರವಾಣಿ ಸಂಖ್ಯೆ ಪಡೆದಿರುತ್ತೀರಿ. ಮುಂದೆ ಕಾರ್ಯಕ್ರಮ ಪ್ರಸ್ತುತಪಡಿಸುವಾಗ ದಿನಪತ್ರಿಕೆಯಲ್ಲಿ, ದೂರವಾಣಿಯಲ್ಲಿ ತಿಳಿಸಿ. ಸನಾತನ ಧರ್ಮ ಉಳಿಸಿದ ನಿಮಗೆ ತುಂಬಾ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಅವರಿಗೆ ನಾನು ವಂದನೆಯನ್ನ ಸಲ್ಲಿಸ್ತೇನೆ. ಬಂಧುಗಳೇ, ತಾವು ಯಾರಾದರೂ ಬಂದು 2 ನಿಮಿಷದವರೆಗೆ ಮಾತನಾಡಬಹುದು, ಅವಕಾಶ ಕಲ್ಪಿಸಿದೆ. ಹೆಚ್ಚು ಸಮಯ ತೆಗೆದುಕೊಳ್ಳುವುದು ಬೇಡ. ಬನ್ನಿ, ಮಾತಾಡಿ. ಈಗ ಬಂಧುಗಳೇ, ನಾನು ಸಭಾಧ್ಯಕ್ಷರಿಗಲ್ದ ನಾವು ನಮ್ಮ ಪ್ರಿಯದರ್ಶನ ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಎಸ್ ರಾಮ್ ಪ್ರಸಾದ್ ಅವರಿಗೆ, ಸಭಾಧ್ಯಕ್ಷತೆ ವಹಿಸಿರುವವರಿಗೆ ಒಂದು ಕಿರು ಸನ್ಮಾನ ಇಟ್ಕೊಂಡಿದ್ದೇವೆ. ಅವರು ಅದನ್ನ ಸ್ವೀಕರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಮಾತಾಡ್ತೀರಾ? ಆಮೇಲೆ ಮಾತಾಡ್ತೀರಾ? ಈಗಲೇ ಮಾತಾಡ್ತೀರಾ? ನಮಸ್ಕಾರ. ಔಪಚಾರಿಕವಾದಂತ ಈ ಸನ್ಮಾನ ಕಾರ್ಯಕ್ರಮಗಳನ್ನ ನಿರ್ವಹಿಸಿದ್ದಾರೆ. ಅವರಿಗೂ ಕೂಡ ಈಗ ನಿಲುವುಗಳ ಪರವಾಗಿ ಶ್ರೀರಾಮ ಜೈವಿಯ ಸಾಹಿತ್ಯದಲ್ಲಿ ಇಲ್ಲಿ ಇರ್ತಕ್ಕಂಥ ಅವರ ಪರವಾಗಿ ಕರ್ನಾಟಕ ಸಂಸ್ಕೃತ ಸಾಹಿತ್ಯ ಅಕಾಡೆಮಿಯ ಪರವಾಗಿ ಮತ್ತೆ ಸಮಸ್ತ ಧಾರ್ಮಿಕ ಬಂಧು ಬಳಗದವರ ಪರವಾಗಿ ಗೌರವ ಸಮರ್ಪಣೆ ಮಾಡಿಕೊಟ್ಟಿದ್ದಾರೆ. ಪರಿಚಯ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಸೂರ್ಯನನ್ನು ನಾವು ಪರಿಚಯ ಮಾಡಿಕೊಡ್ತಾರೆ. ಸೂರ್ಯನ ಅಂತಂದ್ರೆ ಬೆಗಿಲಾದ ಕಡೆ ಬಂದು ಹಣತೆ ದೀಪ ಹಚ್ಚಿದರೆ ಬೆಳಕಾಗುತ್ತದೆ ಅಂತ ಹೇಳಿ ಕನ್ನಡ ಸಾಹಿತ್ಯದಲ್ಲಿ ಹೇಳುವಂಥದ್ದು. ಸೊ ಹೀಗಾಗಿ ಗಾನಪಟ್ಟಣ ಪರಿಚಯವನ್ನು ನಾನು ಈ ಹೊತ್ತಿನಲ್ಲಿ ಮಾಡಿಕೊಳ್ಳೋದು ಅಷ್ಟು ಪ್ರಸ್ತುತ ಆಗೋದಿಲ್ಲ ಅಂತ ಹೇಳಿ ನಾನು ತಂದುಕೊಂಡಿದ್ದೇನೆ. ಏನೇ ಆಗಲಿ, ಅವರು ಮಾಡಿರ್ತಕ್ಕಂಥ ಈ 7-8 ದಿವಸಗಳ ಉಪನ್ಯಾಸದ ಮಾಲೆಗಳನ್ನು, ರಾಮಾಯಣ ಕುರಿತಂಥ ಪ್ರವಚನ ಮಾಲೆಗಳನ್ನು ನಾವು ಕೇಳಿದ್ದೇವೆ. ಎಷ್ಟು ಮಟ್ಟಿಗೆ ಅದು ಚಂದವಾಗಿತ್ತು, ಮನಸ್ಸಲ್ಲಿ ಹಿತವನ್ನು ಮಧುವನ್ನು ನೀಡುತ್ತಂತಕ್ಕಂಥ ತಾವೆಲ್ಲ ಪ್ರತ್ಯಕ್ಷವಾಗಿ ನೋಡಿ ಅದಕ್ಕೆ ಕಾರ್ಯಪ್ರವೃತ್ತರಾಗಿದ್ದಾರೆ. ಅದಕ್ಕೆ ಈಗ ಜ್ಞಾನಪಟ್ಟವರಿಗೆ ಕರ್ನಾಟಕ ಮತ್ತು ಸಾಹಿತ್ಯ ಅಕಾಡೆಮಿಯ ಪರವಾಗಿ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಾಹಿತ್ಯ ಅಭಿಮಾನಿಗಳ ಪರವಾಗಿ ಶ್ರೀರಾಮನ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಒಂದು ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಜ್ಞಾನಪಟ್ಟವನ್ನು ಸ್ವೀಕರಿಸಬೇಕು.
ಎಲ್ಲರಿಗೂ ನಮಸ್ಕಾರ. ಈ ಹೊತ್ತಿನ ತನಕ ವಿದ್ವಾನ್ ಜ್ಞಾನ ಭಟ್ಟರ ಪ್ರವಚನ ಮಾಲಿಕೆಗೆ ಜ್ಞಾನ ಭಟ್ರು ಅವರ ವೇದಿಕೆ ಕಡೆಯಿಂದ ಸನ್ಮಾನ ಗೌರವವನ್ನು ಮಾಡಿಕೊಟ್ಟಿದ್ದಾರೆ. ಸಂತೋಷವಾಗಿದೆ. ಹಿರಿಯರ ನಡೆ ನುಡಿಗಳೇ ಹೇಗೆ ಗುಂಡಪ್ಪನವರು, ಡಾಕ್ಟರ್ ಡಿ.ವಿ. ಗುಂಡಪ್ಪನವರು ಬಹಳಷ್ಟು ತಮ್ಮ ಕಾಲಗಳ ಸಂದರ್ಭಗಳಲ್ಲಿ ಹಿರಿಯರ ನಡೆನುಡಿಗಳನ್ನು ಕುರಿತಂತೆ ಹೇಳಿದ್ದಾರೆ. ಅವರು ಇರೋದೇ ಹಾಗೆ, ಸಜ್ಜನರ ಸಹವಾಸ ಹಾಜೆಯನ್ನು ಸವಿದಂತೆ. ಅದನ್ನು ಬಹಳ ಸ್ಥೂಲವಾಗಿ ನಾನು ಹೇಳಿದೆ. ಸಜ್ಜನರ ಸಹವಾಸ ಹಾಲ್ಜೆಯನ್ನು ಸವಿದಂತೆ, ದುರ್ಜನರ ಸಹವಾಸ ಹೆಜ್ಜೆಯಲ್ಲಿ ಕಡಿಸಿಕೊಂಡಂತೆ ಅಂತ ಹೇಳಿ. ಹೀಗಾಗಿ ಜ್ಞಾನ ಭಟ್ರು ನನಗೂ ಇರ್ತಕ್ಕಂಥ ಒಂದು ಒಡನಾಟ, ಆ ಸಹ ಸಂಬಂಧ ಏನಿದೆ ಬಹಳ ಸುಮಾರು 30 ವರ್ಷಗಳಿಂದ ನಡ್ಕೊಂಡ್ಬರ್ತಾ ಇದೆ. ಅವರು ಇದೇ ಸಭಾಂಗಣದಲ್ಲಿ ರಾಮಾಯಣವನ್ನು ಕುರಿತಂತ ಪ್ರವಚನ ಮಾಡುವಾಗ ಸುಮಾರು 5-6 ವರ್ಷಗಳ ಹಿಂದೆ ಅಂತ ಕಾಣುತ್ತೆ, ನಾರಾಯಣಾಚಾರ್ಯಾದಿಯಾಗಿ ಅವರ ತನ್ನ ಮಾನಸಿಕ ಗುರುಗಳು ಅಂತ ಹೇಳಿ ಅವರು ಹೇಳ್ಕೊಟ್ಟಿದ್ದಾರೆ ನಾರಾಯಣಾಚಾರ್ಯನ. ಹಾಗೆಯೇ ಪಣ್ಣಂಜೆ ಗೋವಿಂದಾಚಾರ್ಯರಾಗಲಿ ಅಥವಾ ಕೃಷ್ಣಮೂರ್ತಿಗಳಾಗಲಿ ಇವನ್ನೆಲ್ಲ ತಮ್ಮ ಗುರುಗಳ ಸ್ಥಾನದಲ್ಲಿ ಇಟ್ಟುಕೊಂಡು ಜ್ಞಾನ ಭಟ್ರು ತಮ್ಮ ಪ್ರವಚನವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಧಾರ್ಮಿಕ ಸಾಹಿತ್ಯದಲ್ಲಿ ಒಂದು ಕಡೆ ಬರುತ್ತೆ, ಶ್ರೀಮನ್ ನಾರಾಯಣ ಕ್ಷೀರ ಸಮುದ್ರದಲ್ಲಿ ಮಲಗಿರುವಾಗ ಸಾನುರಾಗದಿಂದ ಹರಿಯ ಪಾದ ಸೇವೆ ಮಾಡುತ್ತೀವಿ ಹೇಳೋ ಏನು ಧನ್ಯಳು ಲಕ್ಷ್ಮಿ ಎಂತ ಮಾನ್ಯಳು ಅಂತ ಒಂದು ಒಂದು ಸಂಗತಿ ಬರುತ್ತೆ. ಶ್ರೀಮನ್ ನಾರಾಯಣ ಬಹಳ ವರ್ಷಗಳ ಕಾಲ ಕ್ಷೀರಸಾಗರದಲ್ಲಿ ಮಲ್ಕೊಂಡು ಕೊನೆಗೆ ಏನ್ ಮಾಡೋದು ಅಂತ ಗೊತ್ತಿರಲಿಲ್ವಂತೆ. ಏನಪ್ಪ ಮಾಡಿದಾಗ ಅಂತ ಹೇಳಿದ್ರೆ, ತನ್ನ ನಾಭಿ ಕಮಲದಿಂದ ಬ್ರಹ್ಮನನ್ನ ಒಂದು ಕಮಲವನ್ನ ಸೃಷ್ಟಿ ಮಾಡಿದಂತೆ, ಕಮಲದ ಮೇಲೆ ಬ್ರಹ್ಮನನ್ನ ಸೃಷ್ಟಿ ಮಾಡಿದಂತೆ. ಬ್ರಹ್ಮನಿಗೆ 4 ವೇದಗಳನ್ನ ನಾರಾಯಣ ಹೇಳಿಕೊಟ್ಟಂತೆ. ಕಟ್ಟು ಮಾಡ್ಕೊಂಡ್ಬಿಟ್ಟು ಸುಮ್ಮನಾಗಿಬಿಟ್ಟ. ಬ್ರಹ್ಮ ನಾರಾಯಣನಿಂದ ಕೇಳಿದ್ರಂತೆ, ಏನಪ್ಪ ನನ್ನನ್ನೇನ ಸೃಷ್ಟಿ ಮಾಡಿಬಿಟ್ಟೆ, ನಾನು ಏನ್ ಮಾಡಬೇಕು? ತಾಳೆಯ ಸ್ವಲ್ಪ ಕೂತ್ಕೋ, ನಾನು ಆಮೇಲೆ ಹೇಳ್ತೀನಿ, ಸ್ವಲ್ಪ ಕೂತ್ಕೋ ತಾಳು ಅಂತ ಹೇಳಿದ್ನಲ್ಲ ನಾರಾಯಣ. ಎಷ್ಟೋ ಸಹಸ್ರಾರು ವರ್ಷಗಳ ಕಾಲ ಬ್ರಹ್ಮ ಕಮಲದ ಮೇಲೆನೇ ಕೂತಿದ್ದಂತೆ. ಅವರಿಗೆ ಏನ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ನಾರಾಯಣ ಆದೇಶ ಕೊಟ್ಟಂತೆ, ನಾನು ನಿನಗೆ ಏನೇನು ವೇದಗಳನ್ನ ಚತುರ್ವೇದಗಳನ್ನ ಉಪದೇಶ ಮಾಡಿದ್ದೇನೆ, ಅದನ್ನ ಶ್ವೇತ ದ್ವೀಪದಲ್ಲಿ ಶ್ವೇತ ದ್ವೀಪ ಅಂತ ಹೇಳಿ ಒಂದು ಸ್ಥಳ, ಅಲ್ಲಿ ಇರ್ತಕ್ಕಂಥ ಋಷಿಮುನಿಗಳಿಗೆ ನೀನು ಅವರಿಗೆ ಹೇಳ್ಕೊಡುದು ಅಂತ ಹೇಳಿ. ಅಲ್ಲಿಂದ ಮುಂದಕ್ಕೆ ಆ ಶ್ವೇತ ದ್ವೀಪದಲ್ಲಿರ್ತಕ್ಕಂಥ ಮುನಿಗಳು ಅವರ ಪರಂಪರೆಯಿಂದ ಶಿಷ್ಯರಿಗೆ ಹೇಳಿಕೊಟ್ಟು ಬೇರೆ ಬೇರೆ ಕಡೆ ಎಲ್ಲ ಕಡೆನೂ ಅದು ಪ್ರಚುರವಾಯಿತು. ಇದು ಯಾಕೆ ಮಾಡ್ದ ಅಂತ ಹೇಳಿದ್ರೆ, ವೇದಗಳು ಇವತ್ತು ನಮ್ಮ ಕೈಗೆ ಯಾಕೆ ಸಿಗ್ತಾ ಇದೆ, ಅದರಿಂದ ನಮಗೇನು ಪ್ರಯೋಜನ ಅಂತ ಹೇಳಿದ್ರೆ, ಒಂದು ವೇಳೆ ಬ್ರಹ್ಮ ಋಷಿಮುನಿಗಳಿಗೆ ಕೊಡದೆ ಹೋಗಿದ್ದಿದ್ರೆ, ಬ್ರಹ್ಮನಿಗೆ ನಾರಾಯಣ ವೇದಗಳನ್ನು ಕೊಡದೆ ಹೋಗಿದ್ದಿದ್ರೆ, ನಾರಾಯಣ ಸುಮ್ಮನೆ ಇದ್ದವನು ತನ್ನ ನಾಭಿ ಕಮಲದಿಂದ ಕಮಲವನ್ನು ಸೃಷ್ಟಿ ಮಾಡದೇ ಇದ್ದಿದ್ರೆ ಇತ್ಯಾದಿಗಳೆಲ್ಲ ಇದೆಯಲ್ಲ. ಇದು ಏನಪ್ಪಾ ಕಾರಣ ಅಂತ ಹೇಳಿದ್ರೆ, ಒಂದು ಕಾರ್ಯ ನಡೆದಿರ್ತದೆ, ಅದಕ್ಕೊಂದು ಕಾರಣ ಅಂತ ಹೇಳಿರುತ್ತೆ. ಇವತ್ತು ನಾವು ವೇದಾಧ್ಯಯನಗಳನ್ನ ಮಾಡುವುದಕ್ಕೆ ಪ್ರಾರಂಭ ಮಾಡಿತು ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಅದು ಪ್ರಾಚೀನ ಋಷಿ ಮುನಿಗಳ ಬಾಯಿಂದ ಬಂದದ್ದು, ಅದನ್ನು ನಾವು ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ. ಋಷಿ ಮುನಿಗಳು ಯಾಕೆ ಮಾಡಿದ್ರು? ಅವರಿಂದ ಬ್ರಹ್ಮನಿಂದ ಅವರಿಗೆ ಉಪದೇಶವಾಯಿತು. ಬ್ರಹ್ಮನಿಂದ ಅವರಿಗೆ ಉಪದೇಶ ಆಗಿದ್ದು ಕಾರಣ, ಋಷಿ ಮುನಿಗಳಾದದ್ದು ಕಾರ್ಯ. ಬ್ರಹ್ಮ ಹುಟ್ಟುವುದಾಗಿದ್ದು ಯಾಕೆ ಕಾರಣ ಅಂತ ಹೇಳಿದ್ರೆ, ನಾರಾಯಣನ ಸಂಕಲ್ಪ ಆಗಿತ್ತು, ಇದು ಅವನ ಸಂಕಲ್ಪ ಈಡೇರಿತು ಕಾರ್ಯರೂಪದಲ್ಲಿ. ಹೀಗೆ ಹಿಂದಿನ ವಿದ್ವಜ್ಜನರು ತತ್ವಚಿಂತಕರೆಲ್ಲ ಕಾರ್ಯ ಕಾರಣ ಸಂಬಂಧ, ದ ಪ್ರಿನ್ಸಿಪಲ್ ಆಫ್ ಕಾಸಾಲಿಟಿ. ಕಾಸಾಲಿಟಿ ಅಂದ್ರೆ ಒಂದು ಆಕ್ಷನ್ ಇರ್ತದೆ, ಒಂದು ಕಾರಣ ಇರುತ್ತದೆ. ಇದನ್ನ ನಾವು ಹೇಳ್ತೇವೆ. ಇದು ವಿಜ್ಞಾನದಲ್ಲಾಗಲಿ ಹಿಂದಿನ ಧಾರ್ಮಿಕ ಸಿದ್ಧಾಂತಗಳಾಗಲಿ ಕಾರ್ಯಕಾರಣ ಸಂಬಂಧವನ್ನ ಬಹಳಷ್ಟು ವಿಚಾರಗಳು ನಮಗೆ ಗೊತ್ತಾಗುತ್ತೆ. ಹಿಂದಿನ ನಾವು ಈ ಸಮಯದಲ್ಲಿ ಯಾಕಪ್ಪ ಜ್ಞಾನ ಭಟ್ರ ಪ್ರವಚನ ಮಾಡ್ತಾ, ನಾನು ಯಾಕೆ ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಕಾರ್ಯ, ನಾನು ಮಾತಾಡೋದು ಕಾರ್ಯ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಭಟ್ರು ಇವತ್ತಿನ ಪ್ರವಚನದ ಅಂತಿಮ ಘಟ್ಟದಲ್ಲಿ 4 ಮಾತುಗಳನ್ನು ಆಡಿ ಅಂತಕ್ಕಂಥದ್ದು ಕಾರಣ. ಈ ಕಾರ್ಯಕಾರಣ ಸಂಬಂಧವನ್ನ ನಾವು ವಿವರಿಸಬಹುದು. ಯಾವುದೇ ಒಂದು ಊರಿನ 4 ಬೀದಿಗಳಲ್ಲಿ ನೆಲ ಎಲ್ಲ ಚೆನ್ನಾಗಿ ಒದ್ದಾಗಿರುತ್ತೆ. ಯಾಕೆ ನೋಡಿದ್ರಂತೆ, ಏನು ಬೀದಿನಲ್ಲಿ 5-6 ಬೀದಿ ಒದ್ದಾಗಿರುತ್ತೆ ಅಂತ ಕೇಳಿದ್ರೆ, ಮಳೆ ಬಂದಿರಬೇಕು ಅಂತ ಹೇಳ್ತಾರೆ. ಮಳೆ ಬಂದಿದ್ದು ಕಾರಣ, ಮಳೆ ಬಂದಿದ್ದರ ಕಾರಣ ಅಲ್ಲಿ ರಸ್ತೆಗಳೆಲ್ಲ ಒದ್ದೆ ಆಗಿರ್ತದೆ. ಹೀಗೆ ನಾವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿಯೂ ಒಂದು ಕಾರಣ ಇದ್ದೇ ಇರುತ್ತೆ. ಆ ಕಾರಣಕ್ಕೆ ಅನುಗುಣವಾಗಿ ಕಾರ್ಯಗಳು ನಡೆದಿರುತ್ತಂತೆ.
ಹೀಗಾಗಿ ರಾಮಾಯಣದ ವಿಚಾರವನ್ನು ಕುರಿತು ಅಂತ ಹೇಳುವುದಾದ್ರೆ, ವಾಲ್ಮೀಕಿಗಳು ರಾಮಾಯಣವನ್ನು ಬರೆದ ರಚನೆ ಮಾಡದ ಹೋಗಿದ್ದರೆ ಏನಾಗ್ತಿತ್ತು, ಇಂಥ ಪ್ರವಚನ ಕಾರ್ಯಕ್ರಮ ನಡೀತಿರ್ಲಿಲ್ಲ. ಯಾರು ಅದರ ಮೇಲೆ ವ್ಯಾಖ್ಯಾನ ಆಗಲಿ, ವಿವರಣೆಗಳಾಗ್ಲಿ, ಭಾಷಣಗಳಾಗ್ಲಿ ಕೊಡ್ತಾ ಇರಲಿಲ್ಲ. ಸುಮಾರು 1 ಕೋಟಿ ವರ್ಷಗಳಿಗಿಂತ ಹೆಚ್ಚು ಕಾಲದಿಂದ ನಡೆದಂತ ರಾಮಾಯಣದ ಒಂದು ಕಥಾ ಪ್ರಸಂಗ, ಅದನ್ನೇ ರಂಗನಾಥ ಶರ್ಮ ಅವರು ಹೇಳ್ತಾರೆ. 24ನೆಯ ಚತುರ್ಯುಗದ ತ್ರೇತಾಯುಗದಲ್ಲಿ ರಾಮಾಯಣ ನಡೆದಿತ್ತು. ಅದನ್ನ ನಾವು ಇವತ್ತು 28ನೇ ಚತುರ್ಯುಗದ ಕಲಿಯುಗದಲ್ಲಿ ನಾವು ಕೇಳ್ತಾ ಇದ್ದೇವೆ. ಸೊ ಈ ಕಾಲದ ಅಂತರವನ್ನು ನಾವು ಗುರುತು ಮಾಡಿಕೊಂಡು ಅಂತ ಹೇಳಿದ್ರೆ, ಕಲಿಯುಗದ ಪ್ರಮಾಣ, ದ್ವಾಪರ ಯುಗದ ಪ್ರಮಾಣ, ಕೃತಯುಗದ ಪ್ರಮಾಣ, ತ್ರೇತಾಯುಗದ ಪ್ರಮಾಣ ಇತ್ಯಾದಿಗಳನ್ನೆಲ್ಲ ನಾವು ಲೆಕ್ಕ ಹಾಕ್ತು ಅಂತ ಹೇಳಿದ್ರೆ, ರಾಮಾಯಣ ನಡೆದಿದ್ದ ಕಾಲ 1 ಕೋಟಿ ವರ್ಷಕ್ಕೂ ಹಿಂದಕ್ಕೆ ಹೋಗುತ್ತೆ. ನಾನು ರಂಗನಾಥ ಶರ್ಮ ಅವರ ಹತ್ರ ವಿಚಾರ ಮಾಡಿದಾಗ ವಿಚಾರಗಳನ್ನ ಹೇಳಿರುತ್ತೆ. ನೋಡಿ, 1 ಕೋಟಿ ವರ್ಷಕ್ಕಿಂತ ಉನ್ನತವಾದ ಸಂಸ್ಕೃತಿ ಇತ್ತೆ ಅಂತಕ್ಕಂಥ ವಿಚಾರ ಬೇಡ. ಆ ವಿಚಾರ ಬಂದಾಗ ಅದನ್ನ ಮಾತಾಡೋಣ, ಚರಿತ್ರೆ ಬಂದಾಗ ಚರಿತ್ರೆ ವಿಚಾರ ಮಾತಾಡೋಣ, ವಿಜ್ಞಾನ ಬಂದಾಗ ವಿಜ್ಞಾನ ಮಾತಾಡೋಣ. ಒಂದಕ್ಕೊಂದಕ್ಕೆ ನಾವು ತಾಳೆ ಹಾಕೋದು ಬೇಡ. ತಾಳೆ ಹಾಕೋದ್ರೆ ಇನ್ನು ಗೊಂದಲಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿ. ಏನೇ ಆಗ್ಲಿ, 1 ಕೋಟಿ ವರ್ಷಕ್ಕಿಂತ ಹೆಚ್ಚಿಗೆ ನಡೆದಂತ ಒಂದು ಘಟನೆಯನ್ನು ಹೊರತು ಇವತ್ತಿಗೂ ಕೂಡ 24ನೇ ಚತುರ್ಯುಗದ ತ್ರೇತಾಯುಗದಲ್ಲಿ ಸುಮಾರು 1500 ವರ್ಷಗಳು ಕಲಿಯುಗ ನಡೆದು ಹೋಗಿದೆ ಅಂತ ಹೇಳಿ ಶಾಸ್ತ್ರಜ್ಞರು ಹೇಳ್ತಾರೆ. ಇವತ್ತಿಗೂ ಕೂಡ ರಾಮಾಯಣವನ್ನು ಕುರಿತು ಚಿಂತನೆ ಮಾಡ್ತಾ ಇದ್ದೀವಿ, ಅಧ್ಯಯನ ಮಾಡ್ತಾ ಇದ್ದೀವಿ, ಅನುಸಂಧಾನ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಅದು ನಮಗೆ ಬುದ್ಧಿವಾದವನ್ನು ಹೇಳ್ಕೊಡುತ್ತೆ. ಜನರು ಹೇಗೆ ನೋಡ್ಕೊಳ್ಬೇಕು, ಗೃಹಸ್ಥ ಹೇಗೆ ನೋಡ್ಕೊಳ್ಬೇಕು, ಒಬ್ಬ ಆಡಳಿತ ನಡೆಸತಕ್ಕಂಥ ವ್ಯಕ್ತಿ ಹೇಗೆ ನಡ್ಕೊಳ್ಬೇಕು, ಗೃಹಿಣಿ ಹೇಗೆ ನಡ್ಕೊಳ್ಬೇಕು ಇತ್ಯಾದಿ ವಿಚಾರಗಳನ್ನ ಹೇಳ್ತಾರೆ. ರಾಮಾಯಣದಲ್ಲಿ ಪ್ರತಿಯೊಂದು ಕೂಡ ನಾವು ಕಾರ್ಯಕಾರಣ ಸಂಬಂಧವನ್ನ ನಾವು ನೋಡ್ಬೋದು. ಭೂ ಕೈಲಾಸ ಅಂತಕ್ಕಂಥ ಚಿತ್ರಗಳನ್ನ ಹೇಳಿರ್ಬೋದು. ಅಲ್ಲಿ ಒಂದು ಹಾಡು ಬರ್ತದೆ, ರಾಮನ ಅವತಾರ ರಘುಕುಲ ಸೋಮನ ಅವತಾರ ಅಂತ ಹೇಳಿ. ಅಲ್ಲಿ ಮತ್ತೊಂದು ಪಂಕ್ತಿ ಬರ್ತದೆ, ಆಹಾ ನೋಡೋದು ಹೊನ್ನಿನ ಜಿಂಕೆ ಹಾಳಾಗಿ ಉರಿಯುವುದೆಯುವುದಕ್ಕೆ. ನೋಡಿ, ಹೆಣ್ಣಿಗೆ ಸೀತೆಗೆ ಆ ಮಾಯಾಮೃಗವನ್ನ ಆಶೆ ಪಟ್ಟಲಂತೆ. ಆ ನೋಡದ ಹೊನ್ನಿನ ಜಿಂಕೆ ಅದು ನನಗೆ ಬೇಕು ಅಂತ. ಇದರ ಉತ್ತರೋತ್ತರ ಪರಿಣಾಮ ಏನಪ್ಪಾ ಅಂತಂದ್ರೆ ಲಂಕಾ ದಹನ ಆಯಿತು. ಲಂಕಾ ದಹನದ ಉತ್ತರೋತ್ತರ ಪರಿಣಾಮ ರಾವಣನ ವಧೆ ಆಯಿತು. ಹೀಗೆ ಪ್ರತಿಯೊಂದಕ್ಕೂ ಈ ಕಾರ್ಯಕಾರಣ ಸಂಬಂಧವನ್ನ ನಾವು ರಾಮಾಯಣದಲ್ಲಾಗ್ಲಿ, ಭಾಗವತದಲ್ಲಾಗ್ಲಿ, ಮಹಾಭಾರತದಲ್ಲಾಗ್ಲಿ ನಾವು ಗುರುತಿಸಬಹುದು. ಇಂಥದ್ದೊಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನ ಗಾನ ಭಟ್ರು ಇಲ್ಲಿ ಏರ್ಪಾಡು ಮಾಡಿಕೊಟ್ಟಿದ್ದಾರೆ. ಇದಕ್ಕಾಗಿ ಅವರು ಏರ್ಪಾಡು ಮಾಡಿಕೊಟ್ಟಿದ್ದರಿಂದ ಸಲುವಾಗಿ ಅವರ ರಾಮಾಯಣವನ್ನು ಕೊಟ್ಟಂತೆ ಪ್ರಚಾರವನ್ನು ಮಾಡಿದ್ದರ ಸಲುವಾಗಿ ನಾನು ಇವತ್ತು ನಿಮ್ಮ ಮುಂದೆ 4 ಮಾತುಗಳನ್ನು ಆಡೋದಕ್ಕೆ ಕೈಕೊಂಡು ಬಂದಿದ್ದೇನೆ. ಒಂದು ಕಡೆ ಭಟ್ಟರವರ ಚಿಂತನ ಮಂಥನಗಳು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ನಾನು ಸುಮಾರು ಪ್ರವಚನಗಳನ್ನ ಕೇಳಿದ್ದೇನೆ. ಬನ್ನಂಜೆ ಗೋವಿಂದಾಚಾರ್ಯರ ಭಾಷಣ ಆಗಲಿ, ಅಥವಾ KS ನಾರಾಯಣಾಚಾರ್ಯರ, ಅಥವಾ ಗಣಪತಿ ಭಾಗವತರ ಆಗಲಿ, ಸಂಬಂಧ ಮೂರ್ತಿ ಭಾಗವತವರಾಗಲಿ, ಬಾಲಕೃಷ್ಣ ಶಾಸ್ತ್ರಿಗಳ ಪ್ರವಚನ ಆಗಲಿ, ಮತ್ತೂರು ಕೃಷ್ಣಮೂರ್ತಿಗಳ ಪ್ರವಚನಗಳು ಸಾಕಷ್ಟು ಕೇಳ್ಕೊಂಡು ಬಂದಿದ್ದೇನೆ. ಇಲ್ಲಿ ನಮಗೆ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ, ಕತೆ ಹೇಳ್ತಕ್ಕಂಥವ್ರು ಬೇಕಾದಷ್ಟು ಜನ ಇರ್ತಾರೆ. ಆ ಚಿಂತನ ಮಂಥನ ವಾಲ್ಮೀಕಿಯ ಒಂದೊಂದು ಶ್ಲೋಕವನ್ನು ಬಿಡಿಸಿ ಅದನ್ನ ಅನಲೈಸ್ ಮಾಡಿ, ಸಿಂಥಿಸೈಸ್ ಮಾಡಿ, ಇದು ಹೇಗಿದ್ದಿರಬೇಕು, ಹೇಗೆ ಆಗಿರಬಾರ್ದು ಅಂತಕ್ಕಂಥ ಒಂದು ನಮ್ಮ ಚಿಂತನಶೀಲತೆಗೆ ಗ್ರಾಸವನ್ನು ಇವತ್ತು ಭಟ್ರು ಒದಗಿಸಿಕೊಟ್ಟಿದ್ದಾರೆ. ಇದು ಕೇವಲ ವ್ಯಾಖ್ಯಾನ ಅಲ್ಲ. ಅವ್ರು ಏನಾಗಿದ್ರು ಇವತ್ತು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಬೇಕು. ಕ್ಲಾಸಲ್ಲಿ ಹೇಗೆ ಪಾಠ ಮಾಡ್ತಾರೆ ಅಂತ ನಾವು ಇವತ್ತು ಅಕಾಡೆಮಿಕ್ ಆಗಿ ಏನು ಪ್ರವಚನ ಮಾಡ್ತಾ ಇದ್ದಾರೆ ಅದನ್ನು ನಾನು ಗುರುತಿಸಿಕೊಂಡು ಬಂದಿದ್ದೇನೆ. ಕಥೆ ಎಲ್ಲರಿಗೂ ಗೊತ್ತಿದೆ. ಒಂದು ವೇಳೆ ವಿಶ್ವಾಮಿತ್ರರು ಬರ್ದಿದ್ದು ಏನಾಗ್ತಿತ್ತು, ಸೀತಾ ಕಲ್ಯಾಣ ಆಗ್ತಿರ್ಲಿಲ್ಲ. ಸೀತಾ ಕಲ್ಯಾಣ ಆಗಿ ಎಲ್ಲ ಆದ್ಮೇಲೆ ದಶರಥ ರಾಮನಿಗೆ ಪಟ್ಟ ಬೇಡ, ಇದು ಕಟ್ಟಬೇಕು ಅಂತ ಉದ್ದೇಶ ಪಟ್ಕೊಂಡು ಎಲ್ಲ ಆಯ್ತು. ಸರಿ, ಅದು ಬರ್ತನಿಗೆ ಕೊಡಬೇಕು ಅಂತ ಆಯ್ತು. ಬರ್ತ ಒಂದು ವೇಳೆ ಒಪ್ಕೊಂಡ್ಬಿಟ್ಟಿದ್ರೆ ಏನಾಗ್ತಿತ್ತು, 1ರಿಂದ 1ಕ್ಕೆ ಕಾರಣ. ಈ 1 ಕರೆಸ್ಪಾಂಡೆನ್ಸ್ ಅಂತ ಏನ್ ಹೇಳ್ತೇವೆ, ಒಂದು ಸಹ ಸಂಬಂಧ, ಅನ್ಯೋನ್ಯ ಸಂಬಂಧ ಅಂತ ನಾವು ಏನು ಕರಿತೇವೆ, ಅದು ರಾಮಾಯಣದ ಪೂರ್ತಿ ಭಾಗವತದಲ್ಲಿ ಕಾಣಬಹುದಾಗುತ್ತದೆ. ಇಂಥ ಒಂದು ಕಾರ್ಯಕಾರಣ ಸಂಬಂಧವನ್ನ ಶ್ರೀಮಾನ್ ಭಟ್ರವರು ವಾಲ್ಮೀಕಿ ರಾಮಾಯಣದಲ್ಲಿ ಹೇಗೆ ಕೂಡಿ ಬರ್ತದೆ ಅಂತಕ್ಕಂಥ ವಿಚಾರವನ್ನ ಬಹಳ ಮನದಟ್ಟಾಗುವಂತೆ ಕಳೆದ 7-8 ದಿವಸಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಇವತ್ತು ದಿವಸ ಅವರ ವಿದ್ವತ್ತನ್ನ, ಅವರ ಚಿಂತನಶೀಲತೆಯನ್ನ, ಆಲೋಚನಾ ಪರತೆಯನ್ನು ನಾನು ಬಹಳ ವರ್ಷಗಳಿಂದ ಕಂಡುಕೊಂಡು ಬಂದಿದ್ದೇನೆ. ಅವರು ಕೌಸಲ್ಯ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ಆಮೇಲೆ ಇನ್ನೂ 3-4 ಕೃತಿಗಳನ್ನು ಓದಿದ್ದೇನೆ. ಸದ್ಯಕ್ಕೆ ನೆನಪಿಗೆ ಬರ್ತಾ ಇಲ್ಲ. ಅವರ ವಿಚಾರ ಸರಣಿ, ವಾಗ್ವಾದ, ಆ ಚಾರಿತ್ರ್ಯ, ಅದು ಒಂದು ಶಕ್ತಿ ಏನಿದೆ ಅಂತಕ್ಕಂಥದ್ದನ್ನ ಆ ಪುಸ್ತಕದಲ್ಲಿ ತಾವು ನೋಡ್ಬೋದು. ಹೀಗಾಗಿ ಗಾನ ಭಟ್ರ ಅವರು ವಾಕ್ ಸರಣಿ ಏನಿದೆ, ಅವರ ಒಂದು ಚಿಂತನಶೀಲತೆ ಏನಿದೆ, ಅದನ್ನು ನಾನು
ಗುರುತಿಸಿಕೊಂಡಿದ್ದಾರೆ. ಬಹಳಷ್ಟು ವರ್ಷಗಳಿಂದ ಅವರ ಅಧ್ಯಾಪನ ಮತ್ತು ಅನುಸಂಧಾನಗಳನ್ನ ನಾನು ಬಲವನ್ನಾಗಿದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಇಷ್ಟ ಬಂಧುಗಳನ್ನ 3-4 ಜನರನ್ನ ಇಲ್ಲಿ ಕುಳಿಸಿ ಇದೇ ಸಭೆಯಲ್ಲಿ ಶ್ರೀರಾಮನ ಸಾನ್ನಿಧ್ಯದಲ್ಲಿ ಅವರಿಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ಹೀಗಾಗಿ ನಿಮ್ಮಗಳೆಲ್ಲರ ಪರವಾಗಿ ನಾನು ಕೂಡ ಕರ್ನಾಟಕ ಮುಕ್ತ ಸಾಹಿತ್ಯ ಅಕಾಡೆಮಿಯ ಸ್ಥಾಪಕ ಅಧ್ಯಕ್ಷರಾಗಿದ್ದುಕೊಂಡು ಅದು ಮುಂದುವರಿತಾ ಇದೆ. ಕಳೆದ ಫೆಬ್ರವರಿ ತಿಂಗಳ 22ನೇ ತಾರೀಕು ಭಾನುವಾರ ಅದರ 24ನೆಯ ವಾರ್ಷಿಕೋತ್ಸವ ನಡೀತಾ ಇದೆ. ಬಹಳಷ್ಟು ಕಾರ್ಯಕ್ರಮಗಳನ್ನ ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಫೆಬ್ರವರಿ ತಿಂಗಳ 22ನೇ ತಾರೀಕು ಭಾನುವಾರ ಮೈಸೂರು ರೋಟರಿ ವೆಸ್ಟ್ ಆಡಿಟೋರಿಯಂ ಇದೆ, ಅಂದರೆ ಕಾಮಾಕ್ಷಿ ಆಸ್ಪತ್ರೆ ಎದುರುಗಡೆ ಸಭಾಂಗಣ. ಅಲ್ಲಿ ಬೆಳಗಿನ ಹೊತ್ತು ಮತ್ತು ಮಧ್ಯಾಹ್ನ ಊಟದ ಸಮಯ ಆದಮೇಲೆ ಮತ್ತೆ 4 ಗಂಟೆಗೆ 2 ಪಾಳಿನಲ್ಲಿ ಕಾರ್ಯಕ್ರಮಗಳು ನಡೆಯುತ್ತೆ. ಆ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಬರಬೇಕು. ಅದರ ವಿವರಗಳನ್ನ ತಮಗೆ ಮುಂಗಡವಾಗಿ ಹೇಳುತ್ತೇವೆ ಪತ್ರಿಕೆ ಮೂಲಕ. ಸೊ ಇಂಥ ಒಂದು ಸಂದರ್ಭದಲ್ಲಿ 4-6 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪ್ರಿಯದರ್ಶನ ಸಾಂಸ್ಕೃತಿಕ ಸಂಘದ ಅಲ್ಲಿಯ ಪದಾಧಿಕಾರಿಗಳಿಗೆ, ಅದರ ಅಧ್ಯಕ್ಷರಿಗೆ, ಪ್ರಮುಖವಾಗಿ ಗಾನ ಭಟ್ಟರಿಗೆ ನನ್ನ ಕೃತಿಗಳನ್ನ ಈ ಮೂಲಕ ಅರ್ಪಿಸಿ ಮಗದೊಮ್ಮೆ ನಿಮ್ಮಗಳೆಲ್ಲರ ಪರವಾಗಿ ಕರ್ನಾಟಕ ಮುಕ್ತ ಸಾಹಿತ್ಯ ಅಕಾಡೆಮಿ ಪರವಾಗಿ ನನ್ನ ಗೌರವಗಳನ್ನು ಸಮರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲ ರೀತಿಯಿಂದಲೂ ಗಾನ ಭಟ್ಟರಿಗೆ ಸಂಕ್ರಾಂತಿಯೋತ್ತರ ಶುಭಾಶಯಗಳನ್ನ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ. ನಮಸ್ಕಾರ. ಈಗ ಶ್ರೀಯುತ ಪ್ರೊಫೆಸರ್ ಎಸ್ ರಾಮ್ ಪ್ರಸಾದ್ ಅವರು ನಾವು ಮಾಡುವ ಒಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಪ್ರೊಫೆಸರ್ ರಾಮ್ ಪ್ರಸಾದ್ ಅವರು ನಮ್ಮ ಈ ಸನ್ಮಾನ ಸ್ವೀಕರಿಸಿದ್ದಕ್ಕೆ ನಾವು ಧನ್ಯರಾಗಿದ್ದೇವೆ. ಅವರ ಒಂದು ವಿಶೇಷತೆ ಅಂತಂದ್ರೆ ನಮ್ಮ ಎಷ್ಟೋ ಭಾರಗಳನ್ನ ಅವರು ಕಡಿಮೆ ಮಾಡಿದ್ದಾರೆ. ನಾವು ಈ 4 ದಿನಗಳಿಂದ ಪ್ರಸಾದ ವಿತರಣೆ ಮಾಡ್ತಾ ಇದ್ವಿ. ಅದಕ್ಕೆ ನಾವು ಸಂಘದ ವತಿಯಿಂದ ಪೇಮೆಂಟ್ ಮಾಡುವುದಂತಿತ್ತು. ರಾಮ್ ಪ್ರಸಾದ್ ಅವರಿಗೆ ಆ ವಿಷಯ ಗೊತ್ತಾಯ್ತು. ಅವ್ರು ಹೇಳಿದ್ರು, ಆ ಜವಾಬ್ದಾರಿ ನಾನೇ ವಹಿಸ್ಕೊಳ್ತೇನೆ, ನೀವೇನು ಕೊಡಬೇಡಿ ಅಂತ ಹೇಳಿ. ಈ ರೀತಿಯ ಔದಾರ್ಯ ಅವರಲ್ಲಿ ರಕ್ತಗತವಾಗಿ ಬಂದಿದೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಬಂಧುಗಳೇ, ನಮ್ಮ ಗೌರವವನ್ನು ಸ್ವೀಕರಿಸಿದ ಆದಿತ್ಯ ಲೋಕೇಶ್ ಅವರಿಗೆ, MN ಗುಂಡೂರಾವ್ ಅವರಿಗೆ, ನಾರಾಯಣ್ ಹೆಗಡೆ ಅವರಿಗೆ ಮತ್ತು ಸನ್ಮಾನಿತರಾದ ಎಸ್ ರಾಮ್ ಪ್ರಸಾದ್ ಅವರಿಗೆ ನಮ್ಮ ಸಂಸ್ಥೆ ಹಾರ್ದಿಕ ಕೃತಜ್ಞತೆಯನ್ನು ಅರ್ಪಿಸ್ತದೆ. ಆಮೇಲೆ ನಮಗೆ ಈ ಸಭಾಭವನವನ್ನ ತುಂಬಾ ವಿನಾಯಿತಿ ದರದಲ್ಲಿ ಮಾಡಿಕೊಟ್ಟ ಇದರ ಮುಖ್ಯಸ್ಥರಾದ ಅಧ್ಯಕ್ಷರಾದ KSN ಪ್ರಸಾದ್ ಅವರಿಗೆ ನಾವು ಋಣಿಯಾಗಿದ್ದೇವೆ. ಹಾಗೆಯೇ ಇಲ್ಲಿ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದಕ್ಕಿರುವಂತಹ ನರಸಿಂಹ ಮೂರ್ತಿಯವರಿಗೆ, ಮತ್ತೆ ನಮಗೆ ಸಹಾಯಕನಾಗಿ ನಮ್ಮ ಜೊತೆಗಿದ್ದ ಸಿದ್ದರಾಜು, ವಿಜಯ್ ಕುಮಾರ್ ಮತ್ತು ದೇವರಾಜ ಆಚಾರ್ಯ ಅವರಿಗೆ ನಾವು ಪ್ರೀತಿಪೂರ್ವಕ ಕೃತಜ್ಞತೆಯನ್ನ ಅರ್ಪಿಸ್ತೇವೆ. ಮತ್ತೆ ಇಲ್ಲಿ ಸ್ವಚ್ಛತೆಯನ್ನ ನೋಡಿಕೊಳ್ಳುವುದಕ್ಕಾಗಿರುವಂತಹ ಸಾಕಮ್ಮ ಅವರಿಗೆ ನಾವು ಪ್ರೀತಿಪೂರ್ವಕ ಕೃತಜ್ಞತೆಯನ್ನ ಅರ್ಪಿಸ್ತೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಪ್ರಚಾರ ಕೊಡುವಲ್ಲಿ ಪತ್ರಕರ್ತರ ಹೊಣೆಗಾರಿಕೆ ಬಹಳ ದೊಡ್ಡದು. ಪತ್ರಿಕಾ ಮಾಧ್ಯಮದವರೆಲ್ಲರಿಗೂ ಕೂಡ ನಾವು ಹೃದಯಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇವೆ. ಹಾಗೆಯೇ ನಾವು ನಿಮ್ಮ ಬಳಿ ಒಂದು ವಿನಂತಿ ಮಾಡಿಕೊಂಡಿದ್ವಿ, ನಮಗೆ ನಿಮ್ಮ ಯಥಾಶಕ್ತಿ ಆರ್ಥಿಕ ನೆರವು ನೀಡಿ ಅಂತ. ಆರ್ಥಿಕ ನೆರವು ನೀಡಿದ ಮಹನೀಯರ ಹೆಸರುಗಳನ್ನ ಒಮ್ಮೆ ಓದಿಬಿಡ್ತೇನೆ, ಅದೇನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ, 1 ನಿಮಿಷದಲ್ಲಿ ಮುಗೀತದೆ. ಪ್ರೊಫೆಸರ್ ಎಸ್ ರಾಮ್ ಪ್ರಸಾದ್, ಕೆ ರಘುರಾಮ್ ವಾಜಪೇಯಿ, YM ರಘುನಂದನ, O ಶ್ಯಾಮ್ ಭಟ್ರು, MV ಗೋಪಾಲಕೃಷ್ಣ, ತ್ರೈಲೋಕ್ಯೇಶ್ವರನ್, ಮತ್ತೆ ಭವಾನಿ ಪ್ರಸಾದ್, ಬಾಲಕೃಷ್ಣ ಯಸಡಿ, ಪ್ರಕಾಶ್ ಜೇವಿ, MN ಸ್ವಾಮಿ, ಸೂರ್ಯನಾರಾಯಣ, ದ್ವಾರಕನಾಥ್, SK ಸುಬ್ಬಣ್ಣ, ಪ್ರಶಾಂತ ಜೈನು, ಸುಜಯ್, ಶ್ರೀಧರ್, ಉಮೇಶ್,
ಚಂದ್ರಪ್ರಕಾಶ್, ಪ್ರಸನ್ನ ಕುಮಾರ್, ಶ್ರೀನಿವಾಸ ಮೂರ್ತಿ, ಗಾಯತ್ರಿ ಎಸ್, ಕೆ ವೆಂಕಟಪ್ಪ ರೈ, ಎಸ್ ಗುರುರಾಜ್, ರಕ್ಷಿತಾ, ಕೀರ್ತಿ ಶಿಲ್ಪಿ, ಎನ್.ಸಿ. ರಮೇಶ್, ಕೆ ಜಯರಾಮ್, ಎಸ್ ರಮೇಶ್, ಎನ್.ಎ. ಆನಂದ್, ಪುರುಷೋತ್ತಮ್, ರಾಧಾ ಬಿ ರಾವ್, ಪಿ.ಜಿ. ಶ್ರೀನಿವಾಸ್, ಪಿ.ಎನ್. ರಮೇಶ್, ಪ್ರಕಾಶ್, ಎಚ್.ಆರ್. ಚಂದ್ರಶೇಖರ್, ಕಮಲನಾಥನ್, ಸಿ.ವೈ. ಕೃಷ್ಣಮೂರ್ತಿ, ನಂಜುಂಡಸ್ವಾಮಿ, ಯು ಸೂರ್ಯಪ್ರಕಾಶ್, ಎಂ.ಜೆ. ಶ್ರೀನಿವಾಸ್, ಕೃಷ್ಣಮೂರ್ತಿ ಭಟ್, ಶಿವಪ್ರಸಾದ್, ಡಿ.ವಿ. ಚಂದ್ರಶೇಖರ್, ತ್ರ್ಯಂಬಕ ಆರಾಧ್ಯ, ಎಸ್.ವಿ. ಕುಮಾರ್, ರಮೇಶ್, ಗುಂಡೂರಾವ್, ದಿನಕರ್, ಎಚ್.ಎನ್. ನಾರಾಯಣಸ್ವಾಮಿ. ಇವತ್ತು ಕೊಟ್ಟವರಿಂದ ಇಲ್ಲಿ ದಾಖಲಾಗಿಲ್ಲ, ಅದು ರಸೀದಿ ಬುಕ್ ಅಲ್ಲಿ ಇರ್ತದೆ. ಅವರಿಗೂ ಕೂಡ ನಾವು ಹೃದಯಪೂರ್ವಕವಾದಂತಹ ಕೃತಜ್ಞತೆಯನ್ನ ಅರ್ಪಿಸ್ತೇವೆ. ಬಂಧುಗಳೇ, ಈ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ, ನಮಗೊಂದು ಸ್ಫೂರ್ತಿ ಕೊಡುವುದಕ್ಕೆ ಮುಖ್ಯ ಕಾರಣರು ನೀವು ಶ್ರೋತೃಗಳು, ವೀಕ್ಷಕರು, ಪ್ರೇಕ್ಷಕರು. ಪ್ರೇಕ್ಷಕರು ತುಂಬಾ ಹೊಣೆಗಾರಿಕೆ ಉಳ್ಳವರು, ಅದು ನನಗೆ ಗೊತ್ತಿದೆ. ಅಂತಹ ಹೊಣೆಗಾರಿಕೆಯುಳ್ಳ ವಿದಗ್ಧರು, ಪಂಡಿತರು ಆದ, ಜಿಜ್ಞಾಸುಗಳ ಆದ ನೀವು ಇಲ್ಲಿಗೆ ಬಂದು ಈ ರಾಮಾಯಣ ಪ್ರವಚನವನ್ನ ಯಶಸ್ವಿಗೊಳಿಸುವುದಕ್ಕೆ ಕಾರಣರಾಗಿದ್ದೀರಿ. ನಿಮಗೆ ನಾನು ತಲೆಬಾಗಿ ವಂದಿಸ್ತೇನೆ. ಎರಡನೇದು, ಇದು ವರ್ಷದಲ್ಲಿ 3 ಸರಣಿ ಮಾಡಬೇಕು ಅಂತ ನಮ್ಮ ಯೋಜನೆ ಇರುವುದು. ನಾವು ಜೂನ್ ತಿಂಗಳಲ್ಲಿ ಈ ಕಿಷ್ಕಿಂಧಾಕಾಂಡದ ಸರಣಿಯನ್ನ ಮುಂದುವರಿಸಲಿದ್ದೇವೆ. ನಾವು ಇದೇ ಸಭಾಭವನದಲ್ಲಿ ನಾವು ಡೇಟ್ ಅನ್ನ ಫಿಕ್ಸ್ ಮಾಡಿ ನಿಮಗೆ ತಿಳಿಸ್ತೇವೆ. ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನೂ ಕರೆತನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಚಂದ ಕಾಣಿಸ್ಕೊಡಿ ಅಂತ ಹೇಳಿ ನಮ್ರನಾಗಿ ವಿನಂತಿಸಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತಾ ಇದ್ದೇನೆ. ವಂದನೆಗಳು. ಈಗ ಉಪಹಾರದ ವ್ಯವಸ್ಥೆ ಇದೆ, ಸ್ವೀಕರಿಸಿ ತೆರಳಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೇನೆ.